ಅಲ್ಲಿರುವಂತಹ ಬಾಕ್ಸ್ ಗಳ ಮೇಲೆ ಈ ಮೇಲಿದ್ದಂತ ಜಿರ್ಲೆ ವಾಸನೆಗೆ ಹತ್ರ ಬಂದು ಆ ಚಾಕ್ಲೇಟ್ ಬಾಕ್ಸ್ ಒಳಗಡೆ ಬೀಳುತ್ತೆ. ಅಂದ್ರೆ ಆ ಕ್ರೀಮ್ ಕೋಕೋ ಕ್ರೀಮ್ ಏನಿರುತ್ತೆ ಅದು ಒಳಗಡೆ ಹೋಗಿ ಬೀಳುತ್ತೆ. ಆ ಸಂದರ್ಭದಲ್ಲಿ ಸೊ ಖಂಡಿತ ಜಿರ್ಲೆ ಆದ್ರೂ ಕೆಲವೊಮ್ಮೆ ರೆಕ್ಕೆ ಅದ್ರ ಕಾಲು ಅದೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಈ ಪ್ರಾಬ್ಲಮ್ ಶುರುವಾದಾಗ ಈ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರರ್ಸ್ ಈ FDA ಏನಿದೆ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಟಿವ್, ಅವ್ರನ್ನ ಕೇಳಿದ್ರು ಏನಂದ್ರೆ ಈ ರೀತಿ ನಾವ್ ಏನೇ ಕಂಟ್ರೋಲ್ ಮಾಡಿದ್ರು ನಮ್ ಕೈಲಿ ಸಾಧ್ಯವಾಗ್ತಾ ಇಲ್ಲ, ಸೊ ದಯವಿಟ್ಟು ಏನ್ ಮಾಡ್ಬೇಕು ಅಂತ. ಆಗ ಅವ್ರು ಹೇಳ್ತಾರೆ ಅಪ್ ಟು 4% ನಾವ್ ಇದು ಪರ್ಮಿಷನ್ ಕೊಡ್ತೀವಿ. ಅಂದ್ರೆ ಚಾಕ್ಲೇಟ್ ನಲ್ಲಿ ಅಪ್ ಟು 4% ಜಿರ್ಲೆ ಬಿದ್ದಿದ್ರೆ ಇಟ್ ಇಸ್ ಪರ್ಮಿಟೆಡ್ ಅನ್ನೋಂತ ಒಂದು ಪರ್ಮಿಷನ್ ಕೊಡ್ತಾರೆ. ಹಾಗಾದ್ರೆ ಎಷ್ಟು 4% ಅಂದ್ರೆ ನೀವು ಮಕ್ಕಳಿಗೆ 100 ಗ್ರಾಮ್ ಚಾಕ್ಲೇಟ್ ಕೊಟ್ರೆ ಅದರಲ್ಲಿ 16 ಜಿರ್ಲೆಗಳಿರುತ್ತೆ. ಅಂದ್ರೆ ಅವರೇ ಲೀಗಲಿ ಪರ್ಮಿಷನ್ ಕೊಟ್ಟಿರೋದು. ಯಾಕಂದ್ರೆ ಅವ್ರು ಹೇಳ್ತಾರೆ ನಾವು ಜಿರ್ಲೆ ಬೇರ್ಪಡಿಸಕ್ ಸಾಧ್ಯ ಆಗ್ತಾ ಇಲ್ಲ, ಕೋಕೋ ಕ್ರೀಮ್ ಅಲ್ಲಿ ಇನ್ನೆಲ್ಲೋ ಜಿರ್ಲೆ ರೆಕ್ಕೆ ಬಿದ್ದಿರುತ್ತೆ, ಅದು ಕಾಲು ಬಿದ್ದಿರುತ್ತೆ, ಸೊ ಅಷ್ಟು ದೊಡ್ಡ ಟಿನ್ ಗಳಲ್ಲಿ ನಾವು ಬೇರ್ಪಡಿಸಕ್ ಸಾಧ್ಯ ಆಗ್ತಾ ಇಲ್ಲ, ಪರ್ಮಿಷನ್ ಕೊಡಿ ಅಂದಾಗ FDA ಈ ಒಂದು ಪರ್ಮಿಷನ್ ಕೊಟ್ಟಿದೆ. ಹಾಗಾಗಿ ನಾವು ತಿನ್ನುವಂತ ಚಾಕ್ಲೇಟ್ ನಲ್ಲಿ ಖಂಡಿತ 16 ಜಿರ್ಲೆಗಳನ್ನು ತಿಂತಾ ಇದೀವಿ 100 ಗ್ರಾಮ್ ಅಂತ ಹೇಳಿದ್ರೆ ತಪ್ಪಲ್ಲ. ಹಾಗಾದ್ರೆ ಜಿರ್ಲೆ ತಿನ್ನೋದ್ರಿಂದ ಏನಾಗ್ಬೋದು? ನೀವ್ ಹೇಳ್ಬೋದು ನಾವು ಕುರಿ ತಿಂತೀವಿ, ಕೋಳಿ ತಿಂತೀವಿ, ಜಿರ್ಲೆ ತಾನು ಇಷ್ಟುದ್ದ ಏನಾಗುತ್ತೆ ಅಂತ. ಆದ್ರೆ ಜಿರ್ಲೆ ಅಷ್ಟು ಸಾಮಾನ್ಯವಾದಂತ ಜೀವಿ ಅಲ್ಲ. ನೀವು ಜಿರ್ಲೆ ಓಡಾಡೋ ಜಾಗದಲ್ಲಿ 20 ನಿಮಿಷ ಪಕ್ಕದಲ್ಲಿರಿ, ನಿಮ್ಗೆ ಉಸಿರಾಡೋ ತೊಂದರೆ ಶುರು ಆಗುತ್ತೆ. ಅಂದ್ರೆ ಇತ್ತೀಚೆಗೆ ಈ ಅಸ್ತಮಾ ಕಾಯಿಲೆ ಏನಿದೆ ನೋಡಿ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ಅಸ್ತಮಾ ಕಾಯಿಲೆ ಮುಖ್ಯವಾದ ಕಾರಣ ಈ ಜಿರ್ಲೆಗಳು ನಮ್ಮ ಉಸಿರಾಟದ ತೊಂದರೆಯನ್ನ ಕೊಡುತ್ತೆ. ಹಾಗಾಗಿ ಇದನ್ನ ತಿನ್ನೋದ್ರಿಂದ ಮಕ್ಕಳು 17-18 ವರ್ಷ ಬರೋಕಾಗ್ಲೇ ಅವ್ರಿಗೆ ಅಸ್ತಮಾ ಪ್ರಾಬ್ಲಮ್ ಶುರು ಆಗುತ್ತೆ. ಈಗ ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ನೋಡ್ತೇವೆ, ತುಂಬಾ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ರಿಚ್ ಫ್ಯಾಮಿಲಿ, ಅವರು ಯಾವುದೇ ರೀತಿ ತೊಂದರೆ ಇರಲ್ಲ. ಆದ್ರೆ 17-18 ವರ್ಷಕ್ಕೆ ಅಸ್ತಮಾ ಸಮಸ್ಯೆ ಹೇಗ್ ಬಂತು ಅಂದ್ರೆ ಅವರು ಚಿಕ್ಕಂದಿನಿಂದಲೂ ತಿಂತಿದ್ದ ಹೇರಳವಾಗಿ ತಿಂತಾ ಇದ್ದಂತಹ ಚಾಕ್ಲೇಟ್ಗಳು. ಹಾಗಾಗಿ ಆದಷ್ಟು ನಾವೇ ಮನೇಲಿ ಮಾಡ್ಕೋಬಹುದು. ಈಗ ಏನು ಆರ್ಗಾನಿಕ್ ಬೆಲ್ಲ ಸಿಗುತ್ತೆ, ಅಥವಾ ಬಿಡಿ ಕಪ್ಪು ಬೆಲ್ಲ ಮತ್ತು ಎಳ್ಳು ಇದ್ರಲ್ಲಿ ಮಾಡಿದಂತಹ ಒಂದು ಉಂಡೆನೋ ಅಥವಾ ಬರ್ಫಿ ತರ ಮಾಡ್ಕೊಟ್ರೆ ಅದ್ರಲ್ಲಿ ಇದ್ರಷ್ಟು ಪ್ರೋಟೀನ್ ಇನ್ಯಾವ್ದ್ರಲ್ಲೂ ಇಲ್ಲ. ಬಟ್ ನಾವೇನಂದ್ರೆ ಈಗ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೇವೆ, ಅದು ಕೂಡ ಒಂದು ಬೇರೆ ಅದ್ರದ್ದು ಬೇರೆ ಸ್ಟೋರಿ ಇದೆ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ನೀವು ಒಂದು 6 ತಿಂಗಳು ಒಂದೇ ಕಡೆ ಇಟ್ಟು ಒಂದೇ ಒಂದು ಇರುವೆ ಅದ್ರ ಹತ್ರ ಬರೋದಿಲ್ಲ. ಡ್ರೈ ಫ್ರೂಟ್ಸ್ ಚೆಕ್ ಮಾಡಿ ನೋಡಿ. ಯಾಕೆ ಅಂದ್ರೆ ಅದನ್ನ ಈ ಕೆಮಿಕಲ್ಸ್ ನಲ್ಲಿ ಎದ್ದಿರ್ತಾರೆ ಆ ಡ್ರೈ ಫ್ರೂಟ್ಸ್ ನ. ಹಾಗಾಗಿ ಯಾವ ಕ್ರಿಮಿಕೀಟನೂ ಅದ್ರ ಹತ್ರ ಬರೋದಿಲ್ಲ. ಸೊ ಅದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಸೇವಿಸ್ತಾ ಇದ್ದೇವೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತಾನೂ ನಾವು ಯೋಚಿಸಬೇಕಾಗಿದೆ. ಹಾಗಾಗಿ ನಾವೇ ಮನೇಲೆ ಮಾಡ್ಕೋಬಹುದಂತಹ ಸಿಹಿ ತಿಂಡಿ ಇರುವಾಗ ಈ ರೀತಿ ಚಾಕ್ಲೇಟ್ ನ ಮುಖಾಂತರ ಮಕ್ಕಳಿಗೆ ಈ ಒಂದು ಸಮಸ್ಯೆಗಳನ್ನ ನಾವೇ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಲ್ಲ. ಹಾಗಾಗಿ ಚಾಕ್ಲೇಟ್ ಕೂಡ ಒಂದು ದೊಡ್ಡ ಸಮಸ್ಯೆ. ನಂತರ ಈ ಕಡ್ಲೆಕಾಯಿ ಎಣ್ಣೆ ಇದ್ರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ನಿಮ್ಗೊಂದು ಮಾಹಿತಿ ಹೇಳ್ತೇನೆ. 1980ರಲ್ಲಿ ಈ ಕಡ್ಲೆಕಾಯಿ ಮೇಲೆ ಬೂಸ್ಟ್ ಬೆಳೆಯುತ್ತೆ ಅಂತ ಒಂದು ಆರ್ಟಿಕಲ್ ಬಂತು. ಅದು ಅಫ್ಲಾಟಾಕ್ಸಿನ್ ಅನ್ನುವಂತಹ ಒಂದು ಕೆಮಿಕಲ್ ಇರುತ್ತೆ. ಅದು ದೌರ್ಬಲ್ಯಗಳನ್ನ ಮಾಡುತ್ತೆ, ನರ ದೌರ್ಬಲ್ಯ ಮಾಡುತ್ತೆ ಅಂತ ಮಾಧ್ಯಮಗಳು ಅನೇಕ ಆರ್ಟಿಕಲ್ ಮೇಲೆ ಆರ್ಟಿಕಲ್ ಬಂತು 1980ರಲ್ಲಿ. ಕಡ್ಲೆಕಾಯಿ ಮೇಲೆ ಒಂದು ಬೂಸ್ಟ್ ಬೆಳೀತಾ ಇದೆ, ಅದು ಒಳ್ಳೇದಲ್ಲ ಅಂತ. ಹಾಗಾಗಿ ಏನಾಯ್ತು, ನಮ್ಮ ಕಡ್ಲೆಕಾಯಿ ಎಣ್ಣೆ ತೆಗಿತಾ ಇದ್ದಂತ ಗಾಣಿಗರು ಸಂಪೂರ್ಣವಾಗಿ ನಾಶ ಆಗೋದ್ರು ಅದ್ರ ಮುಖಾಂತರ. ಆ ಜಾಗಕ್ಕೆ ಈ ಬಹುರಾಷ್ಟ್ರೀಯ ಕಂಪನಿಗಳೇನಿವೆ ಅವು ತಮ್ಮ ಪ್ಲಾಸ್ಟಿಕ್ ಎಣ್ಣೆ ಅಥವಾ ಬೇರೆ ಬೇರೆ ಮಿಕ್ಸ್ ಮಾಡುವಂತಹ ಎಣ್ಣೆಗಳನ್ನ ಶುರು ಮಾಡುದು. ಹಾಗೆ ನಮ್ಮ ಗಾಣಿಗರು ತಯಾರಿಸಿದಂತಹ ಪ್ಯೂರ್ ಎಣ್ಣೆ ಏನಿದೆ ಕಡ್ಲೆಕಾಯಿ ಎಣ್ಣೆ, ಅದು ಹೋಗಿ ಇವತ್ತು ಈ ರೀತಿ ಪ್ಯಾರಾಫಿನ್ ಆಯಿಲ್ ಮಿಕ್ಸ್ ಆಗಿರುವಂತಹ ನಾವು ಕಡ್ಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೇವೆ. ಸೊ ನೀವೊಬ್ರು ಬಿಸ್ನೆಸ್ ಮೆನ್ ಅನ್ಕೊಳ್ಳಿ, ನೀವೊಂದು ಬಿಸ್ನೆಸ್ ಮೆನ್ ಅನ್ಕೊಂಡ್ರೆ ಈಗ ಕಡ್ಲೆಕಾಯಿ ಎಣ್ಣೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು. 1 kg ಕಡ್ಲೆಕಾಯಿಗೆ ಒಂದು 75 ರೂಪಾಯಿ ಅನ್ಕೊಳ್ಳೋಣ. ಸೊ ನೀವು 1 kg ಕಡ್ಲೆಕಾಯಿ ಎಣ್ಣೆ ತೆಗಿಬೇಕು ಅಂದ್ರೆ ನಿಮ್ಗೆ ಮಿನಿಮಮ್ 2.5 kg ಕಡ್ಲೆಕಾಯಿ ಬೇಕು. 1 ಲೀಟ್ರು ಕಡ್ಲೆಕಾಯಿ ಎಣ್ಣೆ ತೆಗಿಯೋದಕ್ಕೆ 2.5 kg ಕಡ್ಲೆಕಾಯಿ ಬೇಕು. ಅಂದ್ರೆ ಎಷ್ಟಾಯ್ತು ಬೆಲೆ? ನಿಮ್ಗೆ ಕಡ್ಲೆಕಾಯಿ ಬೆಲೆನೇ ಹೆಚ್ಚು ಕಡಿಮೆ 170-180 ರೂಪಾಯಿ ಆಯ್ತು. ಜೊತೆಗೆ ನೀವು ಅದು ಪ್ರೊಸೆಸಿಂಗ್ ಇರ್ಬೋದು, ಲೇಬರ್ ಚಾರ್ಜು, ಮತ್ತೆ ಅದನ್ನ ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿ ಲೇಬಲಿಂಗು, ಪ್ಯಾಕೇಜಿಂಗು, ಇದೆಲ್ಲ ಸೇರಿದ್ರೆ ಕಡಿಮೆ ಅಂದ್ರೆ 1 ಲೀಟರ್ ಕಡ್ಲೆಕಾಯಿ ಎಣ್ಣೆಗೆ 250 ರೂಪಾಯಿ ಆಗ್ಲೇಬೇಕು. ಆದ್ರೆ ನಾವು 70-80 ರೂಪಾಯಿಗೆಲ್ಲ ತಗೊಂತಾ ಇದೀವಿ ಕಡ್ಲೆಕಾಯಿ ಎಣ್ಣೆ. ಅದು ಹೇಗೆ ಸಾಧ್ಯ? ಈಗ ನೀವೇ ಬಿಸ್ನೆಸ್ ಮೆನ್ ಆಗಿದ್ರು ಪ್ಯೂರ್ ಕಡ್ಲೆಕಾಯಿ ಎಣ್ಣೆ ಅದೇ ಕೊಡೋದಕ್ಕೆ ಸಾಧ್ಯ 70 ರೂಪಾಯಿಗೆ. ನಿಮ್ ಕಡ್ಲೆಕಾಯಿ ಬೀಜನೇ 1 kg 75 ರೂಪಾಯಿ ಇರುವಾಗ 70 ರೂಪಾಯಿಗೆ ಅದೇಗೆ 1 ಲೀಟರ್ ಕಡ್ಲೆಕಾಯಿ ಎಣ್ಣೆ ಕೊಡೋದಕ್ಕೆ ಸಾಧ್ಯ? ಈ ಒಂದು ಸತ್ಯ ನಾವು ಅರ್ಥ ಮಾಡ್ಕೋತಾ ಇಲ್ಲೋ ಅಥವಾ ಅರ್ಥ ಮಾಡ್ಕೊಂಡ್ರು ಬೇಡ ಅಂತ ಸುಮ್ಮನಿದೀವೋ ಗೊತ್ತಿಲ್ಲ. ತುಮಕೂರು ಮತ್ತು ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಗಾಣಿಗರು ಈಗಲೂ ಎಣ್ಣೆ ತೆಗಿತಾ ಇದ್ರೆ ನೀವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಪ್ಯೂರ್ ಎಣ್ಣೆ ನಿಮ್ಗೆ 250-300 ರೂಪಾಯಿ ತಗೋತಾರೆ 1 ಲೀಟರ್ಗೆ. ಆದ್ರೆ ನಾವು ಈ ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಅಲ್ಲಿ ತೊಂತೀವಲ್ಲ, ಈ ಆ ಪ್ಯೂರು ಈ ಪ್ಯೂರು ಹೆಸರಲ್ಲಷ್ಟೇ ಪ್ಯೂರ್ ಇರುತ್ತೆ. ಆ ಎಣ್ಣೆ ಖಂಡಿತ ಪ್ಯೂರ್ ಆಗಿರೋದಿಲ್ಲ. ಯಾಕಂದ್ರೆ ಅದು ವೈಟ್ ಎಣ್ಣೆ ಅಂತ ಒಂದು ಹೇಳ್ತೇವೆ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತೆಗೆದಾಗ ಒಂದು ಪ್ಯಾರಾಫಿನ್ ಆಯಿಲ್, ವೈಟ್ ಆಯಿಲ್ ಅಂತ ಬರುತ್ತೆ. ನೀವು ನೋಡ್ತಿದ್ದೀರಿ ಈ ಚಿತ್ರದಲ್ಲಿ. ಆ ವೈಟ್ ಆಯಿಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದನ್ನು ಬ್ಯಾನ್ ಮಾಡಿದೆ. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ
ಹಾಗಾಗಿ ಇದನ್ನ ಫುಡ್ ಬಳಸಬಾರ್ದು ಅಂತ. ಆದ್ರೂ ನೀವು ಸುವರ್ಣ ನ್ಯೂಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಬಂದಿತ್ತು. ಅವ್ರೇನ್ ಮಾಡ್ತಾರೆ, ಈ ವೈಟ್ ಆಯಿಲ್ ಏನಿದೆ ಅದು ಅಡ್ವಾಂಟೇಜಸ್ ಏನು ಅಂದ್ರೆ, ನೀವು ಅದನ್ನ ಯಾವ ಎಣ್ಣೆಗೆ ಹಾಕಿದ್ರು ಅದು ಆ ಎಣ್ಣೆ ಆಗ್ಬಿಡುತ್ತೆ. ನೀವು ವೈಟ್ ಆಯಿಲ್ ತಗೊಂಡು ಕೊಬ್ಬರಿ ಎಣ್ಣೆಗೆ ಹಾಕಿದ್ರು ಕೊಬ್ಬರಿ ಎಣ್ಣೆ ಆಗ್ಬಿಡುತ್ತೆ. ವೈಟ್ ಆಯಿಲ್ ನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಕಡಲೆಕಾಯಿ ಎಣ್ಣೆ ಆಗ್ಬಿಡುತ್ತೆ. ಅದು ಆ ರೂಪವನ್ನು ಪಡೆಯುತ್ತೆ. ಹಾಗಾಗಿ ಸುಮಾರು ಜನ ಒಂದು ಕಾಲ್ ಭಾಗ ಕಡಲೆಕಾಯಿ ಎಣ್ಣೆ ಇಟ್ಕೊಂಡು ಮುಕ್ಕಾಲ್ ಭಾಗ ಈ ವೈಟ್ ಆಯಿಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಈ ಆಯಿಲ್ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಇದು ಎಸ್ಪೆಷಲಿ ಈ ಚಿಕ್ಕ ಮಕ್ಳಿಗೆ ಈಗ ಜೀರ್ಣಾಂಗ ಬೆಳೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಇದ್ರಲ್ಲಿ ಕರೆದಂತಹ ಈ ಎಣ್ಣೆದ್ ಕರೆದಂತಹ ತಿಂಡಿಗಳನ್ನ ಕೊಡ್ತಾ ಅವರ ಜೀರ್ಣಾಂಗವನ್ನ ನಿಜಕ್ಕೂ ಹಾಳು ಮಾಡ್ತಾ ಇದ್ದೇವೆ ಅಂದ್ರೆ ಅದು ಖಂಡಿತ ತಪ್ಪಲ್ಲ. ಯಾಕಂದ್ರೆ ನಾವಿಲ್ಲ ನೇರವಾಗಿ ನೋಡ್ತಾ ಇದೀವಿ, ಇದು ಖಂಡಿತ ಪ್ಯೂರ್ ಅಲ್ಲ. ಅಷ್ಟು ಕಡಿಮೆ ರೇಟಿಗೆ ಬರ್ತಾ ಇದೆ ಅಂದ್ರೆ ಅದು ಪ್ಯೂರ್ ಎಣ್ಣೆ ಅಲ್ಲ. ಸೊ ಈ ರೀತಿ ಮಿಕ್ಸ್ ಮಾಡುವಂತಹ ಎಣ್ಣೆನ ನಾವು ತಗೋತಾ ಇದೀವಿ. ಅಷ್ಟಾಲ್ದು ಅಂತ ನೀವು ಆಚೆ ನೋಡಿರ್ಬೇಕು, ಈ ಬೋಂಡಾ ಬಜ್ಜಿ ಕರಿಯೋರು, ಅವ್ರು ಒಂದ್ ಎಣ್ಣೆ ಕರೆದಿದ್ದನ್ನ ಮತ್ತೆ ಅದೇ ಎಣ್ಣೆ ಇನ್ನೊಂದ್ಸಲ ಕರೀತಾರೆ. ಇಲ್ಲ ಕಡಲೆ ಬೀಜ ಕರೆದಿದ್ದನ್ನ ಮತ್ತೆ ಅದೇ ಎಣ್ಣೆ ಮತ್ತೆ ಬೋಂಡಾ ಕರೀತಾರೆ. ಅದು ಮತ್ತಷ್ಟು ದುರಂತ. ಅಟ್ಲೀಸ್ಟ್ ನಾವು ಮನೇಲಾದ್ರೆ ಒಂದ್ ಒಳ್ಳೆ ಎಣ್ಣೆ ಕರೆದೇನೋ ತಿನ್ಬಹುದು, ಅದೇ ರಸ್ತೆಯಲ್ಲಿ ಕರೆದಿದ್ದ ಎಣ್ಣೆ 2-3 ಸಲ ಕರೀತಾರೆ. ಅದು ಆರೋಗ್ಯಕ್ಕೆ ಸರಿ ಇಲ್ಲ. ಚಿಕ್ಕ ಮಕ್ಕಳು ಇನ್ನ 4-5 ವರ್ಷ ಅವರು ರಸ್ತೆ ಬದಿಲಿ ನಿಂತ್ಕೊಂಡು ಗೋಬಿ ಮಂಚೂರಿ, ಆ ಎಣ್ಣೆ ಆ ಧೂಳಲ್ಲಿ 3-4 ಸಲ ಕರ್ದಿರೋ ಆ ಎಣ್ಣೆ, ಅದರಲ್ಲಿ ಆ ಮೈದಾಯಿಂದ ಮಾಡಿರೋ ಆ ಗೋಬಿ. ನೀವೇ ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನ ಯಾವ ರೀತಿ, ನಮ್ಮ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೀವಿ, ಆದ್ರೆ ಈ ರೀತಿ ಅನಾರೋಗ್ಯವನ್ನ ನಾವೇ ಅವರಲ್ಲಿ ತುಂಬ್ತಾ ಇದೀವಿ. ಖಂಡಿತ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿದೆ. ಸೊ ಇದು ಪ್ರಮುಖವಾದ ಒಂದು ಸಮಸ್ಯೆ. ಹಾಗಾಗಿ ನಾವು ಈ ಎಲ್ಲಾ ಕಾರಣಗಳಿಂದ, ಅನೇಕ ಕಾರಣಗಳಿಂದ ಸಿರಿಧಾನ್ಯಗಳ ಅವಶ್ಯಕತೆ. ಯಾಕೆ ಅಂದ್ರೆ ಈ ಬಾಟಲ್ಡ್ ಡ್ರಿಂಕ್, ಫ್ರೂಟ್ ಡ್ರಿಂಕ್ ಏನಿದೆ, ಜ್ಯೂಸ್ ಫ್ರೂಟ್, ಅದು ಕೂಡ ಈಗ ಫಲ ಜಾಸ್ತಿ ಬರ್ಲಿ ಅಂತ ಕೆಮಿಕಲ್ ಹಾಕ್ತಿವಿ, ಆಮೇಲೆ ಬೇಗ ಹಣ್ಣಾಗ್ಲಿ ಅಂತ ಕೆಮಿಕಲ್ ಹಾಕ್ತಿವಿ, ಆಮೇಲೆ ಹಣ್ಣು ಸಿಹಿ ಆಗ್ಲಿ ಅಂತ ಕೆಮಿಕಲ್ ಹಾಕ್ತಿವಿ, ಜೊತೆಗೆ ಪ್ಯಾರಾಫಿನ್ ಅಂತ ಒಂದು ಮೇಣ, ಅದನ್ನ ಅದ್ರ ಮೇಲ್ಗಡೆ ಸೌಡ್ತೀವಿ. ಯಾಕಂದ್ರೆ ಹಣ್ಣು ತುಂಬಾ ಆಕರ್ಷಕವಾಗಿ ಕಾಣ್ಲಿ ಅಂತ. ಅಲ್ಲಿ ಕೆಮಿಕಲ್ ಕಡಿಮೆ ಅಂದ್ರು ಬೆಳೆದ ನಂತರ ಅದು ನಾವು ಕೊಂಡ್ಕೊಳ್ಳೋಷ್ಟರಲ್ಲಿ 4-5 ಸಲ ಅದಕ್ಕೆ ಕೆಮಿಕಲ್ ಹಾಕ್ತೇವೆ. ಸೊ ಇಂತಹ ಒಂದು ಕೆಮಿಕಲ್ ಮಾಡಿದಂತಹ ಹಣ್ಣಿನ ರಸವನ್ನ ನಾವು ಇವತ್ತು ಬಾಟ್ಲುಗಳು, ಅದು ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ಸೇವಿಸ್ತಾ ಇದೀವಿ. ಯಾರೊಬ್ರು ಸ್ನೇಹಿತರು ಹೇಳ್ತಾ ಇದ್ರು, ಅದ್ಯಾವುದು ಹೊಸ ಡ್ರಿಂಕ್ ಬಂದಿದೆ, ಇದು ಏನೋ ಸೀಬೆ ಹಣ್ಣಿನ ಜ್ಯೂಸು, ಸೇಮ್ ಸೀಬೆ ಹಣ್ಣಿನ ತರನೇ ಇದೆ, ಬಹಳ ಚೆನ್ನಾಗಿದೆ ಅಂತ. ಅಲ್ಲ ಸರ್, 50 ರೂಪಾಯಿ ಕೊಟ್ರೆ ಒಳ್ಳೆ ಸೀಬೆ ಎಣ್ಣೆ ಸಿಗುತ್ತೆ ನಿಮ್ಗೆ, ಚೆನ್ನಾಗಿ ತೊಳೆದು ಅವನ್ನೇ ತಿನ್ಬೋದು. 70-80 ರೂಪಾಯಿ ಕೊಟ್ಟು ಅವ್ರೆಲ್ಲೋ ತೆಗೆದು ಅದನ್ನ ಯಾರು ಕ್ಲೀನ್ ಮಾಡಿರ್ತಾರೋ, ಎಂತ ನೀರಲ್ಲಿ ಮಾಡಿರ್ತಾರೋ, ಜೊತೆಗೆ ಇದು ಹಾಳಾಗ್ದಿರಕ್ಕೆ ಇದಕ್ಕೆ ಒಂದಷ್ಟು ಪ್ರಿಸರ್ವೇಟಿವ್ಸ್ ಹಾಕ್ಬೇಕಾಗುತ್ತೆ. ಆಮೇಲೆ ಯೋಚನೆ ಮಾಡಿ ನೀವು, ಮಾವಿನ ಹಣ್ಣು ಒಂದ್ ಸೀಸನ್ ಅಲ್ಲಿ ಮಾತ್ರ ಇರುತ್ತೆ, ವರ್ಷ ಪೂರ್ತಿ ಮಾವಿನ ಹಣ್ಣು ಇರಲ್ಲ. ಆದ್ರೆ ನಿಮ್ಗೆ ಮಾವಿನ ಜ್ಯೂಸು, ಈ ಸೋ ಕಾಲ್ಡ್ ಕಂಪನೀಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮಾವಿನ ಹಣ್ಣಿನ ರಸ ಅಂತ, ಈ ಮಾವಿನ ಹಣ್ಣು ಜ್ಯೂಸು ಅದೇ ನಿಮ್ಗೆ ವರ್ಷ ಪೂರ್ತಿ ಸಿಗುತ್ತೆ. ಬಾಟ್ಲುಗಳಲ್ಲಿ ನಮ್ಗೆ ವರ್ಷ ಪೂರ್ತಿ ಸಿಗ್ತಾನೆ ಇರುತ್ತೆ. ಅಂದ್ರೆ ಮಾವಿನ ಹಣ್ಣು ಇರೋದು ಒಂದ್ ಸೀಸನ್ ಮಾತ್ರ, ಆದ್ರೆ ವರ್ಷ ಪೂರ್ತಿ ಈ ಹಣ್ಣಿನ ಜ್ಯೂಸ್ ತಯಾರು ಮಾಡ್ಬೇಕು ಅಂದ್ರೆ ಅವ್ರು ಒಂದಷ್ಟು ಗೋಡನ್ಗಳಲ್ಲಿ ಇದನ್ನ ಇಟ್ಟಿರ್ತಾರೆ. ಆದ್ರೆ ಕೆಲವೊಂದು ಹಣ್ಣಾಗಲ್ಲ, ಇಂಜೆಕ್ಷನ್ ಕೊಟ್ಟು ಅದನ್ನ ಹಣ್ಣು ಮಾಡ್ಬೇಕಾಗುತ್ತೆ. ಕೆಲವೊಮ್ಮೆ ಅದು ತುಂಬಾ ಹುಳಿ ಇರುತ್ತೆ, ಯಾಕಂದ್ರೆ ಅದು ಸೀಸನ್ ಹಣ್ಣು ಇರಲ್ಲ. ತುಂಬಾ ಹುಳಿ ಇರೋದ್ರಿಂದ ಅದಕ್ಕೆ ತುಂಬಾ ಹೇರಳವಾಗಿ ಸಕ್ಕರೆ ಹಾಕ್ತಾರೆ. ಸೊ ಸಕ್ಕರೆ ಹಾಕಿ ಆನಂತರ ಒಂದಷ್ಟು ಪ್ರಿಸರ್ವೇಟಿವ್ಸ್ ಹಾಕಿ ಇದನ್ನ ನಮ್ಗೆ ಬಾಟಲ್ಡ್ ಜ್ಯೂಸ್ ಆಗಿ ಕೊಡ್ತಾ ಇದಾರೆ. ಅದ್ರ ಬಗ್ಗೆ ನಾವ್ ಯಾರು ಯೋಚನೆ ಮಾಡದೆ ಬಹಳ ಖುಷಿಯಾಗಿ ಇದೇ ನಿಜವಾದ ಆರೋಗ್ಯದ ಬದುಕು ಅಂತ ತಿಳ್ಕೊತಾ ಇದ್ದೇವೆ. ಹಾಗಾಗಿ ನಮ್ಗೆ ನೇರವಾಗಿ ಹಣ್ಣುಗಳು ಸಿಗುತ್ತೆ. ಹಣ್ಣುಗಳು ತಿನ್ನೋದ್ರಿಂದ ನಮ್ಮ ಸ್ನಾಯುಗಳಿಗೆ ಉಪಯೋಗ ಇದೆ. ಅದೆಲ್ಲ ಬಿಟ್ಟು ಈ ರೀತಿ ಯಾವ ನೀರಲ್ಲಿ ಮಾಡಿರ್ತಾರೋ ಅದು ನಮಗೆ ಗೊತ್ತಿಲ್ಲ, ಈ ರೀತಿ ಬಾಟಲ್ ಡ್ರಿಂಕ್ ಏನಿದೆ ಅದು ಕೂಡ ನಮ್ಮ ಒಂದಷ್ಟು ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇದೆ. ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳು ಹೇಗ್ ಮಾಡ್ತಾ ಇದಾರೆ ಅಂದ್ರೆ, ನೀವು ಯೋಚನೆ ಮಾಡಿರ್ಬೇಕು, ಸುಮಾರು ವರ್ಷಗಳಿಂದ ನಾವು ಅಲ್ಲುಜ್ಬೇಕಾದ್ರೆ ಈ ಇದ್ರಲ್ಲಿ ಅಲ್ಲುಜ್ತಾ ಇದ್ವಿ. ಇದ್ರಲ್ಲಿ ಅಲ್ಲುಜ್ಬೇಕಾದ್ರೆ ಈ ಗ್ಲೋಬಲೈಸೇಷನ್ ಆದ್ಮೇಲೆ ಬೇರೆ ಬೇರೆ ಕಂಟ್ರಿಯಿಂದ ಕಂಪನಿಗಳು ಬಂದು ಭಾರತಕ್ಕೆ ಬಂದು ಅವ್ರು ಹೇಳಿದ್ರು, ಇನ್ನು ನೀವು ಅಲ್ಲುಜ್ಜಕ್ಕೆ ಇದ್ರಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ತಗೊಳ್ಳಿ ಈ ಟೂತ್ ಬ್ರಷ್, ಈ ಪೇಸ್ಟ್, ಇದ್ರಲ್ಲಿ ಉಜ್ಜಿ ಅಂತ ಹೇಳಿದ್ರು. ಆಯ್ತು, ನಾವು ಉಪ್ಪು ಯೂಸ್ ಮಾಡಿದ್ವಿ, ಆಮೇಲೆ ಈ ಟೂತ್ ಬ್ರಷ್ ಎಲ್ಲ ಯೂಸ್ ಮಾಡಿದ್ವಿ. ಈಗ ಅದೇ ಕಂಪ್ನಿ ನೀವು ನೋಡಿರ್ಬೇಕು, ಈಗ ಅಡ್ವರ್ಟೈಸ್ಮೆಂಟ್ ಏನಿದೆ, ಕೋಲ್ ಕೋಟೆಡ್ ಟೂತ್ ಬ್ರಷ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ನಲ್ಲಿ, ಈ ಕೋಲ್ ಕೋಟೆಡ್ ಇರೋದ್ರಿಂದ ನಿಮ್ಮ ಹಲ್ಲು ಸಂತನ ಕ್ಲೀನ್ ಮಾಡುತ್ತೆ ಅಂತ. ಅಲ್ಲ ಸರ್, ಇದನ್ನೇ ಅಲ್ವೇ ನಾವು 60-70 ವರ್ಷದಿಂದ ಯೂಸ್ ಮಾಡ್ತಾ ಇದ್ದು. ನಾವ್ ಯೂಸ್ ಮಾಡಿದ್ರೆ ಮತ್ತೆ ಈಗ ನಮ್ಗೆ ಕೊಡ್ತಾ ಇದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ಅವರ ಉದ್ದೇಶ ಆದಷ್ಟು ನಮ್ಮ ಬದುಕಿನ ಶೈಲಿ ಬದಲಾಯಿಸೋದು, ದುಡ್ಡು ಮಾಡೋದು, ಇದಷ್ಟೇ ಆಗಿದೆ. ಹಾಗಾಗಿ ಇದು ಕೂಡ ಒಂದು ಅಂದ್ರೆ ನಮ್ಮನ್ನ ನಾವು ತಿಳ್ಕೋಬೇಕು. ಸೊ ಈಗ ಅದಕ್ಕೆ ಸುಮಾರು ಕಂಪ್ನಿ ನೋಡಿ, ಸೋಪ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಥವಾ ಇನ್ನೇನೋ ಯಾವ್ದೋ ಕೂಲ್ ಡ್ರಿಂಕ್ಸ್ ಇರ್ಬೋದು, ಎಲ್ಲರೂ ಈಗ ಆರ್ಗ್ಯಾನಿಕ್ ಅಂತ ಶುರು ಮಾಡ್ತಾ ಇದಾರೆ, ಅಥವಾ ಸೊ ನೇಚರ್ ಓರಿಯೆಂಟೆಡ್ ಟೂತ್ ಪೇಸ್ಟ್ ಅಂತ ಶುರು ಮಾಡ್ತಾರೆ. ಈಗ ಎಲ್ಲರೂ ಅದಕ್ಕೆ ಬರ್ತಾ ಇದಾರೆ. ಯಾಕಂದ್ರೆ ಜನ ಈಗ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಈ ಸೋ ಕಾಲ್ಡ್ ಇಂಟರ್ನ್ಯಾಷನಲ್ ಕಂಪ್ನಿ ಕೂಡ ಅವರು ಕೂಡ ಇದರಲ್ಲಿ ಏನೋ ಟೀ ಪೌಡರ್ ಶುರು ಮಾಡಿದ್ರು, ಅದ್ರಲ್ಲೂ ನಮ್ಗೆ ಏಲಕ್ಕಿ ಹಾಕಿದೀವಿ, ಅದ್ರಲ್ಲಿ ಇನ್ನೇನೋ ಒಂದಿದೆ. ಸೊ ಈ ರೀತಿ ಅವರು ಕೂಡ ಆರ್ಗ್ಯಾನಿಕ್ ಬರ್ತಾ ಇದಾರೆ. ಅಂದ್ರೆ ಎಲ್ಲೆಲ್ಲಿ ದುಡ್ಡಿರುತ್ತೆ ಅಲ್ಲಲ್ಲಿ ಅವರು ದಾಳಿ ಮಾಡ್ತಾ ಇರ್ತಾರೆ. ಅದೊಂದು ಸಮಸ್ಯೆ. ಆಮೇಲೆ ಈಗ ಈ ಆಯುರ್ವೇದಿಕ್ ನಲ್ಲಿ ಒಂದ್ ಮಾತಿದೆ, ಯಾವ್ದು ಬಿಳಿ ಬಣ್ಣ ಇರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಅಂದ್ರೆ ಉಪ್ಪಿರ್ಬೋದು, ಅದು ಅತಿಯಾದ ಸೇವನೆ ಒಳ್ಳೇದಲ್ಲ. ಅಥವಾ ಶುಗರ್, ಅದು ಕೂಡ
ಒಳ್ಳೇದಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಯಾರು ಶುಗರ್ ಯೂಸ್ ಮಾಡ್ತಾನೆ ಇರ್ಲಿಲ್ಲ, ಎಲ್ಲದಕ್ಕೂ ಬೆಲ್ಲವನ್ನ ಯೂಸ್ ಮಾಡ್ತಿದ್ರು. ಯಾವಾಗ್ಲೂ ಅಪರೂಪಕ್ಕೆ ಯೂಸ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಹಬ್ಬ ಹರಿದಿನಗಳಲ್ಲಿ ಯಾವಾಗ್ಲೂ ಅವರು ಸಿಹಿ ತಿಂಡಿ ಒಬ್ಬಟ್ಟು ಎಲ್ಲವನ್ನು ಕೂಡ ಬೆಲ್ಲದಲ್ಲೇ ಮಾಡ್ತಿದ್ರು. ಆದ್ರೆ ಇವತ್ತು ನಾವು ಕಂಪ್ಲೀಟ್ ಆಗಿ ಸಕ್ಕರೆ ಶಿಫ್ಟ್ ಆಗಿರೋದ್ರಿಂದ ಅದು ಕೂಡ ಒಳ್ಳೇದಲ್ಲ, ಬಿಳಿ ಕಲರ್ ಮತ್ತು ಮೈದಾ. ಸೊ ಮೈದಾ ಕೂಡ ಅದ್ರಲ್ಲಿ ಈ ಗೋಧಿಲಿ ಏನಿದೆ ಫೈಬರ್ ಆ ಅಂಶ ತೆಗೆದು ಈ ಮೈದಾನ್ ಮಾಡ್ತಾರೆ. ಅದ್ರಲ್ಲಿ ನಾವು ಮ್ಯಾಗಿ ಅದು ಇದು ಏನೋ ತಿಂತಾ ಇರ್ತೀವಿ. ಅದು ಚಿಕ್ಕ ಮಕ್ಳು ಕೂಡ ಯೋಚನೆ ಮಾಡಿ, ಒಂದ್ಸಲ ಮೈದಾ ದೇಹದೊಳಗೆ ಹೋದ್ರೆ ಸಂಪೂರ್ಣವಾಗಿ ಆಚೆ ಬರೋದಕ್ಕೆ ಕಡಿಮೆ ಅಂದ್ರೆ 2 ದಿವಸ ಬೇಕಂತೆ. ಅಂದ್ರೆ ಅದರ ಅಂಶ ನಮ್ಮ ಕರುಳಿನ ಬೇರೆ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಕಂಪ್ಲೀಟ್ ಆಗಿ ನಮ್ಮ ದೇಹದಿಂದ ಮೈದಾ ಅಂಶ ಆಚೆ ಬರ್ಬೇಕಂದ್ರೆ ಮಿನಿಮಮ್ 2 ಡೇಸ್ ಬೇಕು. ಜೊತೆಗೆ ಮೈದಾದಿಂದ ಒಂದಷ್ಟು ಬೇರೆ ಬೇರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಶುರುವಾಗುತ್ತೆ, ಅನೇಕ ಸಮಸ್ಯೆಗಳಿದೆ. ಸೊ ಹೀಗೆ ಬಿಳಿ ಬಣ್ಣದ್ದೇನಿದೆ ಅದೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಖಂಡಿತ ಒಳ್ಳೇದಲ್ಲ. ಗೋಧಿ. ಸೊ ಈಗ ಇನ್ನೊಂದು ಮುಖ್ಯವಾದಂತಹ ಒಂದು ಘಟ್ಟ ಇದು. ನಾವು ಗೋಧಿ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಈಗ ಬೆಳಿಗ್ಗೆ ಕೂಡ ಯಾವ್ದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾ ಇದ್ರು, ನೀವು ಹೆಲ್ತ್ ಕಾನ್ಶಿಯಸ್, ನೀವು ಸಣ್ಣ ಆಗ್ಬೇಕಾ, ಹಾಗಾದ್ರೆ ಅಕ್ಕಿನ ಪಕ್ಕಕ್ಕಿಟ್ಟು ನೀವು ಚಪಾತಿ ತಿನ್ನಿ 3 ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾ ಇದ್ರು. ಅಡ್ವರ್ಟೈಸ್ಮೆಂಟ್, ಬ್ರ್ಯಾಂಡ್ ಅಂಬಾಸಿಡರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಅದು ಎಷ್ಟು ಮಟ್ಟಿಗೆ ಒಳ್ಳೇದು ಅಂತ ಇವತ್ತರೆಗೂ ನಾವು ಯೋಚನೆ ಮಾಡ್ತಾನೆ ಇಲ್ಲ. ಉದಾಹರಣೆಗೆ ಈ ಸೆಷನ್ ಆದ್ಮೇಲೆ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಏನಂದ್ರೆ ಕ್ಯಾನ್ಸರ್ ಟ್ರೈನ್ ಅಂತ ಒಂದಿದೆ. ಪಂಜಾಬ್ ಇಂದ ಕ್ಯಾನ್ಸರ್ ಟ್ರೈನ್ ಅಂತ ಒಂದು ಹೊರಡುತ್ತೆ. ಆ ಟ್ರೈನ್ ಹೆಸರೇ ಕ್ಯಾನ್ಸರ್ ಟ್ರೈನ್ ಅಂತ. ಈ ಪಂಜಾಬ್ ಪಂಚ ನದಿಗಳ ಒಂದು ಸಂಗಮ. ಅಲ್ಲಿ ಬಹಳ ಹೇರಳವಾಗಿ ಗೋಧಿ ಬೆಳೀತಾ ಇದ್ರು. ಆನಂತರ ಈ ಗೋಧಿನ ಬೇರೆ ಬೇರೆ ಕಂಟ್ರಿಗಳಿಗೆ ಕಳಿಸ್ತಾ ಇದ್ರು. ಈಗ ಎಲ್ಲಾ ದೇಶದವರು ನಮ್ಗೆ ಗೋಧಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇದರಿಂದ ಸಮಸ್ಯೆಗಳು, ಅದರಲ್ಲಿ ಗ್ಲೂಟೆನ್ ಅಂತ ಒಂದು ಅಂಶ ಇರುತ್ತೆ, ಅದು ತಲೆ ಬಾಲ್ಡ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳು, ನಿಮ್ಮ ಡಯಾಬಿಟಿಕ್ ಪ್ರಾಬ್ಲಮ್ ಬರ್ತಾ ಇರೋದೇ ಗೋಧಿಯಿಂದ. ಹಾಗಾಗಿ ಬೇರೆ ಎಲ್ಲಾ ಕಂಟ್ರಿಗಳು ನಮ್ಗೆ ಗೋಧಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಆದ್ರೆ ನಾವು ಅದನ್ನು ಬಹಳ ಹೇರಳವಾಗಿ ಈಗ ಬಳಸ್ತಾ ಇದ್ದೇವೆ. ಇದರಿಂದ ಏನಾಯ್ತು, ಪಂಜಾಬ್ ನಲ್ಲಿ 100ಕ್ಕೆ 40 ಜನಕ್ಕೆ ಇವತ್ತು ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಹಾಗೂ ಹೇರ್ ಫಾಲ್ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗಿದೆ. ಸೊ ಕ್ಯಾನ್ಸರ್ ಇದು ತುಂಬಾ ಹೆಚ್ಚಾಗಿದೆ. ಅದಕ್ಕೋಸ್ಕರ ಗೌರ್ಮೆಂಟ್ ಏನ್ ಮಾಡ್ತು ಅಂದ್ರೆ ಪಂಜಾಬ್ ಇಂದ ಅಮೃತ್ಸರ್ಗೆ ಕ್ಯಾನ್ಸರ್ ಟ್ರೈನ್ ಅಂತ ಒಂದು ಟ್ರೈನ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ವಿಡಿಯೋಸ್ ಇದೆ ಅಥವಾ ಗೂಗಲ್ ಅಲ್ಲೂ ನೀವು ತಿಳ್ಕೊಬಹುದು. ಕ್ಯಾನ್ಸರ್ ಟ್ರೈನ್ ಅಂತ, ಯಾರು ಕ್ಯಾನ್ಸರ್ ಇಂದ ಬಳಲ್ತಾ ಇದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಗೆ ಅಂತ ಪಂಜಾಬ್ ಇಂದ ಅಮೃತ್ಸರ್ಗೆ ಹೋಗೋದಕ್ಕೆ ಈ ಟ್ರೈನ್ ಬಿಟ್ಟಿದ್ದಾರೆ. ಮತ್ತು ತಿಳ್ಕೊಳ್ಳಿ, ಕ್ಯಾನ್ಸರ್ ಟ್ರೈನ್ ಅಂತ ಏನ್ ಬೋರ್ಡ್ ಇದೆ ಅದ್ರ ಕೆಳಗಡೆ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ, ಆದಷ್ಟು ಗೋಧಿಯನ್ನ ಬಳಕೆ ಕಡಿಮೆ ಮಾಡಿ, ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ನಾವು ಹೇಗೆ ಸಿಗರೇಟ್ ಪ್ಯಾಕ್ಗಳಲ್ಲಿ ಸಿಗರೇಟ್ ಸೇವನೆ ಕಡಿಮೆ ಮಾಡಿ ಆರೋಗ್ಯಕ್ಕೆ ಹಾನಿಕರ ಅಂತ ಬರ್ತಿದೀವಿ, ಹಾಗೆ ಕ್ಯಾನ್ಸರ್ ಟ್ರೈನ್ ನಲ್ಲಿ ಆ ಟ್ರೈನ್ ಕೆಳಗಡೆ ಬರ್ದಿದ್ದಾರೆ ಗೋಧಿ ಬಳಕೆ ಕಡಿಮೆ ಮಾಡಿ ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ. ಅಂದ್ರೆ ಅರ್ಥ ಮಾಡ್ಕೋಬೇಕು. ಅವರು ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ಈ ಉತ್ತರ ಭಾರತದ ಗೋಧಿ ಕಾನ್ಸೆಪ್ಟ್ ನಮ್ ಈ ಕಡೆ ಮತ್ತೆ ದಕ್ಷಿಣ ಭಾರತ ಬರ್ತಾ ಇದೆ. ನಾವು ಕೂಡ ಚಪಾತಿ ಪೂರಿ ಪ್ರತಿದಿನ, ಎಸ್ಪೆಷಲಿ ಈಗ ಯೂತ್ಸ್ ಡಯಟ್ ಅಂತ, ಸೊ ಅನ್ನ ತಿನ್ಬಾರ್ದು ಚಪಾತಿ ತಿನ್ಬೇಕಂತ ಡೈಲಿ 3 ಟೈಮ್ ಚಪಾತಿ, 40-45 ವರ್ಷ ಬರೋಷ್ಟೊತ್ತಿಗೆ ಅವ್ರಿಗೆ ಡಯಾಬಿಟಿಸ್ ಶುರುವಾಗುತ್ತೆ ಹಾಗೂ ಕೂದಲು ಉದುರೋಕೆ ಶುರುವಾಗುತ್ತೆ. ಹಾಗಾಗಿ ನೀವು ತಿರುಪತಿ ತಿಮ್ಮಪ್ಪನ ಇತ್ತೀಚಿನ ಡೇಟಾ ನೋಡಿದ್ರೆ ಕೂದಲು ಸಿಗ್ತಾನೆ ಇಲ್ವಂತೆ. ಅಂದ್ರೆ ಕೊರೋನಾ ಇಶ್ಯೂ ಬಿಟ್ಬಿಡಿ, ಅದ್ರ ಮುಂಚೆಯಿಂದನೂ ಲಾಸ್ಟ್ ಒಂದು 5 ವರ್ಷದಿಂದ ಕೂದಲು ಕೊಡೋರ್ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂದ್ರೆ ಕೂದಲು ಬೆಳಿತಾನೆ ಇಲ್ವಲ್ಲ. ಸೊ ಬಾಲ್ಡೆಡ್ಗೂ ಜಾಸ್ತಿ ಆಗ್ತಾ ಇದಾರೆ. ಅದು ಕಾರಣ ಗ್ಲೂಟೆನ್ ಅನ್ನುವಂತಹ ಒಂದು ಅಂಶ ಅದು ಗೋಧಿಲಿದೆ. ಹಾಗಾಗಿ ನೋಡಿ, ಕ್ಯಾನ್ಸರ್ ಕಾರಣವಾಗುವಂತಹ ಇಂಥ ಗೋಧಿ ತುಂಬಾ ಪ್ರಮುಖವಾದಂತಹ ಒಂದು ನಮ್ಮ ಜೀವನ ಶೈಲಿ. ಇತ್ತೀಚೆಗೆ ಹೇಳಿದೆ ನಾನು, WHO ಹೇಳಿದೆ, ಸೊ ಒಂದು 60% ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ತಾ ಇದಾರೆ ಇನ್ನು 20 ವರ್ಷಗಳಲ್ಲಿ ಅಂತ. ಸೊ ಇಂಥ ಒಂದು ಆಘಾತಕಾರಿ ಕಾರಣ ಏನು ಅಂದ್ರೆ ಅದು ಗೋಧಿ. ಇದೆಲ್ಲ ಫಲಿತಾಂಶ ಏನಾಗ್ತಿದೆ, ಒಂದು ಲೇಔಟ್ ಅಂದ್ರೆ ಮೊದಲು ಹೇಗಿತ್ತು, ಒಂದು ಒಳ್ಳೆ ಮನೆಗಳು ಹಾಗೂ ಒಂದು ದೇವಸ್ಥಾನ, ಒಂದು ಅರಳಿಕಟ್ಟೆ ಹಾಗಿತ್ತು ನಮ್ದೊಂದು ಒಂದು ಏರಿಯಾ, ಒಂದು ಲೇಔಟ್ ಅಂದ್ರೆ. ಈಗೇನಾಗಿದೆ, ಒಂದು ಏರಿಯಾ ತಗೊಂಡ್ರೆ ಒಂದು 10 ಬೇಕರಿಗಳಿರುತ್ತೆ. ಆ ಬೇಕರಿಗಳಲ್ಲಿ ಮಾಡುವಂತಹ ಸ್ವೀಟ್ಗೆ ಯಾರು ಕೂಡ ತುಪ್ಪ ಹಾಕೋದಿಲ್ಲ, ತಿಳ್ಕೊಡಿ, ಡಾಲ್ಡಾ ಹಾಕ್ತಾರೆ. ಡಾಲ್ಡಾ ಹೇಗ್ ಮಾಡ್ತಾರೆ, ಯಾವ್ದು ಯೋಗ್ಯವಲ್ಲದ ಮಾಂಸ ಇದೆ ಅದನ್ನ ಚೆನ್ನಾಗಿ ಕುದಿಸಿ, ಆಮೇಲೆ ಅದರಿಂದ ಬರೋ ಕೊಬ್ಬಿಗೆ ಮೈದಾ ಇಲ್ಲಾಂದ್ರೆ ಹೈಡ್ರೋಜನ್ ಗ್ಯಾಸ್ ಇದನ್ನ ಮಿಕ್ಸ್ ಮಾಡಿ ಈ ಒಂದು ಡಾಲ್ಡಾ ರೆಡಿ ಮಾಡ್ತಾರೆ. ಈ ಡಾಲ್ಡಾ ಇಂದ ಇವರು ಇದನ್ನ ಮಾಡೋದು ಸಿಹಿ ತಿಂಡಿಗಳು. ಹಾಗಾಗಿ ಒಂದು ಲೇಔಟ್ ಅಂತ ತಗೊಂಡ್ರೆ ಇಡೀ ಒಂದು 10 ಬೇಕರಿಗಳು, ಅದು ತಿಂದಾದ್ಮೇಲೆ ಏನಾಗ್ತೀವಿ, ಪಕ್ಕದಲ್ಲಿ ಕ್ಲಿನಿಕ್, ಏನೋ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ, ಕ್ಲಿನಿಕ್ ಹೋಗ್ತೀವಿ. ಆಮೇಲೆ ಕ್ಲಿನಿಕ್ ಇಂದ ಏನೋ ಮಾತ್ರೆ ಬರ್ಕೊಡ್ತಾರೆ, ಔಷಧಿ ಬರ್ಕೊಡ್ತಾರೆ, ಫಾರ್ಮಸಿಗೂ ಶುರುವಾಗಿದೆ. ಸೊ ಫಾರ್ಮಸಿಲ್ ಮತ್ತೆ ವಾಸಿ ಆಗಲ್ಲ, ಚಿಕ್ಕ ರೋಗ ಮತ್ತೆ ದೊಡ್ಡ ರೋಗ ಆಗುತ್ತೆ. ದೊಡ್ಡದಾಗಿ ನೆಕ್ಸ್ಟ್ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಏನ್ ಹೇಳ್ತೇವೆ, ಅಂದ್ರೆ ಬಹಳ ಕಾಸ್ಟ್ಲಿಯೆಸ್ಟ್ ಹಾಸ್ಪಿಟಲ್. ಅದ್ ನೋಡಿದ್ರೆ ಅದು ದೊಡ್ಡ ಏನೋ ಥಿಯೇಟರ್ ಇದ್ದಂಗಿರುತ್ತೆ ಅಥವಾ ದೊಡ್ಡ ಇಂಟರ್ನ್ಯಾಷನಲ್ ಹೋಟೆಲ್ ಇದ್ದಂಗಿರುತ್ತೆ ಹಾಸ್ಪಿಟಲ್ಸ್. ಸೊ ಅಲ್ಲಿ ಹೋಗಿ ನಮ್ಮ ಜೀವನವನ್ನ ಕಳ್ಕೊತಾ ಇದ್ದೇವೆ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಸೊ ಹಾಗಾಗಿ ನಮ್ಮ ಲೇಔಟ್ ಈಗ ಬೇಕರಿ ಪಕ್ಕ ಕ್ಲಿನಿಕ್ ಪಕ್ಕ ಒಂದು ಫಾರ್ಮಸಿ ಪಕ್ಕ ಒಂದು ದೊಡ್ಡ ಹಾಸ್ಪಿಟಲ್, ಅಲ್ಲಿ ಲೈಫ್ ಎಂಡ್ಸ್.
ಇದು ನಮ್ಮ ಇವತ್ತಿನ ಚಿತ್ರಣ ಆಗಿದೆ. ಹಾಗಾಗಿ ಇದನ್ನ ನಾವು ಯೋಚನೆ ಮಾಡೋದಾದ್ರೆ ಆ ಯಾಕೆ ಈ ರೀತಿ ಒಂದು ಬದುಕನ್ನು ನಾವೀಗ ಸೃಷ್ಟಿ ಮಾಡ್ಕೊಂಡಿದ್ದೇವೆ? ಅದಕ್ಕೆ ನಮ್ಮ ಯಶಸ್ವಿ ನಮ್ಮ ಫೇವರೇಟ್ ಅಂತ ಹೇಳ್ಬೋದು ಚಂದ್ರಶೇಖರ್ ಕಂಬಾರ್ ಅವ್ರ ಮಾತು ಹೇಳ್ತಾರೆ, ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಕ್ಷರಸ್ಥರಿಗಿಂತ ಅನಕ್ಷರಸ್ಥರೇ ತಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ. ಖಂಡಿತ ಅದು ತಪ್ಪಲ್ಲ. ಯಾಕಂದ್ರೆ ನಾವು ಕೂಡ ಅಕ್ಷರಸ್ಥರೇ, ನಾವು ಕೂಡ ತಿಳ್ಕೊಂಡಿದೀವಿ, ಇಂಗ್ಲಿಷ್ ಓದ್ತೀವಿ, ಎಂತ ಆರ್ಟಿಕಲ್ ಬೇಕಾದ್ರೆ ಓದ್ತೀವಿ, ಅಥವಾ ಇನ್ಯಾವುದೋ ಒಂದು ವಿಡಿಯೋ ಬಂದ್ರೆ ಅದನ್ನ ನೋಡ್ತೀವಿ. ಇಷ್ಟೆಲ್ಲ ನಾವು ಅಕ್ಷರಸ್ಥರು ಆಗಿದ್ರು ಕೂಡ ನಮ್ಮ ಬದುಕಿನ ಶೈಲಿ ಹೇಗಿದೆ, ನಮ್ಮ ಬದುಕನ್ನು ಇನ್ನು ನಾವು ಸರಿ ಮಾಡ್ಕೋತಾ ಇಲ್ಲ. ಹಾಗಾಗಿ ಅಕ್ಷರಸ್ಥರಿಗಿಂತ ಅನಕ್ಷರಸ್ಥರೇ ಬಹಳ ಆರೋಗ್ಯವನ್ನು ನೋಡ್ಕೋತಾ ಇದಾರೆ ಅಂತ ಕಂಬಾರರು ಬಹಳ ಒಳ್ಳೆ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ಒಂದು ಚಿಕ್ಕ ಉದಾಹರಣೆ ನಡೆದದ್ದು ರಾಯಚೂರಿನ ಒಂದು ಜಾಗದಲ್ಲಿ ನಡೀತು. ಅಲ್ಲಿ ಒಬ್ಬ ರೈತ ಏನ್ ಮಾಡಿದ್ರು, ಅವ್ರ ಅಕ್ಕಪಕ್ಕ ಎಲ್ಲ ಇದ್ ಬೆಳೀತಾ ಇದ್ರು, ಏನೋ ಕಬ್ಬು, ಬೇಳೆ, ಕಬ್ಬು, ಹತ್ತಿ ಮತ್ತು ಅಕ್ಕಿ, ಗೋಧಿ ಇದನ್ನ ಬೆಳಿತಾ ಇದ್ರು. ಈ ರೈತನಿಗೆ ಒಂದಷ್ಟು ಆಸಕ್ತಿ ಬಂತು, ತಾನು ಸಿರಿಧಾನ್ಯ ಬೆಳಿಬೇಕು ಅಂತ. ಹಾಗೇನ್ ಮಾಡಿದ್ರು, ಮಧ್ಯದಲ್ಲಿ ಜಾಗ ತೆಗೆದು ಅವರಲ್ಲಿ ಇದ್ದಂತ ತೆಗೆದು ಅಲ್ಲಿ ಈ ಸಿರಿಧಾನ್ಯಗಳನ್ನ ಅವ್ರು ಬೆಳೆಸೋದಕ್ಕೆ ಶುರು ಮಾಡಿದ್ರು. ಅನಂತರ ಏನಾಯ್ತು ಅಂದ್ರೆ, ಸಿರಿಧಾನ್ಯ ಬೆಳೆಯುವಂತಹ ಸಮಯಕ್ಕೆ ಎಲ್ಲೆಲ್ಲಿ ಅಂದ್ರೆ ಸುಮಾರು ಹಕ್ಕಿಗಳು ಈಗ ಕಾಣ್ತಾನೆ ಇಲ್ಲ. ನಾವು ಚಿಕ್ಕವರಿಂದ ನೋಡ್ತಿದ್ದಂತ ಹಕ್ಕಿಗಳು, ಪಕ್ಷಿಗಳು ಏನಿದೆ, ಸುಮಾರು ವೆರೈಟಿ ಪಕ್ಷೀಸ್ ಇದೆ. ಸೊ ಆ ಪಕ್ಷಿಗಳು ಈಗ ಕಾಣ್ತಾನೆ ಇಲ್ಲ. ಆ ಎಲ್ಲ ಪಕ್ಷಿಗಳು ಅಲ್ಲಿ ಬಂದು ಆಹಾರ ತಿನ್ನೋದಕ್ಕೆ ಬರೋದಕ್ಕೆ ಶುರು ಆಯ್ತಂತೆ. ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ, ಪಕ್ಕದಲ್ಲಿ ಅಕ್ಕಿ ಗೋಧಿ ಇದೆ, ಅದನ್ನ ಬಿಟ್ಬಿಟ್ಟು ಆ ಪಕ್ಷಿಗಳು ಕೂಡ ಈ ಸಿರಿಧಾನ್ಯ ತಿನ್ನೋಕ್ ಬರ್ತವೆ ಅಂದ್ರೆ, ಆ ಪಕ್ಷಿಗಳಿಗೂ ಗೊತ್ತು ನಿಜವಾದ ರಾಸಾಯನಿಕ ಇಲ್ಲದ ಅದು ಆರೋಗ್ಯಕ್ಕೆ ಒಳ್ಳೆ ಆಹಾರ ಯಾವ್ದು ಅಂತ ಪಕ್ಷಿಗಳಿಗೆ ಗೊತ್ತು. ಆದ್ರೆ ನಮ್ಮ ಮನುಷ್ಯರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಸೊ ಈ ಒಂದು ಮಾತು ನಡೆದಂತ ಒಂದು ಘಟನೆ ರಾಯಚೂರಿನಲ್ಲಿ. ಕೊನೆಯ ಹಂತ ಕೇಳಿದರೆ ಸ್ಟೀವ್ ಜಾಬ್ಸ್ ಕೊನೆಯ ಮಾತುಗಳು. ಸ್ಟೀವ್ ಜಾಬ್ ಬಹಳ ಯಶಸ್ವಿ ಉದ್ಯಮಿ. ಸೊ ಆಪಲ್ ಅಂತ ಕಂಪನಿ ಶುರು ಮಾಡಿದ್ರು. ಆದ್ರೆ ಈ ಸ್ಟೀವ್ ಜಾಬ್ ಕ್ಯಾನ್ಸರ್ ದುರಂತಕ್ಕೆ ತುತ್ತಾಗಿ ತನ್ನ ಬದುಕಿನ ಕೊನೆಯ ಘಟ್ಟದಲ್ಲಿ ಹಾಸಿಗೆ ಮೇಲೆ ಮಲಗಿದಾಗ ಆತ ಹೇಳ್ತಾನೆ, ನಾನು ಎಷ್ಟು ಎತ್ತರ ಐತೀನಿ ಅಷ್ಟು ಎತ್ತರಕ್ಕೆ ನಾನು ದುಡ್ಡನ್ನ ಜೋಡಿಸ್ಬೋದು, ಅಷ್ಟು ದುಡ್ಡಿದೆ ನನ್ನ ಹತ್ರ. ಆದ್ರೆ ಈಗ ಅನಿಸ್ತಾ ಇದೆ, ಒಮ್ಮೆ ಕಳ್ದು ಹೋದ್ರೆ ಹಿಂದಕ್ಕೆ ಬಾರ್ದಿರೋದೇನು ಅಂದ್ರೆ ಅದು ಆರೋಗ್ಯ. ಜಗತ್ತಿನ ಕಣ್ಣಿಗೆ ನಾನು ಬಹಳ ಯಶಸ್ವಿ ಮನುಷ್ಯ ಅಂತ ಅನ್ಸುತ್ತೆ. ಯಶೋಗಾಥೆ ನನ್ನ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಕೇಸ್ ಸ್ಟಡೀಸ್ ಇದೆ, ದೊಡ್ಡವರು ಇಂತ ಒಂದು ಸಾಧನೆ ಮಾಡ್ದ ಅಂತ ಮಾತಾಡ್ತಾರೆ. ಆದ್ರೆ ದುಡ್ಡು ನಿಜವಾದ ಯಶಸ್ಸಲ್ಲ. ನಾನು ಬದುಕಿರೋರ್ಗು ನಿಜವಾದ ಯಶಸ್ಸು ಅಂದ್ರೆ ಸಾಧನೆ ಮಾಡೋದು ಯಶಸ್ಸೇ, ದುಡ್ಡು ಮಾಡೋದು ಯಶಸ್ಸು. ಅಥವಾ ಬೇರೆ ಕಂಪ್ನಿ, ಬೇರೆ ಕಾಂಪಿಟೇಟರ್ ಗಿಂತ ನಾನು ತುಂಬಾ ಎತ್ತರ ಬೆಳಿಬೇಕು, ಇದೇ ನಿಜವಾದ ಯಶಸ್ಸು ಅಂತ ತಿಳ್ಕೊಂಡೆ. ಆದ್ರೆ ಈಗ ನನ್ನ ಆರೋಗ್ಯ ಕಳ್ಕೊಂಡು ಹಾಸಿಗೆ ಮೇಲೆ ಆಗ್ಲೋ ಸಾಯೋ ಸ್ಥಿತಿಲಿದ್ದೀನಿ. ಈಗ ನನಗೆ ಅರ್ಥ ಆಗ್ತಾ ಇದೆ, ನಿಜವಾದ ಯಶಸ್ವಿ ಯಾರು ಅಂದ್ರೆ ಯಾರು ಒಳ್ಳೆಯ ಆರೋಗ್ಯವನ್ನ ಇಟ್ಕೋತಾರೆ, ಯಾರು ಸುಸ್ಥಿತಿಯಲ್ಲಿ ತಮ್ಮ ಆರೋಗ್ಯವನ್ನ ನೋಡ್ಕೊಂಡು ನೆಮ್ಮದಿಯಾಗಿರ್ತಾರೆ, ಅದೇ ಜೀವನದ ಯಶಸ್ಸು, ದುಡ್ಡು ಮಾಡೋದಲ್ಲ ಅನ್ನುವಂತಹ ಮಾತು ಸ್ಟೀವ್ ಜಾಬ್ಸ್ ತನ್ನ ಬದುಕಿನ ಕೊನೆಯ ಮಾತುಗಳಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಬದುಕಿರೋರ್ಗೆ ಏನ್ ಮಾಡ್ತೀವಿ ಅಂದ್ರೆ, ಬರೀ ಇದ್ರ ಜಂಜಾಟದಲ್ಲೇ ಇರ್ತೇವೆ, ದುಡಿಬೇಕು, ಮತ್ತೆ ಆ ದುಡ್ಡನ್ನ ತಗೋ. ಈಗ ನನ್ನ ಸ್ಟೀವ್ ಜಾಬ್ಸ್ ಬೇಡ, ನಮ್ಮಲ್ಲೇ ಅಥವಾ ನಿಮ್ಮಲ್ಲೇ ಸುಮಾರು ಜನ ನೋಡಿರ್ತೀವಿ ನಾವು. ಸೊ ನಮ್ಮ ಅಂಕಲ್ ಒಬ್ರು ರಿಲೇಷನ್ ಒಬ್ರು ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇದ್ರು. ಸೊ ಪ್ರಿಂಟಿಂಗ್ ಪ್ರೆಸ್ ಆಮೇಲೆ ಡಿಮ್ಯಾಂಡ್ ಜಾಸ್ತಿ ಆಯ್ತು, ತುಂಬಾ ಆರ್ಡರ್ಗಳು ಜಾಸ್ತಿ ಬಂತು. ಹಾಗಾಗಿ ಮಧ್ಯರಾತ್ರಿ 12, 1 ಗಂಟೆ 2 ಗಂಟೆವರೆಗೂ ಕೆಲಸ ಮಾಡೋರು. ಹಾಗೇನ್ ಮಾಡೋರು, ಕೈಯಲ್ಲಿ ಟೈಮ್ ಪಾಸ್ ಸಿಗರೇಟ್ ಹೊಡ್ಕೊಂಡು ಕೆಲಸ ಮಾಡೋಕೆ ಶುರು ಮಾಡಿದ್ರು. ಆಮೇಲೆ ಆ ಪ್ರೆಷರ್ಗೆ ಯಾವಾಗಾದ್ರು ಡ್ರಿಂಕ್ಸ್ ತಗೊಳಕ್ ಶುರು ಮಾಡಿದ್ರು. ಸೊ 40-45 ವರ್ಷದವರೆಗೂ ತುಂಬಾ ಬಿಡುವಿಲ್ಲದೆ ದುಡಿದ್ರು. ಆನಂತರ ಏನಾಯ್ತು, 45 ವರ್ಷಕ್ಕೆ ಆರೋಗ್ಯ ಸಮಸ್ಯೆ ಶುರುವಾಯ್ತು. ಅವ್ರಿಗೆ ಡಯಾಲಿಸಿಸ್ ಪ್ರಾಬ್ಲಮ್ ಶುರುವಾಯ್ತು. ವಾರಕ್ಕೆ 3 ಸಲ ಡಯಾಲಿಸಿಸ್, ಮೈಯೆಲ್ಲ ಚುಚ್ಚಿಸ್ಕೊಳ್ಳೋದು. ಆನಂತರ ಒಂದು 3 ವರ್ಷ ಬದುಕಿದ್ರು. ಅದು ನಿಜವಾಗ್ಲೂ ಪ್ರತಿ ದಿವಸ ಒಂದು ನರಕವನ್ನು ಅನುಭವಿಸಿದ್ರು. ಆಮೇಲೆ ತಮ್ಮ ಬದುಕಿನ ಕೊನೆಯ ದಿನ ಹಾಸ್ಪಿಟಲ್ ಇದ್ದಾಗ ನಾನು ಅವ್ರ ಎದುರುಗಡೆ ನಿಂತಾಗ ಅವ್ರು ಹೇಳ್ತಾ ಇದ್ರು, ಗೊತ್ತಿಲ್ಲ, ನನ್ಗೆ ಬದುಕೋಕ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಯಾವ್ದಾದ್ರು ಇಂಜೆಕ್ಷನ್ ತರ ಇದ್ರೆ ಹೇಳ್ಬಿಡಿ, ನಾನು ಹೊರಟೋಗ್ಬಿಟ್ಟು ನನ್ಗೆ ಇರಕ್ ಆಗ್ತಾ ಇಲ್ಲ ಅಂತ. ಇದೆಲ್ಲ ಯೋಚನೆ ಮಾಡೋದು. ಹಾಗಾದ್ರೆ ನಾವು ಬದುಕಿದ್ದ ಸಾರ್ಥಕತೆ ಏನು, ನಾವು ದುಡ್ದಿದ್ದ ಸಾರ್ಥಕತೆ ಏನು? ಈ ಸಂಪತ್ತಿಗೆ ಯಾಕೆ ಅಷ್ಟೊಂದು ಉಸಿರುಗಟ್ಟಿ ನಮ್ಮ ಆರೋಗ್ಯವನ್ನ ಪಣ ಕೊಟ್ಟು, ನಮ್ಮ ದೇಹವನ್ನ ಪಣಕ್ಕಿಟ್ಟು ಯಾಕೆ ದುಡಿಬೇಕು ಅನ್ನೋಂತಹ ಮಾತು ಅರ್ಥ ಆಗ್ತಾ ಇಲ್ಲ. ದುಡಿಬೇಕು, ಆಂಬಿಷಿಯಸ್ ಆಗಿರ್ಬೇಕು, ಕಷ್ಟಪಡ್ಬೇಕು, ಸರಿ. ಆದ್ರೆ ಹಾಗಂತ ಇತ್ತೀಚೆಗೆ ನೋಡ್ಬೇಕು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ, ಇದು ಕೂಡ ಒಳ್ಳೆ ಅಭ್ಯಾಸ ಅಲ್ಲ. ಸೊ ನಾವು ಕತ್ಲೆಯಲ್ಲಿ ನಿದ್ದೆ ಮಾಡೋದು ಅಥವಾ ರಾತ್ರಿ ನಿದ್ದೆ ಮಾಡೋದು ನಮ್ಮ ದೇಹ ಹೇಗೆ ಒಗ್ಗಿಕೊಂಡಿರುತ್ತೆ ಅದಕ್ಕೆ ವಿರುದ್ಧವಾಗಿ ಮತ್ತೆ ಬದುಕ್ತಾ ಇದೀವಿ. ಅದರಿಂದ ಬೇರೆ ಬೇರೆ ಸಮಸ್ಯೆ ಶುರುವಾಗ್ತದೆ. ಹಾಗಾಗಿ ಕೆಲವರು ಹೇಳ್ತಾರೆ, ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ. ಏನಂದ್ರೆ 45 ವರ್ಷದವರೆಗೂ ಚೆನ್ನಾಗಿ ಕಷ್ಟಪಟ್ಟು ದುಡ್ಡು ಬಿಡ್ಬೇಕು, ಆಮೇಲೆ ಆರಾಮಾಗಿರ್ಬೇಕಂತೆ. ಆಮೇಲೆ ಆರಾಮಾಗಿರೋದು ಸಾಧ್ಯ ಇಲ್ಲ. ನೀವು ದೇಹ ಸಕ್ರಿಯವಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗೋದು ಅವಾಗ. ಹಾಗಾಗಿ ನಾವು ಬದುಕಿನ ಕೊನೆ ದಿನದವರೆಗೂ ದೇಹ ಕ್ರಿಯಾಶೀಲವಾಗಿರ್ಬೇಕು. ಹಾಗಾಗಿ ನಾನು ಜೀವನದಲ್ಲಿ ದುಡಿಯೋದ್ರನ್ನೆಲ್ಲ 40 ವರ್ಷಕ್ಕೆ ದುಡ್ಡು ಇಟ್ಬಿಡ್ತೀನಿ, 40 ವರ್ಷದವರೆಗೂ ಏನೋ ಒಂದು ವಾಕಿಂಗ್ ಹೋಗದೆ, ಎಕ್ಸರ್ಸೈಸ್ ಮಾಡ್ದೆ, ಅಥವಾ ಒಂದು ಯೋಗ ಮಾಡ್ದೆ,
ಬರೀ ಕೆಲಸ ಅಂದ್ಬಿಟ್ಟು ದುಡ್ಬಿಟ್ಟು ಆಮೇಲೆ ಆರಾಮಾಗಿರ್ತೀನಿ ಅಂದ್ರೆ ಆಮೇಲೆ ಒಂದ್ 10 ವರ್ಷ ನೀವು ಬರೀ ಆರೋಗ್ಯ ನೋಡ್ಕೊಳ್ಳೋದೇ ಆಗುತ್ತೆ. 10 ವರ್ಷ ಬರೀ ಹಾಸ್ಪಿಟ್ಲು, ಇಂಜೆಕ್ಷನ್, ಡಯಾಲಿಸಿಸ್ ಇದ್ರಲ್ಲೇ ಜೀವನ ಮುಗಿದು ಹೋಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಹಾಗಾಗಿ ನಾವು ನಮ್ಮ ಪ್ರಿಯಾರಿಟಿ ಏನಂದ್ರೆ ಈ ಕ್ಷಣಕ್ಕೆ ನಾವು ದುಡಿಬೇಕು, ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ನಮ್ಮ ಆರೋಗ್ಯ ನೋಡ್ಕೋಬೇಕು. ಈ ಸಿರಿಧಾನ್ಯಗಳನ್ನ ತಿನ್ನೋ ಜೊತೆಗೆ ನಾವು ಒಂದಷ್ಟು ಎಕ್ಸರ್ಸೈಸ್ ಕೂಡ ತುಂಬಾ ಅವಶ್ಯಕತೆ ಇದೆ. ಈಗ ನಮ್ಮ ಪ್ರಮುಖವಾದ ಪಾಯಿಂಟ್ ಬರ್ತೀನಿ, ಅದು ಸಿರಿಧಾನ್ಯಗಳು. ಧಾನ್ಯಗಳಲ್ಲಿ 3 ವಿಧ ಇದೆ. ಅದು ಸಕಾರಾತ್ಮಕ ಧಾನ್ಯ, ತಟಸ್ಥ ಧಾನ್ಯ, ನಕಾರಾತ್ಮಕ ಧಾನ್ಯ. ಅಂದ್ರೆ ಪಾಸಿಟಿವ್ ಗ್ರೈನ್ ಮತ್ತು ಈ ನ್ಯೂಟ್ರಲ್ ಗ್ರೈನ್ಸ್ ಮತ್ತು ನೆಗೆಟಿವ್ ಗ್ರೈನ್, ಈ ರೀತಿ 3 ಭಾಗವಾಗಿ ಇದನ್ನ ವಿಂಗಡಿಸಬಹುದು. ಸಕಾರಾತ್ಮಕ ಪಾಸಿಟಿವ್ ಅಂದ್ರೆ ಯಾವ್ದು? ನಾವ್ ಹೇಳ್ತೀವಲ್ಲ ಈ ಪಂಚ ಸಿರಿಧಾನ್ಯಗಳು, ಆರ್ಕ, ನವಣೆ, ಸಾಮೆ, ಊದ್ಲು, ಕೊರ್ಲೆ, ಇವನ್ನ ಸಕಾರಾತ್ಮಕ ಪಾಸಿಟಿವ್ ಗ್ರೈನ್ ಅಂತ ಹೇಳ್ತೇವೆ. ಹಾಗಾದ್ರೆ ತಟಸ್ಥ ಧಾನ್ಯ ಯಾವುದು? ಸಜ್ಜೆ ಮತ್ತೆ ಜೋಳ, ಇದು ತಟಸ್ಥ ಧಾನ್ಯ. ಅಂದ್ರೆ ಸಜ್ಜೆ ಮತ್ತೆ ಜೋಳ ಆರೋಗ್ಯಕ್ಕೆ ಕೆಟ್ಟದ್ದೇನಲ್ಲ, ಬಟ್ ಹಾಗಂತ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ತುಂಬಾ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋದು ಕಷ್ಟ. ನಮ್ಮ ಹೊಟ್ಟೆ ತುಂಬುತ್ತೆ, ಜೊತೆಗೆ ದೇಹಕ್ಕೇನು ತೊಂದರೆ ಇಲ್ಲ, ಅಷ್ಟರ ಮಟ್ಟಿಗೆ ಇದು ತಟಸ್ಥವಾದಂತಹ ಧಾನ್ಯ. ಮತ್ತು ನಕಾರಾತ್ಮಕ ಧಾನ್ಯ, ನೆಗೆಟಿವ್ ಗ್ರೈನ್ ಅಂದ್ರೆ ಅದು ಮುಖ್ಯವಾಗಿ ಈ ಭತ್ತ, ಅಕ್ಕಿ ಮತ್ತು ಗೋಧಿ, ಇವೆರಡನ್ನ ನಕಾರಾತ್ಮಕ ಧಾನ್ಯ ಅಂತ ವಿಂಗಡಿಸ್ತೇವೆ. ಖಂಡಿತ ನಾವು ಈ ಸೆಷನ್ ಮುಂದುವರಿಸಬೇಕಾದ್ರೆ ಈ ಒಬ್ಬ ಸಂತ ಅಂತ ಏನ್ ಹೇಳ್ಬೋದು, ಅಥವಾ ಈ ಮಿಲೆಟ್ ಸಂತ ಅಂತಾನೆ ಹೇಳ್ಬೋದು, ಸಿರಿಧಾನ್ಯದ ಗುರು ಅಂತ ಹೇಳ್ಬೋದು, ಅವರು ಡಾಕ್ಟರ್ ಖಾದರ್ ಅವರು. ಸೊ ಮೈಸೂರಿನ ಆಹಾರ ತಜ್ಞರು, ಸ್ವತಂತ್ರ ವಿಜ್ಞಾನಿ. ಸೊ ಇವರಿಂದ ಅನೇಕ ಇವತ್ತು ಸುಮಾರು ಕಡೆ ಆರ್ಗಾನಿಕ್ ಸ್ಟೋರ್ ಶುರುವಾಗಿದೆ. ಸುಮಾರು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಆರ್ಗಾನಿಕ್ ಇದನ್ನ ಸಿರಿಧಾನ್ಯ ಬೆಳೀತಾ ಇದ್ದಾರೆ, ಅದನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಅದು ಕಾರಣ ಡಾಕ್ಟರ್ ಖಾದರ್ ಅವರು ಅಂತ ಖಂಡಿತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಸೊ ಅವ್ರು ಕೊಟ್ಟಂತ ಅನೇಕ ಮಾಹಿತಿಯನ್ನು ನಾನು ನಿಮ್ಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೊತೆ ಶ್ರೀಧರ್ ಮೂರ್ತಿ ಅಂತ ಒಬ್ಬರಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಅನೇಕ ಒಂದಷ್ಟು ವರ್ಕ್ ಮಾಡಿ, ಸರ್ವೆ ಮಾಡಿ ಇದರ ಸತ್ಯಾಸತ್ಯತೆನ ನಮ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ಖಾದರ್ ಅವರು. ಸೊ ಖಾದರ್ ಅವರು ಆಕ್ಚುಲಿ ಅವರು ಫಾರಿನ್ ಅಲ್ಲಿ ಇದ್ರು, ಅಮೆರಿಕಾದಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪ್ನಿಲಿ ಇದ್ರು. ಅನಂತರ ಕೆಲಸ ಬಿಟ್ಟು ವಾಪಸ್ ಮರಳಿ ಗೂಡಿಗೆ ಅನ್ನೋ ಹಾಗೆ ಮೈಸೂರಿಗೆ ಬಂದ್ರು. ಮತ್ತು ಮೈಸೂರಿನಲ್ಲಿ ಆನಂತರ ಈ ಕಬಿನಿ ಜಲಾಶಯದ ಬಳಿ ಒಂದಷ್ಟು ಬರಡು ಭೂಮಿನ ಪರ್ಚೇಸ್ ಮಾಡಿದ್ರು. ಕಬಿನಿ ಜಲಾಶಯ ಹತ್ರ ಬರಡು ಭೂಮಿ ಪರ್ಚೇಸ್ ಮಾಡಿ ಅಲ್ಲಿ ಸಿರಿಧಾನ್ಯ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಮಾತನಾಡ್ಬೇಕು ಅಂದ್ರೆ ಒಂದಷ್ಟು ಸಂಶೋಧನೆ ಅಗತ್ಯ. ಹಾಗಾಗಿ ಅವರೇ ಖುದ್ದಾಗಿ ಸಿರಿಧಾನ್ಯ ಬೆಳೆಯೋದಕ್ಕೆ ಶುರು ಮಾಡಿ ಆಮೇಲೆ ಆ ಸಿರಿಧಾನ್ಯವನ್ನ ಅದ್ರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಕೃತಜ್ಞರಾಗಿರ್ಬೇಕು. ಸೊ ಇದನ್ನ ಮೊದಲು ಬರಧಾನ್ಯ ಅಂತ ಕರೆಯೋರು, ಅಥವಾ ಬರ್ದನ್ನ ಅಂತ ಕರೆಯೋರು. ಅಂದ್ರೆ ಈ ಬರ ಬಂದಂತ ಸಮಯದಲ್ಲಿ ಇದು ಒಳ್ಳೆ ಧಾನ್ಯ. ಯಾಕಂದ್ರೆ ಬರ ಬಂದಾಗ ಸರಿಯಾಗಿ ಮಳೆ ಇರಲ್ಲ, ನೀರಿರಲ್ಲ. ಅಂತ ಸಂದರ್ಭದಲ್ಲಿ ನೀವು ಒಳ್ಳೆ ಬೆಳೆಯೋಕ್ ಸಾಧ್ಯ ಇಲ್ಲ. ನೀವು ಅಕ್ಕಿ, ಗೋಧಿ, ಕಬ್ಬೆಲ್ಲ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಸಂದರ್ಭದಲ್ಲಿ ಈ ಸಿರಿಧಾನ್ಯ ಬೆಳಿಬಹುದು ಅನ್ನೋ ಕಾರಣಕ್ಕೆ ಇದನ್ನ ಬರಧಾನ್ಯ, ಬರ್ದನ್ನ ಅಂತ ಕರೆಯೋರು. ಆನಂತರ ಇದಕ್ಕೆ ನಾವಿವತ್ತು ಈ ಸಿರಿಧಾನ್ಯ ಅಂತ ಏನ್ ಕರಿತೀವಿ, ಈ ಹೆಸರಿಟ್ಟವ್ರೆ ಡಾಕ್ಟರ್ ಖಾದರ್ ಅವರು. ಸೊ ಅವರು ಇದು ಬರದನ್ನ ಅಂತ ಯಾಕೆ ಕರಿತೀರಿ, ಇದು ನಿಜವಾಗ್ಲೂ ಸಿರಿ ಇರುವಂತ ಅನ್ನ. ಯಾಕಂದ್ರೆ ನಿಮ್ಮ ಅಂತ ಕಷ್ಟದಲ್ಲೂ ನಿಮ್ಗೆ ಇದು ಅನ್ನ ಕೊಡುತ್ತೆ, ಬೆಳೆಯುತ್ತೆ. ನಿಮ್ಮಿಂದ ಏನು ಜಾಸ್ತಿ ಅಂತ ಗೊಬ್ಬರಗಳಾಗ್ಲಿ, ಕೀಟನಾಶಕ ಆಗ್ಲಿ ಯಾವ್ದನ್ನು ಬೇಡೋದಿಲ್ಲ, ತುಂಬಾ ಒಳ್ಳೆ ಬೆಳೆ ಕೊಡುತ್ತೆ. ಅಂದ್ರೆ ಅದನ್ನ ಯಾಕೆ ಬರ್ದನ್ನ ಅಂತ ಕರಿತೀರಿ, ಅದನ್ನ ಸಿರಿಯನ್ನ ಅಂತ ಕರೀರಿ, ಸಿರಿಧಾನ್ಯ ಅಂತ ಕರೀರಿ ಅಂತ ಡಾಕ್ಟರ್ ಖಾದರ್ ಅವರು ಇದಕ್ಕೆ ಈ ರೀತಿ ಒಂದು ಹೆಸರನ್ನ ಇಟ್ರು. ಸೊ ಆ ನಂತರದಿಂದ ಇದನ್ನು ನಾವು ಈಗ ಸಿರಿಧಾನ್ಯ ಅಂತಾನೆ ಕರೆದಕ್ಕೆ ಶುರು ಮಾಡಿದ್ದೇವೆ. ಇದ್ರ ಇತಿಹಾಸ ಜಸ್ಟ್ ತುಂಬಾ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಇದು ಇತಿಹಾಸ ತುಂಬಾ ವರ್ಷಗಳಿಂದ ಇದೆ. ಸೊ ಎಷ್ಟೋ ಜನ ಹೇಳ್ತಾರೆ ಇದು ಬೇರೆ ಬೇರೆ ಕಂಟ್ರಿಯಿಂದ ಬಂದಿದ್ರು, ಇದು ನಮ್ಮ ದೇಶಕ್ಕೆ ಹೊಸತೇನಲ್ಲ. ಉದಾಹರಣೆ ಈ ಪಿರಮಿಡ್ಗಳಲ್ಲಿ ಪಿರಮಿಡ್ ನ ಮಮ್ಮಿಯ ಬಾಯಿ ಮತ್ತು ಅದರ ಕರುಳುಗಳಲ್ಲಿ ನಮ್ಗೆ ನವಣೆ ಕಾಳುಗಳು ಸಿಕ್ಕಿದೆ. ಸೊ ಇದು ಇತಿಹಾಸದ ಪುರಾವೆ ಹೇಳೋದು. ಜೊತೆಗೆ ಹರಪ್ಪ ಮೆಹಾಂಜೋದೋರ್ ಆ ಒಂದು ಸಂಸ್ಕೃತಿ ಇದ್ದಾಗಲೂ ಕೂಡ ಅವರು ಸಿರಿಧಾನ್ಯ ಬಳಸ್ತಿದ್ರು ಅನ್ನುವಂತ ಒಂದು ಅಂಕಿ ಅಂಶ ಇದೆ. ಆಮೇಲೆ ನಮ್ಮ ಇತಿಹಾಸ, ನಮ್ಮ ಪುರಾಣಗಳಿಗೆ ಹೋಗೋದಾದ್ರೆ ಕಣ್ವ ಮಹರ್ಷಿಗಳು ಶಾಕುಂತಲೆಯನ್ನ ದುಷ್ಯಂತಿಗೆ ಕೊಡುವಂತ ಸಂದರ್ಭದಲ್ಲಿ ಅವರು ಒಂದು ಸೆರಗೆಗೆ ಏನು ಹಾಕ್ತಾರೆ, ಅದು ನವಣೆ ಕಾಡುಗಳನ್ನು ಹಾಕ್ತಾರೆ ಅನ್ನುವಂತಹ ಒಂದು ಮಾತಿದೆ. ಆಮೇಲೆ ನಮ್ಮ ಭೂವರಹ ಸ್ವಾಮಿಗಳು ನಮ್ಮ ಭೂಮಿಯನ್ನು ಉಳಿಸೋದಕ್ಕೆ ಯುದ್ಧ ಮಾಡಿ ಗೆದ್ದು ಬಂದ್ಮೇಲೆ ಕೇಳ್ತಾರೆ, ನಿಮ್ಗೆ ಏನಪ್ಪಾ ಕೊಡ್ಬೇಕು ಪ್ರಸಾದ ಅಂತ. ಭೂವರಹ ಸ್ವಾಮಿ ನನ್ಗೆ ನವಣೆಯಿಂದ ಮಾಡಿರೋ ಪಾಯಸ ಕೊಡಿ ಅನ್ನುವಂತ ಒಂದು ಪ್ರತೀತಿ ಇದೆ. ಅಂದ್ರೆ ಇದ್ರ ಬಗ್ಗೆ ಅನೇಕ ಕಡೆ ಉಲ್ಲೇಖಗಳಿದೆ ಇತಿಹಾಸದಲ್ಲಿ. ಹಾಗಾಗಿ ಈ ಸಿರಿಧಾನ್ಯ ನಮ್ಗೆ ಖಂಡಿತ ಹೊಸದಲ್ಲ, ಅಥವಾ ಎಲ್ಲೋ ಬೇರೆ ಕಡೆಯಿಂದ ನಾವು ಎರವಲು ತೊಡಿದಲ್ಲ, ನಾವು ಬಳಸ್ತಾ ಇರುವಂತದ್ದು ಅಂತ ಹೇಳ್ಬೋದು. ಜೊತೆಗೆ ತಿರುಪತಿ ತಿಮ್ಮಪ್ಪನಿಗೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಂದ್ರೆ ಅವರ ಬಾಲ್ಯದ ಘಟನೆಯಲ್ಲಿ ಅವರ ತಲೆಗೆ ಏಟಾಗುತ್ತೆ. ಆಗ ಅವ್ರ ತಾಯಿ ಹೇಳ್ತಾರೆ ಸಾಮೆ ಅನ್ನ ತಿನ್ನು ಅಂತ. ಸೊ ಆ ರೀತಿ ಒಂದು ಉಲ್ಲೇಖ ಇದೆ.
ಆಮೇಲೆ ಶಿಲಾಬಾಲಕಿಯರ ನೀವು ಚಿತ್ರಣ ನೋಡಿದ್ರೆ ಶಿಲಾಬಾಲಕಿಯರ ಕೈಯಲ್ಲಿ ಸಿರಿಧಾನ್ಯಗಳನ್ನ ಇಟ್ಕೊಂಡಿರ್ತಾರೆ. ಆ ಕೆತ್ತನೆ ನೋಡಿದ್ರೆ ಅದು ಕೂಡ ಸಿರಿಧಾನ್ಯ ಅಂತ ಒಂದು ಮಾಹಿತಿ ಬಂದಿದೆ. ಜೊತೆಗೆ ಶಿವಾಜಿ ಮಹಾರಾಜರೇನಿದ್ದಾರೆ ಅವರು ಕೂಡ ಈ ಸಿರಿಧಾನ್ಯದ ಊಟ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಉಲ್ಲೇಖ ಇದೆ. ಸೊ ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ಸಿರಿಧಾನ್ಯ ನಮ್ಮ ನಿಜವಾದ ಊಟ, ನಮ್ಮ ನಿಜವಾದ ಆಹಾರ ಇದ್ದಿದ್ದೇ ಸಿರಿಧಾನ್ಯ. ಆ ನಂತರದ ದಿನಗಳಲ್ಲಿ ನಾವು ಈಗ ಬೇರೆ ಬೇರೆ ಕಡೆ ಸೇರಿದ್ದೇವೆ ವಿನಃ ಸಿರಿಧಾನ್ಯ ನಮ್ಮ ಇತಿಹಾಸದ ಒಂದು ಘಟ ಅಂತ ಹೇಳ್ಬೋದು. ಆಹಾರದಲ್ಲಿ ಸಿರಿಧಾನ್ಯದ ಪಾತ್ರ ಏನು? ಸೊ ಇದು ಬಹಳ ಮುಖ್ಯವಾದಂತಹ ಒಂದು ಮಾತು. ನಾವು ಪ್ರತಿ ದಿವಸ ಸೇವಿಸುವಂತ ಆಹಾರದಲ್ಲಿ ಸಿರಿಧಾನ್ಯ ಯಾಕೆ ಮುಖ್ಯ, ಯಾಕೆ ಸೇವಿಸ್ಬೇಕು? ಇಂದಿನ ಸೆಷನ್ ಏನು ತಿಳ್ಕೊಬೇಕಾದ ವಿಷಯನೇ ಇದು. ಒಳ್ಳೆ ಆರೋಗ್ಯ ಅಂದ್ರೆ ಏನು? ಒಳ್ಳೆ ಆರೋಗ್ಯ ಅಂದ್ರೆ ನಿಧಾನವಾಗಿ ನಿಯಂತ್ರಿತವಾಗಿ ಗ್ಲೂಕೋಸ್ ರಕ್ತವನ್ನ ಸೇರ್ಬೇಕು, ಅದು ಒಳ್ಳೆ ಆರೋಗ್ಯ. ಸೊ ಎಲ್ಲಾ ಆಹಾರ ಕೂಡ ಗ್ಲೂಕೋಸ್ ಅನ್ನ ಉತ್ಪಾದನೆ ಮಾಡುತ್ತೆ. ಹಾಗೆ ಉತ್ಪಾದನೆ ಮಾಡಿದಂತಹ ಗ್ಲೂಕೋಸ್ ಅನ್ನ ಆದಷ್ಟು ನಿಧಾನವಾಗಿ ನಿಯಂತ್ರಿತವಾಗಿ ರಕ್ತವನ್ನ ಸೇರೋದಕ್ ಬಿಟ್ರೆ ಅದು ಒಳ್ಳೆಯ ಆರೋಗ್ಯ. ಹಾಗಾಗಿ ಅರ್ಧ ಗಂಟೆ ನಾವು ಈಗ ಅನ್ನ ಏನು ಭತ್ತ ಗೋಧಿ ಏನ್ ತಿಂತೀವಿ ಅದು ನೀವು ತಿಂದಂತಹ 20 ನಿಮಿಷದಲ್ಲೇ ಆ ಗ್ಲೂಕೋಸ್ ನಿಮ್ಮ ರಕ್ತವನ್ನ ಸೇರುತ್ತೆ. ಇಲ್ಲಿ ಸಮಸ್ಯೆ ಶುರುವಾಗೋದು. ಹಾಗಾಗಿ ಯಾಕೆ ದಡುತಿ ಶರೀರ ಆಗ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಅದು ಬಹಳ ಬೇಗ ರಕ್ತ ಸೇರೋದ್ರಿಂದ ಬಹಳ ಬೇಗ ಖಾಲಿ ಆಗುತ್ತೆ, ಬಾಯಾರಿಕೆ ಶುರುವಾಗುತ್ತೆ, ಹೆಚ್ಚು ನೀರ್ ಕುಡಿತೀವಿ. ನೀರ್ ಕುಡಿಯೋದ್ರಿಂದ ಮೂತ್ರಪಿಂಡದ ಮೇಲೆ ಒತ್ತಡ ಶುರುವಾಗುತ್ತೆ. ಆಗ ಯಕೃತ್ ಏನ್ ಮಾಡುತ್ತೆ, ಗ್ಲೂಕೋಸ್ ನ ನೈಕೋಜಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ನೈಕೋಜಿನ್ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಆ ಕೊಬ್ಬು ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಹೆಚ್ಚು ಅನ್ನ ತಿಂದಷ್ಟು ಅಥವಾ ಈ ರೀತಿ ಅನ್ನ ಗೋಧಿ ತಿಂದಷ್ಟು ಯಾಕೆ ಮತ್ತೆ ದಪ್ಪ ಆಗ್ತಾರೆ ಅಂದ್ರೆ ಅದು ಕೊಬ್ಬು ಮಾಂಸವಾಗಿ ಪರಿವರ್ತನೆ ಆಗಿ ದಡುತ್ತಿ ಶರೀರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಮುಖ್ಯವಾದ ಸಮಸ್ಯೆ. ಅಂದ್ರೆ ಭತ್ತ ಗೋಧಿ ನಾವು ತಿನ್ನಂತಹ 20 ನಿಮಿಷದಲ್ಲೇ ಬಹಳ ಬೇಗ ಜೀರ್ಣ ಆಗಿ ಗ್ಲೂಕೋಸ್ ರಕ್ತವನ್ನ ಸೇರೋದ್ರಿಂದ ಸಮಸ್ಯೆ ಶುರುವಾಗುತ್ತೆ. ಯಕೃತ್ ಏನ್ ಮಾಡುತ್ತೆ, ಅಷ್ಟು ಬೇಗ ಏನು ಒಂದೇ ರೀತಿ ದಿಢೀರ್ನೆ ಸರಬರಾಜು ಆಗುತ್ತಲ್ಲ ಗ್ಲೂಕೋಸ್, ಅದನ್ನ ಹೇಗೆ ಮ್ಯಾನೇಜ್ ಮಾಡಕ್ ಗೊತ್ತಾಗಲ್ಲ. ಬಹಳ ಬೇಗ 20 ನಿಮಿಷದಲ್ಲಿ ಎಲ್ಲಾ ಗ್ಲೂಕೋಸ್ ಬರೋದ್ರಿಂದ ಅದೊಂದಷ್ಟು ಕಾಲಿನ ಮೂಳೆಗಳ ಹತ್ರ ತಳ್ಳುತ್ತೆ. ಸೊ ಮತ್ತೆ ಕಾಲು ನೋವು ಕೀಲು ನೋವು ಶುರುವಾಗುತ್ತೆ. ಅಥವಾ ಒಂದಷ್ಟು ಉಳಿದನ್ನ ಈ ಹೃದಯದ ಕಡೆ ತಳ್ಳುತ್ತೆ. ಆಗ ಈ ಹೃದಯದ ಗೋಡೆಗಳ ಮೇಲೆ ಇದು ಏನು ಹಾರ್ಟ್ ಬ್ಲಾಕ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಹಾರ್ಟ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಸಮಯದಲ್ಲಿ. ಸೊ ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಹೇಳ್ತೀವಿ. ಕಾರಣ ಏನು ಅಂದ್ರೆ ಇದು ನಿಜವಾದ ಕಾರಣ. ಅದು ಗ್ಲೂಕೋಸ್ ಏನ್ ಮಾಡುತ್ತೆ, ಯಕೃತ್ ಗ್ಲೂಕೋಸ್ ನ ಆದಷ್ಟು ಈ ಕಡೆ ತಳ್ಳೋದ್ರಿಂದ ಅಲ್ಲಿ ಹೃದಯ ಬ್ಲಾಕ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇದು ಸಮಸ್ಯೆ ಏನು ಅಂದ್ರೆ ಯಾಕೆ ಸಿರಿಧಾನ್ಯ ಬೇಕು ಅಂದ್ರೆ ಸಿರಿಧಾನ್ಯ ತಿಂದು ನಾವು ಒಂದು 5-6 ಗಂಟೆ ಅಷ್ಟು ನಿಧಾನವಾಗಿ ನಿಯಂತ್ರಿತವಾಗಿ ಗ್ಲೂಕೋಸ್ ರಕ್ತವನ್ನ ಸೇರಿಸುತ್ತೆ. ಹಾಗಾಗಿ ಸಿರಿಧಾನ್ಯ ನಮಗ್ ಬೇಕು. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ನಾವು ಈ ಅಕ್ಕಿ ಮತ್ತೆ ಗೋಧಿ ತಿಂದ 20 ನಿಮಿಷದಲ್ಲೇ ಅದು ರಕ್ತ ಸೇರುತ್ತೆ. ಹಾಗಾಗಿ ನಮ್ಗೆ ಎನರ್ಜಿನೂ ಕಡಿಮೆ ಆಗುತ್ತೆ, ಜೊತೆಗೆ ನಾವು ದಪ್ಪ ಆಗೋದು, ಬೇರೆ ಬೇರೆ ಸಮಸ್ಯೆ ಶುರು ಆಗುತ್ತೆ. 5-6 ಗಂಟೆ ಡಿಫ್ರೆನ್ಸ್ ನೋಡಿ. ಎಷ್ಟು ಇದು ಅರ್ಧ ಅವರ್ 1 ಅವರ್ 2 ಅವರ್ ಅಲ್ಲ, 20 ನಿಮಿಷ ಇಲ್ಲಿ 5-6 ಗಂಟೆಯಲ್ಲಿ ಸಿರಿಧಾನ್ಯ ತಿಂದಷ್ಟು ಬಹಳ ನಿಧಾನವಾಗಿ ಗ್ಲೂಕೋಸ್ ರಕ್ತ ಸೇರೋದ್ರಿಂದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಹಾಗೂ ತುಂಬಾ ನಿಧಾನಕ್ಕೆ ನಿಯಂತ್ರಿತವಾಗಿ ಸೇರಿಸೋದ್ರಿಂದ ಇಡೀ ದಿವಸ ಲವಲೋಕಿ ಆಗಿರ್ತೀವಿ. ನೀವೊಂದು ಭರ್ಜರಿಯಾಗಿ ಒಂದು 2 ಪ್ಲೇಟ್ ಅನ್ನ ತಿನ್ನಿ, ಆಮೇಲೆ ಇನ್ನೊಂದ್ ದಿವಸ ನೀವು ಸಿರಿಧಾನ್ಯ ತಿನ್ನಿ, ನಿಮ್ಗೆ ಗೊತ್ತಾಗುತ್ತೆ ಆ ದೇಹದ ಲವಲವಿಕೆ, ನೀವು ಎಷ್ಟು ಆಕ್ಟಿವ್ ಆಗಿರ್ತೀರಿ ಅಂತ. ಸೊ ನಮ್ಮ ಲವಲವಿಕೆ ಶುರುವಾಗದೆ ಯಾವಾಗ ಗ್ಲೂಕೋಸ್ ನಿಧಾನವಾಗಿ ರಕ್ತ ಸೇರಿದಾಗ. ಒಂದೇ ಸತಿ ಸೇರಿದಾಗ ಏನಾಗುತ್ತೆ, ನಮ್ಗೊಂತ ತಿಂದಾದಷ್ಟು ಒಂಥರ ಸುಸ್ತು ಅಥವಾ ಏನು ಕೆಲಸ ಮಾಡೋದಕ್ಕೆ ಮನ್ಸಿರಲ್ಲ, ಒಂದ್ ರೀತಿ ಲೇಸಿನೆಸ್ ಶುರುವಾಗುತ್ತೆ. ಸೊ ದೇಹದ ಈ ಪ್ರತಿಕ್ರಿಯೆ ಏನಿದೆ ಅದು ಮಾಡಿರುವಂತಹ ಸಮಸ್ಯೆ ಅಂದ್ರೆ ಈ ಗ್ಲೂಕೋಸ್ ಮತ್ತು ರಕ್ತದ ಒಂದು ಸಂಬಂಧ. ಹಾಗಾಗಿ ಸಿರಿಧಾನ್ಯ ಯಾಕೆ ಬೇಕು ಅಂದ್ರೆ ಮುಖ್ಯವಾಗಿ ಅದು ನಿಧಾನವಾಗಿ ರಕ್ತವನ್ನ ಸೇರಿಸುತ್ತೆ ಗ್ಲೂಕೋಸ್. ಹಾಗಾಗಿ ಇಡೀ ದಿವಸ ಲವಲವಿಕೆ ಆಗಿರ್ತೀವಿ. ಹಾಗಾಗಿ ಸಿರಿಧಾನ್ಯದ ಅವಶ್ಯಕತೆ ಇದೆ. ಸಿರಿಧಾನ್ಯದ ಪ್ರಮುಖ ಪ್ರಯೋಜನಗಳು, ಇದನ್ನ ನಿಮ್ಗೆ ಗೊತ್ತಿರಬೇಕು, ಪವಾಡ ಧಾನ್ಯ ಅಂತಾನೂ ಕರೀತಾರೆ. ಸಿರಿಧಾನ್ಯನ ಪವಾಡ ಧಾನ್ಯ ಅಂತ ಕರೀತಾರೆ ಮತ್ತು ಮ್ಯಾಜಿಕ್ ಧಾನ್ಯ ಅಂತ ಕರೀತಾರೆ. ಯಾಕೆ ಇದನ್ನ ಮ್ಯಾಜಿಕ್ ಧಾನ್ಯ ಅಂತ ಕರೀತಾರೆ? ಮೊದಲನೇದಾಗಿ ಇದು ಸುಲಭವಾಗಿ ಜೀರ್ಣವಾಗುವ ಆಹಾರ. ಇದಕ್ಕೆ ಅಷ್ಟು ಕಷ್ಟನೇ ಇಲ್ಲ. ನೀವು ಮೈದಾ ರೋಟಿ ಗೀಟಿ ತಿನ್ನಿ ಗೊತ್ತಾಗುತ್ತೆ ಎಷ್ಟು ಡೈಜೆಷನ್ ಎಷ್ಟು ಸಮಸ್ಯೆ ಶುರುವಾಗುತ್ತೆ ಅಂತ. ಸಿರಿಧಾನ್ಯ ತುಂಬಾ ಬಾಳೆಹಣ್ಣು ಸುರಿದಂತೆ ಅಂತ ಹೇಗೆ ಹೇಳ್ತೀವಿ ಅಷ್ಟು ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ನಿಯಾಸಿನ್ ದೇಹದ ಕೊಲೆಸ್ಟ್ರಾಲ್ ನಿಯಂತ್ರಿಸುತ್ತೆ. ನಿಯಾಸಿನ್ ಅನ್ನುವಂತ ಒಂದು ಅಂಶ ಏನಿದೆ ಸಿರಿಧಾನ್ಯದಲ್ಲಿ, ಅದು ಕೊಲೆಸ್ಟ್ರಾಲ್, ನಮ್ಮ ದೇಹದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟದ್ದು ಎರಡೂ ಇರುತ್ತೆ. ಸೊ ಅದನ್ನ ಹೇಗೆ ನಿಯಂತ್ರಿತವಾಗಿ ಅದನ್ನ ನಿಯಂತ್ರಿಸುತ್ತೆ, ಅದು ಕೂಡ ನಮ್ಮ ಸಿರಿಧಾನ್ಯದ ಒಂದು ಪವಾಡ ಅಂತ ಹೇಳ್ಬೋದು. ಮತ್ತು ಮೆಗ್ನೀಷಿಯಂ ಅಂಶ ಏನಿದೆ ಹೃದಯಾಘಾತವನ್ನು ತಡೆಯುತ್ತೆ. ಇವತ್ತು ಚಿಕ್ಕ ವಯಸ್ಸಿಗೆ 25 ವರ್ಷ 35 ವರ್ಷದಲ್ಲ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಹಾಗೆ ಹೃದಯಾಘಾತ ಬಹಳ ದೊಡ್ಡ ಸಮಸ್ಯೆ. ಸೊ ಆ ಒಂದು ಸಮಸ್ಯೆ ಹೋಗ್ಲಾಡಿಸೋದಕ್ಕೆ ಸಿರಿಧಾನ್ಯ ಖಂಡಿತವಾಗ್ಲೂ ಬೇಕು. ಜೊತೆಗೆ ಮಲಬದ್ಧತೆ, ಒಂದು ಮಾತಿದೆ ನಮ್ಮ ಮೆಡಿಕಲ್ ಇದ್ರಲ್ಲಿ ಏನಂದ್ರೆ ದೇಹದ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಮಲಬದ್ಧತೆ ಅಂತೆ.
ಅಂದ್ರೆ ನಾವು ಏನೇ ಪ್ರಾಬ್ಲಮ್ ಶುರುವಾದ್ರೂ ಅದಕ್ಕೆ ಮೂಲ ಕಾರಣ ಏನು, ಮಲಬದ್ಧತೆಯಿಂದ ಎಲ್ಲಾ ಸಮಸ್ಯೆನೂ ಶುರುವಾಗುತ್ತೆ ಅಂತೆ. ಹಾಗಾಗಿ ಇವತ್ತಿನ ಅನೇಕರಲ್ಲಿ 100 ಜನದಲ್ಲಿ 30-35% ಜನಕ್ಕೆ ಏನು ಈ ಪೈಲ್ಸ್, ಫಿಸ್ತುಲಾ, ಫಿಶರ್ ಈ ಸಮಸ್ಯೆ ಏನ್ ಹೇಳ್ತಾ ಇದೀವಿ, ಇದು ಬರ್ತಾ ಇರತ್ತೆ ಮಲಬದ್ಧತೆಯ ಸಮಸ್ಯೆ. ಮೋಷನ್ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಏನೇನೋ ಸರ್ಕಸ್ ಮಾಡ್ತಾರೆ ಕೆಲವೊಬ್ರು. ನೈಟ್ಗೆ ಒಂದು ಟ್ಯಾಬ್ಲೆಟ್ ಸಿಗುತ್ತೆ, ನೀವು ನೀವು ಕೆಲವು ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಅದ್ಭುತವಾದಂತ ಮಾತ್ರೆ ಬರ್ಕೊಡ್ತಾರೆ. ಅದಕ್ಕೆ ಬೆಳಿಗ್ಗೆ ಚೆನ್ನಾಗಿ ಮೋಷನ್ ಆಗಕ್ಕೆ ನೈಟೇ ಮಾತ್ರೆ ತಗೋಬೇಕು. ಜೊತೆಗೆ ಕೆಲವೊಮ್ಮೆ ಬೆಳಿಗ್ಗೆ ಕೆಲವರಿಗೆ ಎದ್ದು 1-2 ರೌಂಡ್ ವಾಕ್ ಹೋಗಿ ಬಂದು ಬಿಸಿನೀರ್ ಕುಡಿಬೇಕು, ಅಂದ್ರೆ ಮೋಷನ್ ಬರೋದಕ್ಕೆ. ಇಲ್ಲಾಂದ್ರೆ ಮೋಷನ್ ಬರಲ್ಲ. ಕೆಲವರಿಗೆ ಕಾಫಿ ಟೀ ಕುಡಿಬೇಕು, ಆಗ ಮೋಷನ್ ಬರುತ್ತೆ. ಈ ರೀತಿ ಅಂದ್ರೆ ಯಾವುದು ಸರಾಗವಾಗಿ ಪ್ರಕೃತಿ ಸಹಜವಾಗಿ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಫುಡ್ ನಲ್ಲಿ ಖಂಡಿತ ತೊಂದರೆ ಇದೆ ಅಂತ. ನಾವು ಒಳ್ಳೆ ಫುಡ್ ತುಂಬಾ ಡೆವಲಪ್ ಆಗಿದ್ದೀವಿ, ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ, ತುಂಬಾ ಚೆನ್ನಾಗಿರೋ ಫುಡ್ ಬೆಳೀತಾ ಇದೀವಿ, ಫುಡ್ ತಗೊಳ್ತಾ ಇದೀವಿ ಅಂದ್ರೆ ಇದ್ರ ಅವಶ್ಯಕತೆ ಏನಿದೆ, ಇದ್ರ ಸರ್ಕಸ್ ಏನಿದೆ. ಹಾಗಾಗಿ ನಮ್ಮ ಮಲಬದ್ಧತೆ ನಿಜವಾದ ಸಮಸ್ಯೆ, ಅದನ್ನ ಪರಿಹರಿಸೋದಕ್ಕೆ ಸಿರಿಧಾನ್ಯ ಒಂದು ರಾಮಬಾಣ ಅಂತ ಹೇಳ್ಬೋದು. ಜೊತೆಗೆ ಖನಿಜ ಅಂಶಗಳು ಕೂಡ ಬಹಳ ಹೇರಳವಾಗಿವೆ. ಸೊ ನೀವು ನವಣೆಯಿಂದ ನವಣೆ ಉಂಡೆ ಮಾಡ್ಬೋದು, ನವಣೆ ಪಾಯಸ, ರೊಟ್ಟಿ ಮಾಡ್ಬೋದು, ಬೇರೆ ಬೇರೆ ರೀತಿ ಬಿಸಿಬೇಳೆ ಬಾತು, ಪಲಾವ್, ಬಾತು ಎಲ್ಲ ನಾವು ಬೇರೆ ಅಕ್ಕಿಯಿಂದ ಏನೇನ್ ಮಾಡ್ತೀವಿ ಅದೆಲ್ಲವನ್ನು ಕೂಡ ಸಿರಿಧಾನ್ಯಗಳಿಂದ ಮಾಡ್ಬೋದು. ಹಾಗಾಗಿ ಖನಿಜ ಅಂಶಗಳು ಎಸ್ಪೆಷಲಿ ಈಗ ಈ ಕ್ಯಾಲ್ಸಿಯಂ ಕೊರತೆ ಇರುತ್ತೆ. ಈ ಯಾರು 6 ತಿಂಗಳು 7 ತಿಂಗಳು ಬಸ್ರಾಗಿರ್ತಾರೆ ಅಂತವ್ರಿಗೆ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಮಾತ್ರೆಗಳು ಬರ್ಕೊಡ್ತಾರೆ. ಸೊ ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳೇಬೇಕು ಅನ್ನೋಂತ ಒಂದು ಏನು ಕಂಪಲ್ಷನ್ ಬಂದ್ಬಿಟ್ಟಿದೆ. ಹಾಗಾಗಿ ಖನಿಜ ಅಂಶಗಳನ್ನ ಆಹಾರದ ಮುಖಾಂತರ ತಗೋಬೋದಲ್ಲ, ಅದಕ್ಕೆ ಯಾಕೆ ಟ್ಯಾಬ್ಲೆಟ್ ತಗೋಬೇಕು? ಆ ನಿಟ್ಟಿನ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಯೋಚನೆ ಮಾಡಿದ್ರೆ ನಾವು ಈಗ ಈ ಪ್ರಸವ ಮಾಡೋದು ಕೂಡ ಎಲ್ಲ ಕಡೆ ಸಿಸೇರಿಯನ್ನೇ. ಆದ್ರೆ ಮೊದಲು ನಮ್ಗೆ ಗೊತ್ತು, ಸೂಲಗಿತ್ತಿಯರು ಹಳ್ಳಿಗಳ ಕಡೆ ಕೆಲವರು ನೀರಲ್ಲಿ ಪ್ರಸವ ಮಾಡೋರು. ಮತ್ತೆ ಈಗಲೂ ಕೂಡ ಆಫ್ರಿಕಾದ ಕೆಲವು ಕಡೆಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಸವ ಹೇಗ್ ಮಾಡ್ತಾರೆ ಅಂದ್ರೆ, ಹೆಣ್ಣು ಮಕ್ಕಳನ್ನ ಕುಕ್ರು ಕಾಲಿನಲ್ಲಿ ಕೂರಿಸ್ಬಿಟ್ಟು ಕೈಗೆ ಹಗ್ಗ ಕೊಟ್ಟು ಸೂಲಗಿತ್ತಿಯವರು ಆ ಭೂಮಿಯ ಗುರುತ್ವಾಕರ್ಷಣೆ ಏನಿದೆ ಅದ್ರ ಮುಖಾಂತರ ಮಗು ಆಚೆ ಬರುತ್ತೆ. ಇದು ನಿಜವಾದ ನೈಸರ್ಗಿಕ ಪ್ರಕ್ರಿಯೆ. ಯಾಕಂದ್ರೆ ಮಗು ಹುಟ್ಟೋದೇ ಗುರುತ್ವಾಕರ್ಷಣೆ ಬಲದಿಂದ. ಸೊ ಅದರಿಂದ ಹೇಗೆ ಮರದಿಂದ ಹಣ್ಣು ಉದ್ರಿ ಕೆಳಗಡೆ ಬೀಳುತ್ತೆ, ಅದೇ ರೀತಿ ಮಗು ಆಚೆ ಬರೋದು, ಇದು ಪ್ರಕೃತಿ ನಿಯಮ. ಆದ್ರೆ ಇದು ಕಂಪ್ಲೀಟ್ ಆಗಿ ಮುಗಿದೋಗಿ ನಶಿಸಿ ಹೋಗಿ ಈಗ ಹಳ್ಳಿಗಳು ಕೂಡ ಎಲ್ರಿಗೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ, ಅಲ್ಲೇ ಸಿಸೇರಿಯನ್ನೇ ಮಾಡಿಸ್ಬೇಕು. ಆನಂತರ ಕೂಡ ಒಂದಷ್ಟು ಅನೇಕ ಸಮಸ್ಯೆಗಳು, ಲೆಕ್ಕವಿಲ್ಲದಷ್ಟು ಮೆಡಿಸಿನ್ಸ್. ಸೊ ಇವೆಲ್ಲವೂ ಕೂಡ ಏನ್ ತೋರಿಸುತ್ತೆ ಅಂದ್ರೆ, ನಮ್ಮ ತರವನ್ನ ನಾವು ಬಿಟ್ಕೊಟ್ಟು ಈ ಒಂದು ಕಂಪ್ಲೀಟ್ ತಂತ್ರಜ್ಞಾನದ ಹೆಸರಿನಲ್ಲಿ ಈ ಒಂದು ಆರೋಗ್ಯಕ್ಕೆ ಒಳ್ಳೆ ಅಲ್ಲದಂತಹ ಒಂದು ವಿಷಯಕ್ಕೆ ನಾವು ಸಿಕ್ಕಾಕೊಂಡಿದ್ದೇವೆ. ಜೊತೆಗೆ ಕ್ಯಾನ್ಸರ್ ನಂತಹ ಭೀಕರ ರೋಗ ಕೂಡ ತಡೆಯುತ್ತೆ ಸಿರಿಧಾನ್ಯ. ಅಂದ್ರೆ ಒಂದು ನಿಯಂತ್ರಿತವಾಗಿ ನೀವು 6 ತಿಂಗಳು 1 ವರ್ಷ ಅದೇನಿದೆ ಅದನ್ನ ತಗೊಳಕ್ ಶುರು ಮಾಡಿದ್ರೆ ಕ್ಯಾನ್ಸರ್ ಅಂತ ಬೇರೆ ಬೇರೆ ಕ್ಯಾನ್ಸರ್ ಏನಿದೆ ಅದು ಕೂಡ ಮುಂದಿನ ನಾನು ಸ್ಲೈಡ್ಸ್ ತೋರಿಸ್ತೇನೆ. ಸೊ ಯಾವ ರೀತಿ ಅದು ಸಹಾಯ ಆಗುತ್ತೆ ಅಂತ. ಈಗ ಪ್ರಮುಖವಾದ ಘಟ್ಟ ಇದು ಸಿರಿಧಾನ್ಯಗಳ ಪಂಚರತ್ನ. ಸಿರಿಧಾನ್ಯಗಳು ಇದೆ, ಜಾಸ್ತಿನೇ ಇದೆ. ಈಗ ನಾವು ರಾಗಿ ಕೂಡ ಒಂದು ಸಿರಿಧಾನ್ಯ ಅಂತಾನೆ ಹೇಳ್ತೇವೆ. ಆದ್ರೆ ಪಂಚರತ್ನ ಏನಿದೆ, ಈ 5 ಏನಿದೆ ಇದು ಬಹಳ ಮುಖ್ಯವಾದಂತ ಸಿರಿಧಾನ್ಯಗಳು. ಅದ್ರಲ್ಲಿ ಮೊದಲನೇದು ಆರ್ಕ, ಹಾರಕ ಅಕ್ಕಿ ಅಂತೀವಿ, ಅಥವಾ ಆರ್ಕ, ಇದನ್ನ ಆಡು ಭಾಷೆಯಲ್ಲಿ ಆರ್ಕ ಅಂತ ಹೇಳ್ತೀವಿ. ಸೊ ಈ ಆರ್ಕ ಇದಕ್ಕೆ ಮತ್ತೊಂದು ಇಂಗ್ಲಿಷ್ ಹೆಸರಿದೆ, ಅದು ಕೋಡೋ ಮಿಲೆಟ್. ಕೋಡೋ ಮಿಲೆಟ್ ಅಂದ್ರೆ ಇದು ಕೋಡೋ ಅನ್ನೋಂತಹ ಒಂದು ಜನಾಂಗ, ಆ ಜನಾಂಗ ಕಾಡು ಪ್ರದೇಶದ ಜನಾಂಗ, ಇವರು ಇದನ್ನ ಬೆಳೆಸ್ತಾ ಇದ್ರು. ಹಾಗಾಗಿ ಇದಕ್ಕೆ ಕೋಡೋ ಮಿಲೆಟ್ ಅಂತ ಕರಿತೇವೆ. ಇದು ಮೂಲತಃ ಹಿಮಾಲಯದ ಬೆಟ್ಟದ ಕಣಿವೆಯ ಪ್ರದೇಶಗಳಲ್ಲಿ ಇದನ್ನ ಬಹಳ ಹೆಚ್ಚಾಗಿ ಬೆಳೀತಾರೆ. ಇದರಲ್ಲಿ 9% ಫೈಬರ್ ಇದೆ. ಇದರ ಪ್ರಮುಖವಾದ ಹೆಲ್ತ್ ಅಡ್ವಾಂಟೇಜ್ ಏನು ಅಂದ್ರೆ, ಇದು ರಕ್ತವನ್ನ ಶುದ್ಧಗೊಳಿಸುತ್ತೆ. ಸೊ ರಕ್ತ ಶುದ್ಧೀಕರಣಕ್ಕೆ, ಈಗ ಬ್ಲಡ್ ಪ್ಯೂರಿಫಿಕೇಶನ್ಗೆ ಒಂದಷ್ಟು ಔಷಧಿಗಳಿದೆ, ಮಾತ್ರೆಗಳಿದೆ, ಅವೆಲ್ಲ ಬಿಟ್ಟು ನಾವು ಹಾರ್ಕ ಅಕ್ಕಿ ಬಳಸೋದಕ್ಕೆ ಶುರು ಮಾಡಿದ್ರೆ ಬ್ಲಡ್ ಪ್ಯೂರಿಫಿಕೇಶನ್ ಇರ್ಬೋದು, ಜೊತೆಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್. ಈಗ ಈ COVID-19 ಅಲ್ಲಿ ಎಲ್ಲ ಅದಕ್ಕೆ ಮಾತು, ಇಮ್ಯುನಿಟಿ ಪವರ್ ಬೇಕು, ಇಮ್ಯುನಿಟಿ ಪವರ್ ಇಲ್ಲ ಅಂದ್ರೆ ಬೇಗ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಟಕ್ಕಂತ ಇಮ್ಯುನಿಟಿ ಆಗ್ಲೇ ಬಹುರಾಷ್ಟ್ರೀಯ ಕಂಪನಿಗಳು ಶುರು ಮಾಡ್ಬಿಟ್ಟು ಇಮ್ಯುನಿಟಿ ಬೂಸ್ಟಿಂಗ್ ಟ್ಯಾಬ್ಲೆಟ್, ಇಮ್ಯುನಿಟಿ ಬೂಸ್ಟಿಂಗ್ ಡ್ರಿಂಕ್, ಇಮ್ಯುನಿಟಿ ಬೂಸ್ಟಿಂಗ್ ಚಾಕ್ಲೇಟ್, ಇಮ್ಯುನಿಟಿ ಬೂಸ್ಟಿಂಗ್ ಎಲ್ಲ ಏನೇನ್ ಆಹಾರ ಬರುತ್ತೆ ಎಲ್ಲದಕ್ಕೂ ಇಮ್ಯುನಿಟಿ ಬೂಸ್ಟಿಂಗ್. ಸೊ ಹೀಗಾಗಿ ಯಾರು ಕೂಡ ಆರೋಗ್ಯದ ಮೇಲೆ ಯಾರಿಗೂ ಕಾಳಜಿ ಇಲ್ಲ. ಎಲ್ರಿಗೂ ತಾವು ದುಡ್ಡು ಮಾಡ್ಬೇಕು, ತಾವು ಕಂಪನಿ ಬೆಳೆಸ್ಬೇಕು, ತಾವು ಗೆಲ್ಲಬೇಕು ಅನ್ನೋದು, ಯಶಸ್ವಿ ಆಗ್ಬೇಕು ಅನ್ನೋದು ಅಷ್ಟೇ ಮುಖ್ಯವಾದ ವಿನಃ. ಸೊ ಈ ಒಂದು ಆರೋಗ್ಯಕ್ಕೆ ಒಳ್ಳೆ ರೀತಿಯಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡುವಂತದ್ದು ನಿಜವಾಗ್ಲೂ ಆರ್ಕ ಹಕ್ಕಿ. ಹಾಗಾಗಿ ಯಾವುದೇ ಆಮೇಲೆ ಇಮ್ಯುನಿಟಿ ಬೂಸ್ಟಿಂಗ್ ಅನ್ನೋದು ಓವರ್ ನೈಟ್ ಆಗುವಂತದ್ದಲ್ಲ. ಈಗ ನಾಳೆ ಯಾವ್ದೋ ಒಂದು 3 ದಿವಸ ಇಮ್ಯುನಿಟಿ ಬೂಸ್ಟಿಂಗ್ ಟ್ಯಾಬ್ಲೆಟ್ ತಗೊಂಡ್ರೆ 4ನೇ ದಿವಸಕ್ಕೆ ಇಮ್ಯುನಿಟಿ ಬರೋದಿಲ್ಲ. ಅದೊಂದು ಸುಳ್ಳು ಗ್ರಹಿಕೆ. ನಿಜವಾದ ಇಮ್ಯುನಿಟಿ ಬರೋದು ನೀವು ನಿರಂತರವಾಗಿ ಒಳ್ಳೆ ಆಹಾರ, ಕಳೆದ ಡಿಸ್ಕಸ್ ಮಾಡಿದ್ನಲ್ಲ, ಈ ಆಚೆಗಡೆ ಎಣ್ಣೆ ತಿಂದಿರ, ಆ ಕಡೆ ಒಳ್ಳೆ ಸಿರಿಧಾನ್ಯ ಅಥವಾ ಎಕ್ಸರ್ಸೈಸ್ ಮಾಡ್ಕೊಂಡು ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಮಾತ್ರ ಒಂದು 6 ತಿಂಗಳು 1 ವರ್ಷದಲ್ಲಿ ನಿಧಾನಕ್ಕೆ ನಮ್ಮ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗ್ತಾ ಬರುತ್ತೆ ವಿನಃ
ದಿವಸ ಅಥವಾ ಒಂದು ವಾರದಲ್ಲಿ ಯಾವ್ದೋ ಟ್ಯಾಬ್ಲೆಟ್ ಇನ್ಯಾವ್ದು ಔಷಧಿ ತಗೊಳ್ಳೋದ್ರಿಂದ ಇಮ್ಯುನಿಟಿ ಬರೋದಿಲ್ಲ. ಹಾಗಾಗಿ ಇದು ನಿರಂತರವಾಗ್ಬೇಕನ್ನೋ ಒಂದು 6 ತಿಂಗಳು ವರ್ಷ ಪೂರ್ತಿ ನೀವು ಈ ರೀತಿ ತಗೊಳ್ಳೋಕೆ ಶುರು ಮಾಡಿದಾಗ ಸಿರಿಧಾನ್ಯಗಳು, ಅದರಲ್ಲೂ ಹಾರ್ಕ ಅಕ್ಕಿ ಪ್ರಮುಖವಾಗಿ ನಿಮ್ಗೆ ರೋಗ ನಿರೋಧಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ನಿಮ್ಗೆ ಮಲೇರಿಯಾ, ಡೆಂಗ್ಯೂ ಈ ರೀತಿ ಸಮಸ್ಯೆಗಳು, ರೋಗಗಳು ಬರೋದಿಲ್ಲ. ಜೊತೆಗೆ ಆರ್ಕ ಗಂಜಿ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಇದರಿಂದ ಗಂಜಿ ಮಾಡ್ತಾರೆ, ಆರ್ಕ ಗಂಜಿ ಮಾಡ್ಬೋದು. ಮತ್ತು ನಾನು ಹೇಳಿದ್ನಲ್ಲ, ಈ ಕಿಡ್ನಿ ಸಮಸ್ಯೆ ಆಗಿ ಡಯಾಲಿಸಿಸ್, ಒಂದ್ ಡಯಾಲಿಸಿಸ್ ₹1,000, ವಾರಕ್ಕೆ 3 ಸಲ ಡಯಾಲಿಸಿಸ್ ಬೇಕು, 4 ಸಲ ಡಯಾಲಿಸಿಸ್ ಬೇಕು, ಮೈಯೆಲ್ಲ ಚುಚ್ಚಿಸ್ಕೊಂಡು ಆ ರೀತಿ ಸಮಸ್ಯೆ ಎದುರಿಸೋರು ಖಂಡಿತ ಈ ಆರ್ಕ ಅಕ್ಕಿ ಏನಿದೆ ಇದನ್ನ ಪಡಿಬಹುದು. ಇದು ನಿಧಾನಕ್ಕೆ ನಿಮ್ಮ ಡಯಾಲಿಸಿಸ್ ನ ಕಡಿಮೆ ಮಾಡ್ತಾ ಬರುತ್ತೆ. ಅಂದ್ರೆ ಒಂದೇ ಸಲ ಕಡಿಮೆ ಮಾಡದೇ ಇದ್ರು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಹೋಗ್ತಿದ್ದವರು ಒಂದು 15 ದಿವಸಕ್ಕೊಂದ್ಸಲ, ತಿಂಗ್ಳಿಗೊಂದ್ಸಲ ಡಯಾಲಿಸಿಸ್ ಹೋಗೋದು, ಈ ರೀತಿ ನಮ್ಮ ಲೈಫ್ ಸ್ಪ್ಯಾನ್ ಒಂದಷ್ಟು ಇಂಪ್ರೂವ್ ಮಾಡ್ತಾ ಬರುತ್ತೆ ಆರ್ಕ ಅಕ್ಕಿ. ಇದು ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ತುಮಕೂರು, ಮಂಡ್ಯ, ಮೈಸೂರು, ಚಿತ್ರದುರ್ಗ ಈ ಕಡೆಯಲ್ಲಿ ಇದನ್ನ ಬಹಳ ಹೇರಳವಾಗಿ ಬೆಳೀತಾರೆ. ಸೊ ಇದು ಆರ್ಕ ಅಕ್ಕಿ, ಇದು ಅದರ ಪ್ರಯೋಜನ. ಎರಡನೇದು ನವಣೆ. ನವಣೆ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಬಾಗಿರುತ್ತೆ, ಅದಕ್ಕೆ ಇದು ಹೆಸರು ಫಾಕ್ಸ್ ಟೈಲ್ ಅಂತ ಹೇಳ್ತಾರೆ, ಅಂದ್ರೆ ನರಿ ಬಾಲ ಅಂತ. ಫಾಕ್ಸ್ ಟೈಲ್ ಅದಾದ್ರೂ ಬೆಳೆದಿರೋ ನೋಡಿದ್ರೆ ಗೊತ್ತಾಗುತ್ತೆ, ಅದು ನರಿ ಬಾಲ ಇದ್ದಾಗಿರುತ್ತೆ. ಹಾಗಾಗಿ ನವಣೆನ ಫಾಕ್ಸ್ ಟೈಲ್ ಮಿಲೆಟ್ ಅಂತ ಕರಿತೀವಿ. ಇದು ಮೂಲತಃ ಇದ್ರ ಇತಿಹಾಸ ನೋಡಿದ್ರೆ ಇಟಲಿ ದೇಶದ ಆಲ್ಫಾ ಬೆಟ್ಟಗಳಲ್ಲಿ ಇದು ಬಹಳ ಹೇರಳವಾಗಿ ಸಿಗೋದಕ್ಕೆ ಶುರುವಾಯಿತು. ಆನಂತರ ನಾವು ಬಳಸೋದಕ್ಕೆ ಶುರು ಮಾಡಿದ್ವಿ. ಇದು ನರಗಳಿಗೆ ಬಹಳ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೆ. ನರ ದೌರ್ಬಲ್ಯತೆ ಏನ್ ಹೇಳ್ತೀವಿ ಅದಕ್ಕೆ ಇದು ರಾಮಬಾಣ ಅಂತ ಹೇಳ್ಬೋದು. ಜೊತೆಗೆ ಆರ್ಥ್ರೈಟಿಸ್ ಸಮಸ್ಯೆ ಅದಕ್ಕೆ, ಮತ್ತು ಮೂರ್ಛೆ ರೋಗ, ಸೊ ಪಿಟ್ಸ್ ಅಂತ ಸಮಸ್ಯೆ ಏನಿದೆ ಅದಕ್ಕೆ ನವಣೆ ಬಹಳ ಒಳ್ಳೇದು. ಜೊತೆಗೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಅಂತವ್ರು ತಗೊಂಡ್ರೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ನವಣೆ ಬಹಳ ಉಪಕಾರಿ ಅಂತ ಹೇಳ್ಬೋದು. ಇದರಲ್ಲಿ 8% ಫೈಬರ್ ಅಂಶ ಇರುತ್ತೆ. ಜೊತೆಗೆ ಬ್ಲಡ್ ಪ್ರೆಷರ್, ಹಾರ್ಟ್ ಅಟ್ಯಾಕ್ ಇದನ್ನ ತುಂಬಾ ಚೆನ್ನಾಗಿ ಅವಾಯ್ಡ್ ಮಾಡೋದಕ್ಕೆ ನವಣೆ ನುಚ್ಚು, ನವಣೆ ಉಂಡೆ, ಸೊ ಇದ್ರ ಮುಖಾಂತರ ನಾವು ಈ ರೀತಿ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು. ಮತ್ತೊಂದೇದು ಸಾಮೆ, ಇದನ್ನ ಲಿಟಲ್ ಮಿಲೆಟ್ ಅಂತ ಕರಿತೇವೆ. ಸೊ ಲಿಟಲ್ ಮಿಲೆಟ್ ಬಹಳ ಚಿಕ್ಕದಾಗಿರುತ್ತೆ. ಸಾಮೆ ಇದನ್ನ ಚಾಮೆ ಅಂತ ಕೂಡ ಕರೀತಾರೆ ಇನ್ನೊಂದು ಆಡು ಭಾಷೆಯಲ್ಲಿ. ಸೊ ಆಫ್ರಿಕಾದ ಮರಳುಗಾಡುಗಳಲ್ಲಿ ಇದು ಮೊದಲು ಶುರುವಾಗಿದ್ದು ಲಿಟಲ್ ಮಿಲೆಟ್. ಪ್ರಮುಖವಾಗಿ ಹೆಣ್ಮಕ್ಳಿಗೆ ಈ PCO ಸಮಸ್ಯೆಗಳಿರುತ್ತೆ, ಅಥವಾ ಋತುಸ್ರಾವ, ಋತುಚಕ್ರದ ಸಮಸ್ಯೆಗಳಿದೆ, ಮುಟ್ಟಿನ ಸಮಸ್ಯೆ ಇರುತ್ತೆ, ಅಂತವ್ರಿಗೆ ನಿಜಕ್ಕೂ ಬಹಳ ಉಪಕಾರಿಯಾದಂತಹ ಮಿಲೆಟ್ ಅಂದ್ರೆ ಸಾಮೆ ಮಿಲೆಟ್ ಇದು. ಸೊ ಅವ್ರ ಮತ್ತೆ ಡಾಕ್ಟರ್ ಕನ್ಫರ್ಮ್ ಮಾಡೋದು, ಡಾಕ್ಟರ್ ಒಂದಷ್ಟು ಮಾತ್ರೆಗಳು ಬರ್ಕೊಡ್ತಾರೆ, ಅದರಿಂದ ಮತ್ತಷ್ಟು ಬೇರೆ ಬೇರೆ ಆರೋಗ್ಯ ಕಾಂಪ್ಲಿಕೇಶನ್ಸ್ ಇದೆಲ್ಲ ಹೋಗೋದಕ್ಕಿಂತ ಈ ಸಾಮೆ ಅಕ್ಕಿನ ನೀವು ತೊಳೆದಕ್ಕೆ ಶುರು ಮಾಡಿದ್ರೆ ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಜೊತೆಗೆ ಗಂಡಸರಿಗೂ ಕೂಡ ವೀರ್ಯಾಣು ತೊಂದರೆ, ಇತ್ತೀಚೆಗೆ ಅದು ಕೂಡ ಒಂದು ದೊಡ್ಡ ಸಮಸ್ಯೆ. ಅದು ಮಕ್ಕಳಾಗ್ತಾ ಇಲ್ಲ, ವೀರ್ಯಾಣು ಸಮಸ್ಯೆ, ಅಥವಾ ಸ್ಪರ್ಮಲ್ ಕ್ವಾಲಿಟಿ ಇಲ್ಲ, ಇದೆಲ್ಲದಕ್ಕೂ ಕೂಡ ಸಾಮೆ ಅಕ್ಕಿ ಲಿಟಲ್ ಮಿಲೆಟ್ ತುಂಬಾ ಉಪಕಾರಿಯಾಗಿದೆ. ಇದರಲ್ಲಿ 9.8% ಫೈಬರ್ ಅಂಶ ಇದೆ. ಇದು ಹೆಚ್ಚಾಗಿ ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ಈ ಭಾಗಗಳಲ್ಲಿ ಇದನ್ನ ಬೆಳಿತೇವೆ. ನೆಕ್ಸ್ಟ್ ಊದ್ಲು, ನೀವು ಅಲ್ಲಿ ಗಿಡದಲ್ಲೊಂದು ಟೈಟಲ್ ಇದೆ ನೋಡ್ಬೋದು, ಜಾಪನೀಸ್ ಮಿಲೆಟ್. ಇದನ್ನ ಜಾಪನೀಸ್ ಮಿಲೆಟ್ ಅಂತ ಕರಿತೀವಿ, ಯಾಕಂದ್ರೆ ಇದು ಹೆಸರೇ ಹೇಳೋ ಹಾಗೆ ಜಪಾನ್ ನಲ್ಲಿ ಇದು ಕಂಡು ಬಂದದ್ದು ಮೊದಲು. ಸೊ ಜಪಾನ್ ನಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾ ಇದ್ರು, ಜಾಪನೀಸ್ ಮಿಲೆಟ್ ಅಂತ. ಇದು ಮುಖ್ಯವಾಗಿ ಈ ಯಕೃತ್ತು, ಮೂತ್ರಪಿಂಡದ ಶುದ್ಧೀಕರಣ. ಸೊ ಮೂತ್ರಪಿಂಡ ಸಮಸ್ಯೆ, ಬಹು ಅಂಗಾಂಗ ವೈಫಲ್ಯ ಅಂತ ಹೇಳ್ತೀವಿ. ಈಗ ಸುಮಾರು ಜನ ಸಾಯ್ತಾ ಇದ್ದಾರೆ, ಕಾರಣ ಏನಂದ್ರೆ ಬಹು ಅಂಗಾಂಗ ವೈಫಲ್ಯ, ಮೂತ್ರಪಿಂಡ ವಿಫಲತೆ. ಸೊ ಇದೆಲ್ಲದಕ್ಕೂ ನಿಜವಾದ ಔಷಧಿ ಅಂದ್ರೆ ಅದು ಊದಲು. ಅದು ಇದರ ಶುದ್ಧೀಕರಣ ಮಾಡುತ್ತೆ, ಮತ್ತು ಜಾಂಡೀಸ್ ನ ಕಡಿಮೆ ಮಾಡುತ್ತೆ. ಜೊತೆಗೆ ಉಷ್ಣ ನಿಯಂತ್ರಣ, ಕೆಲವರು ತುಂಬಾ ಹೀಟ್ ಬಾಡಿ ಇರುತ್ತೆ, ಹಾಗಾಗಿ ಅವರು ಹೀಟ್ ಬಾಡಿಯಿಂದ ಜಾಸ್ತಿ ಹೀಟ್ ಆದಷ್ಟು ಬೇರೆ ಬೇರೆ ಪೈಲ್ಸ್ ಆ ರೀತಿ ಸಮಸ್ಯೆ ಬರುತ್ತೆ, ಉಷ್ಣ ಜಾಸ್ತಿ ಆದಷ್ಟು. ಹಾಗಾಗಿ ಸಂದರ್ಭದಲ್ಲಿ ಇದನ್ನ ಉಷ್ಣವನ್ನ ನಿಯಂತ್ರಿಸೋದಕ್ಕೆ ಊದ್ಲು ಗಂಜಿ ಮಾಡ್ಕೊಂಡು ಕುಡಿಬಹುದು. ಇದ್ರ ವಿಟಮಿನ್ ಬಿ ಬಹಳ ಹೇರಳವಾಗಿರುತ್ತೆ. ಇದು ವಿಟಮಿನ್ ಬಿ ನಿಮ್ಗೆ ಹೆಚ್ಚು ಕೆಂಪು ರಕ್ತಗಳನ್ನ ಶುದ್ಧಿ ಮಾಡುತ್ತೆ. ಇದರಲ್ಲೂ ಹೆಚ್ಚು ಕಡಿಮೆ 9.8% ಫೈಬರ್ ಅಂಶ ಇರುತ್ತೆ. ಮತ್ತು ಕೋರ್ಲೆ, ಇದನ್ನ ಗ್ರೀನ್ ಮಿಲೆಟ್ ಅಂತ ಕರಿತೇವೆ. ಇದು ಅಮೆರಿಕದ ಬಯಲುಸೀಮೆಗಳಲ್ಲಿ ಶುರುವಾದದ್ದು ಗ್ರೀನ್ ಮಿಲೆಟ್, ಕೋರ್ಲೆ. ಸೊ ಇದು ಕೂಡ ಮುಖ್ಯವಾಗಿ ಮಲತ್ವವನ್ನ ಶುದ್ಧೀಕರಿಸೋದಕ್ಕೆ, ಪಚನಾಂಗಗಳನ್ನ ದಕ್ಷತೆಯನ್ನ ಹೆಚ್ಚಿಸೋದಕ್ಕೆ, ಮತ್ತು ಬ್ಲಡ್ ಪ್ರೆಷರ್ ಹಾಗೂ ಹೆಚ್ಚು ಈಗ ಯಾರು ತುಂಬಾ ದಪ್ಪ ಇದ್ದೀವಿ, ಒಬೆಸಿಟಿ ಸಮಸ್ಯೆ ಅಂತ ಅದು ಒಂದು ಮುಖ್ಯ ಸಮಸ್ಯೆ ಆಗಿದೆ. ಸೊ ಅಂತವ್ರು ನೀವು ವಾಕ್ ಹೋಗ್ಬೇಕು, ಎಕ್ಸರ್ಸೈಸ್, ಯೋಗ ಎಲ್ಲ ಮಾಡ್ಬೇಕು. ಅದ್ರ ಜೊತೆಗೆ ಈ ಸಿರಿಧಾನ್ಯಗಳಲ್ಲಿ ಕೊರ್ಲೆ, ಗ್ರೀನ್ ಮಿಲೆಟ್ ಏನಿದೆ ಇದನ್ನ ಹೆಚ್ಚು ತಗೊಳ್ತಾ ಬಂದ್ರೆ ಬೊಜ್ಜು ನಿಯಂತ್ರಿತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಈ ಬೇರೆ ಎಲ್ಲ ಸಿರಿಧಾನ್ಯ ಕಂಪೇರ್ ಮಾಡಿದ್ರೆ ಗ್ರೀನ್ ಮಿಲೆಟ್ ನಲ್ಲಿ ಅತಿ ಹೆಚ್ಚು ಅಂದ್ರೆ 12.5% ನಿಮ್ಗೆ ಫೈಬರ್ ಸಿಗುತ್ತೆ. 12.5% ಫೈಬರ್. ಯೋಚನೆ ಮಾಡಿದ್ರೆ ಗೋಧಿ ಅಂತೀವಿ, ಚಪಾತಿ ಅಂತೀವಿ. ಸೊ ಎಷ್ಟು ಪರ್ಸೆಂಟ್ ಫೈಬರ್ ಇದೆ? ಜಸ್ಟ್ 0.5, ನಾಟ್ ಇವನ್ 1% ಫೈಬರ್ ಇಲ್ಲ. ಆದ್ರೆ ಇದೇ ನಿಮ್ಗೆ ಕೊರಲೆಯಲ್ಲಿ 12.5%. ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಫೈಬರ್. ಆಮೇಲೆ ಫೈಬರೇ ತುಂಬಾ ಮುಖ್ಯ.
ನಮ್ಮ ದೇಹದ ನರನಾಡಿಗಳ ಶಕ್ತಿ ನಿಂತಿರೋದು ಅಥವಾ ನಮ್ಮ ಪಚನಾಂಗ ಜೀರ್ಣಾಂಗ ವ್ಯವಸ್ಥೆ ಸರಿಯೋದಕ್ಕೆ ಫೈಬರ್ ಅಂಶ ತುಂಬಾ ಮುಖ್ಯ. ಹಾಗಾಗಿ ಕೊರ್ಲೆಯಲ್ಲಿ 12.5 ಅತಿ ಹೆಚ್ಚು ಫೈಬರ್ ಇರೋದ್ರಿಂದ ನಾವು ಗಡುತಿ ಶರೀರ ಇರೋರು, ಬೊಜ್ಜಿರೋರು ಅಂತವ್ರು ಕೊರ್ಲೆಯನ್ನ ಬಳಸಬಹುದು. ಇನ್ನೊಂದು ಬರ್ಗು ಇದೆ. ಆಕ್ಚುಲಿ ಬರ್ಗು ಇದು ಬರಲ್ಲ, ಇಲ್ಲಿಗೆ ನಮ್ಮ 5 ಪಂಚರತ್ನಗಳು ಬರುತ್ತೆ. ಬರ್ಗು ಕೂಡ ಪ್ರೋಸೋ ಮಿಲೆಟ್ ಅಂತ ಕರಿತೀವಿ. ಇದು ನರ ದೌರ್ಬಲ್ಯತೆ ಅಥವಾ ಈ ವೃದ್ಧಾಪ್ಯವನ್ನ ನಿಧಾನಗೊಳಿಸೋದಕ್ಕೆ ಇದನ್ನ ಬಳಸ್ತೇವೆ. ಇದು ಅಷ್ಟು ಏನೋ ಪ್ರಸಿದ್ಧಿ ಆಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ 5 ಏನಿದೆ, ಕೊರ್ಲೆ, ಊದ್ಲು, ಸಾಮೆ, ನವಣೆ, ಕಾರ್ಕ, ಈ 5 ಪಂಚ ಸಿರಿಧಾನ್ಯಗಳು, ಪಂಚರತ್ನಗಳು ಅಂತ ನಾವು ಕರಿತೇವೆ ನಮ್ಮ ಈ ಸಿರಿಧಾನ್ಯಗಳ ಒಂದು ವಿಷಯದಲ್ಲಿ. ಹಾಗಾದ್ರೆ ಇವುಗಳನ್ನ ಹೇಗೆ ಬಳಸಬೇಕು, ಸಿರಿಧಾನ್ಯಗಳನ್ನ ಹೇಗೆ ಬಳಸಬೇಕು ಅನ್ನೋದಕ್ಕೆ ಒಂದು ಇದೆ. ಇದನ್ನ ನಾವು ಧಾನ್ಯಗಳ ಮೇಲಿನ ಸಿಪ್ಪೆನ ತೆಗೆದು ಅದ್ರ ರಿಮೂವ್ ಮಾಡಿ, ಧಾನ್ಯ ಮೇಲಿನ ಸಿಪ್ಪೆ ತೆಗೆದು ಅದನ್ನ ಅಕ್ಕಿಯ ಕೂಡ ಬಳಸಬಹುದು. ಅಕ್ಕಿ ರೂಪದಲ್ಲಿ ನಾವು ಆರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಕ್ಕಿ, ಕೊರ್ಲೆ ಅಕ್ಕಿ, ಪಲಾವು, ಪೊಂಗಲ್ಲು, ಚಿತ್ರಾನ್ನ ಏನೇನಿದೆ ಇವೆಲ್ಲ ಪುಳಿಯೋಗರೆ ಎಲ್ಲದು ನಾವೇನ್ ಮಾಡ್ತೀವಿ ಪ್ರತಿನಿತ್ಯ ನಮ್ಮ ರೆಗ್ಯುಲರ್ ರೈಸ್ ಅಲ್ಲಿ ಏನ್ ಮಾಡ್ತೀವಿ ಅದೇ ರೀತಿ ಈ ಧಾನ್ಯ ಸಿಪ್ಪೆ ತೆಗೆದು ಅನ್ನ ತರ ನಾವು ಅಕ್ಕಿ ತರ ಯೂಸ್ ಮಾಡ್ಕೊಂಡು ಈ ಎಲ್ಲಾ ಅಡುಗೆಗಳನ್ನ ಮಾಡ್ಕೋಬಹುದು. ಜೊತೆಗೆ ಇದನ್ನ ನೆನೆಸಿ ನೀವು ಇಡ್ಲಿ, ದೋಸೆ ಆ ರೀತಿ ಕೂಡ ಅಡುಗೆ ಮಾಡ್ಕೋಬಹುದು. ರವೆ, ಉಪ್ಪಿಟ್ಟು ಎಲ್ಲವ, ಗಂಜಿ, ಮುದ್ದೆ ಆ ರೀತಿ. ಇಲ್ಲ ಅಂದ್ರೆ ಧಾನ್ಯದ ಮೇಲಿನ ಸಿಪ್ಪೆ ತೆಗೆದನೆ ಹಾಗೆ ಇದನ್ನ ಹಿಟ್ ಮಾಡಿ ಅಂಬ್ಲಿ, ಗಂಜಿ, ಮುದ್ದೆ, ರೊಟ್ಟಿ ಕೂಡ ಬಳಸ್ಬೋದು. ಅಂದ್ರೆ ಇದ್ರ ಬಳಕೆ ಹೇಗೆ ಅಂತ ಕೇಳೋದಾದ್ರೆ, ಇಲ್ಲ ನೀವು ಅದನ್ನ ಸಿಪ್ಪೆ ತೆಗೆದು ಆ ರೀತಿ ಬೇಕಾದ್ರೆ ಅಡುಗೆ ಬಳಸ್ಕೋಬಹುದು, ಅಥವಾ ಇಲ್ಲಾಂದ್ರೆ ಡೈಲಿ ಅಂಬ್ಲಿ ಮಾಡ್ಕೊಳ್ಳೋದಕ್ಕೆ, ಗಂಜಿಗೆ ಆ ರೀತಿ ಕೂಡ ಸಿಪ್ಪೆ ತೆಗೆದೆ ನೀವು ಇದನ್ನ ಬಳಸ್ಕೋಬಹುದು. ಜೊತೆಗೆ ಇದನ್ನ ನೆನೆಸಿ ಸಿಪ್ಪೆ ತೆಗೆದು ಇಡ್ಲಿ, ದೋಸೆ ಕೂಡ ಮಾಡ್ತಾರೆ. ಸಿರಿಧಾನ್ಯ ಸಂಸ್ಕರಣೆ ಮಾಡಿದಕ್ಕೆ 5-6 ಗಂಟೆಗಳ ನೆನೆಸಿ ಅದ್ರ ಬಗ್ಗೆ ಬರ್ತೀನಿ. ಮತ್ತೆ ಸಿರಿಧಾನ್ಯ ಬಳಸುವ ವಿಧಾನ, ಇದು ಕೂಡ ಒಂದು ತುಂಬಾ ಮುಖ್ಯವಾದಂತಹ ಸಿರಿಧಾನ್ಯಗಳನ್ನ ಹೇಗೆ ಬಳಸಬೇಕು ಅಂತ. ಯಾಕಂದ್ರೆ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಎಲ್ಲಾ ಸಿರಿಧಾನ್ಯಗಳ ಮಿಶ್ರಿತ ಒಳ್ಳೆಯದೇ? ಇದು ಪ್ರಶ್ನೆ. ಸಿರಿಧಾನ್ಯ ಅದರ ಮಿಶ್ರಿತ ಅಂದ್ರೆ ಈಗ ಊದ್ಲಿದೆ ಅಥವಾ ನವಣೆ ಇದೆ, ಸೊ ಆರ್ಕ ಇದೆ, ಈ ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ಈ ಪಂಚಧಾನ್ಯ ಏನ್ ಹೇಳ್ದೆ ಇದು ಮಿಕ್ಸ್ ಮಾಡ್ಬಿಟ್ಟು ಆ ಜೊತೆಗೆ ಅಷ್ಟು ಇನ್ನೊಂದು ಸಿರಿಧಾನ್ಯ ಬಂದು ಅದು ಕೆಲಸ ಶುರು ಮಾಡ್ಕೊಂಡ್ಬಿಡುತ್ತೆ. ಸೊ ಇದು ನಿಂತು ಹೋಗುತ್ತೆ. ಹಾಗಾಗಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಬೇರೆ ಬೇರೆ ಸಿರಿಧಾನ್ಯ ಬಳಸೋದು ಕೂಡ ಸರಿಯಾದ ಕ್ರಮ ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಸಿರಿಧಾನ್ಯ ಬೇಯಿಸೋ ಮುಂಚೆ ಎಷ್ಟು ಗಂಟೆ ನೆನೆಸ್ಬೇಕು? ಇದಕ್ಕೂ ಪ್ರಮುಖವಾದ ಪ್ರಶ್ನೆ. ಸಿರಿಧಾನ್ಯವನ್ನು ಹಾಗೆ ಹೇಗಿರ್ತಿರೋ ಹಾಗೆ ತಂದು ಅಡುಗೆ ಮಾಡಬಾರ್ದು. ಯಾಕಂದ್ರೆ ಸಿರಿಧಾನ್ಯವನ್ನು ಸ್ವಲ್ಪ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಕಡಿಮೆ ಅಂದ್ರೆ 4 ಗಂಟೆ, 4 ಗಂಟೆಯಿಂದ ಒಂದು 5-6 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಇದನ್ನ ಅಡುಗೆ ಮಾಡ್ಬೇಕು. ಆಗ ಚೆನ್ನಾಗಿ ನೆಂದಿರೋದ್ರಿಂದ ನಿಮ್ಮ ಬಾಡಿ ಹೀಟ್ ಆಗಲ್ಲ. ಯಾಕಂದ್ರೆ ನೀವು ಕೆಲವರು ಇದು ಪರ ವಿರೋಧ ಎರಡೂ ಇದೆ. ಈಗ ನಾವು ಎಲ್ಲ ಕಾಂಟೆಕ್ಸ್ಟ್ ಅಲ್ಲಿ ಯೋಚನೆ ಮಾಡ್ಬೇಕು. ಕೆಲವರು ಹೇಳ್ತಾರೆ ಇಲ್ಲ ಸಿರಿಧಾನ್ಯ ನವಣೆ ಅದೆಲ್ಲ ತಿಂದು ಇಡೀ ಬಾಡಿ ಹೀಟ್ ಆಗೋಯ್ತು, ಅದಕ್ಕೆ ತಿನ್ನೋದು ಬಿಟ್ಬಿಟ್ಟೆ ಅಂತೆ. ಯಾಕೆ ಅಂದ್ರೆ ಅವ್ರು ಸರಿಯಾಗಿ ನೆನೆಸಿರೋದಿಲ್ಲ. ನೀವು 4-5 ಅವರ್ ಇಲ್ಲ ರಾತ್ರಿ ನೆನೆಸಿ ಬೆಳಿಗ್ಗೆ ಅದನ್ನ ಎದ್ದು ಅಡುಗೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಬಾಡಿ ಹೀಟ್ ಆಗೋದಿಲ್ಲ. ಸೊ ಅದು ಇವು ನೆನೆಸದೇ ಇದ್ದಾಗ ಏನಾಗುತ್ತೆ, ಆ ನವಣೆ ಅಥವಾ ಬೇರೆ ಬೇರೆ ಸಿರಿಧಾನ್ಯ ದೇಹಕ್ಕೆ ಹೋದ್ಮೇಲೆ ಅಲ್ಲಿ ದೇಹದಲ್ಲಿರುವಂತಹ ತೇವಾಂಶ ಹೀರ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನೀವು ನೆನೆಸಿರಲ್ಲ ಅದರಲ್ಲಿ. ಸೊ ಆಗ ಹೀರ್ಕೊಳ್ಳೋದಕ್ಕೆ ಶುರುವಾದಾಗ ನಿಮ್ಗೆ ಆಟೋಮೆಟಿಕಲಿ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ನಿಮ್ಗೆ ಬಾಯಾರಿಕೆ ಶುರುವಾಗುತ್ತೆ, ಅಥವಾ ನಿಮ್ ದೇಹ ಹೀಟ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಉಷ್ಣ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇದಕ್ಕೆಲ್ಲದ ಕಾರಣ ನಾವು ನೆನೆಸೋದಿಲ್ಲ. ಹಾಗಾಗಿ ಕಡಿಮೆ ಅಂದ್ರೂ 4 ಗಂಟೆ ನೆನೆಸಿದ್ರೆ, ಅಥವಾ ನೀವು ರಾತ್ರಿ ನೆನೆಸಿ ಬೆಳಿಗ್ಗೆ ಮಾಡಿದ್ರು ಕೂಡ ಒಳ್ಳೇದು. ಸಿರಿಧಾನ್ಯಗಳನ್ನ ಎಷ್ಟು ತಿಂಗಳೊಳಗೆ ಬಳಸಬೇಕು? ನೀವು ಒಂದ್ಸಲ ಪರ್ಚೇಸ್ ಮಾಡಿದ್ಮೇಲೆ ಕಡಿಮೆ ಅಂದ್ರೆ 3 ತಿಂಗಳು ಒಳಗಡೆ ಬಳಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆನಂತರ ಅದಕ್ಕೆ ಬೇರೆ ಬೇರೆ ಸೊ ಹುಳ ಸಾಧ್ಯತೆ ಇರೋದ್ರಿಂದ ಆದಷ್ಟು ಕಡಿಮೆ ಪರ್ಚೇಸ್ ಮಾಡಿ, ಒಂದು 2 ತಿಂಗಳಿಗೆ ಆಗೋಷ್ಟು, ಇಲ್ಲ ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಬಳಸಬಹುದು ಒಂದ್ಸಲ ಸಿರಿಧಾನ್ಯವನ್ನ ನೀವು ಪರ್ಚೇಸ್ ಮಾಡಿದ್ರೆ. ಸಿರಿಧಾನ್ಯ ದೇಹಕ್ಕೆ ಒಗ್ಗಲು ಎಷ್ಟು ಸಮಯ ಬೇಕೋ? ಇದು ಒಂದು ಪ್ರಮುಖವಾದ ಪ್ರಶ್ನೆ. ಯಾಕಂದ್ರೆ ನೀವು ಸಿರಿಧಾನ್ಯ ಸೇವಿಸೋದಕ್ಕೆ ಶುರು ಮಾಡಿದ್ಮೇಲೆ ಒಂದು 21 ದಿವಸ ಅದೊಂದು ಸೈಕಲ್ ಅಂತ ಹೇಳ್ತೀವಿ. 21 ದಿವಸ ಆ ಸೈಕಲ್ ನೀವು ಕಂಪ್ಲೀಟ್ ಮಾಡ್ಬಿಟ್ರೆ ಆ ನಂತರ ನಿಮ್ಮ ಬಾಡಿಗೆ ಒಪ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಖಂಡಿತ ನಾವು ಇತ್ತೀಚೆಗೆ ಅಥವಾ ನಮ್ಮ ತಂದೆ ಅವ್ರು ಏನ್ ಮಾಡ್ತಾರೆ, ಆ ಕಾಲದಿಂದ ಸ್ವಲ್ಪ ನನ್ನಲ್ಲೂ ಕೂಡ ಅದೇ ಜೀನ್ಸ್ ಇರುತ್ತೆ. ಹಾಗಾಗಿ ಏಕಾಏಕಿ ಸಿರಿಧಾನ್ಯ ನಾಳೆಯಿಂದನೇ ರಿಸಲ್ಟ್ ಕೊಡೋಕೆ ಸಾಧ್ಯ ಇಲ್ಲ, ನಾಳೆಯಿಂದನೇ ಬಾಡಿ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗಾಗಿ ಆಹಾರ ತಜ್ಞರು ಹೇಳೋದು 21 ದಿವಸ ಅದೊಂದು ಸೈಕಲ್ ನೀವು ಕಂಪ್ಲೀಟ್ ಮಾಡಿದ್ರೆ, ನಿರಂತರವಾಗಿ 21 ದಿವಸ ಅಂದ್ರೆ ಒಂದು 2 ದಿವಸ ಬೇರೆ ಬೇರೆ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆ ನಂತರ ನೀವು ಅದನ್ನ ಖುಷಿಯಾಗಿ ಬಹಳ ಎಂಜಾಯ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಒಂದ್ ವಾರದಲ್ಲೇ ಬಿಟ್ಬಿಡ್ತಾರೆ. ಸುಮಾರು ಜನ ಆ ರೀತಿ ಮಾಡ್ತಾರೆ. ತುಂಬಾ ಒಂದು ಎಕ್ಸೈಟ್ಮೆಂಟ್ಗೆ, ಟ್ರೆಂಡ್ಗೆ ಜನ ಮಾತಾಡ್ತಾರೆ, ನಾವು ಮಿಲೆಟ್ ಯೂಸ್ ಮಾಡ್ತೀವಿ, ಸಿರಿಧಾನ್ಯ ತಗೊಂತಾರೆ, ಒಂದ್ 2 ದಿವಸ ಅಡುಗೆ ಮಾಡ್ತಾರೆ, ಟೇಸ್ಟ್ ಇಲ್ಲ, ಚೆನ್ನಾಗಿಲ್ಲ, ಆಗಲ್ಲ ಅಂತ ಅಷ್ಟೇ ಬಿಟ್ಬಿಡ್ತಾರೆ. ಯಾಕಂದ್ರೆ ಆ ಬಾಡಿ ಅದಕ್ಕಿಂತ ಹೋಗ್ತಾ ಇಲ್ಲ. ಬಾಡಿ ಹೋಗೋದಕ್ಕೂ ಸಮಯ ಕೊಡ್ಬೇಕು. ಹಾಗಾದ್ರೆ ಹೇಗಾಗಿ ಕಷ್ಟಪಟ್ಟು ನೀವು ಒಂದು 21 ದಿವಸ ಅದನ್ನ ತಿನ್ನೋದಕ್ಕೆ ಶುರು ಮಾಡಿದ್ರೆ ಆನಂತರ ತಂತಾನೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಸಿರಿಧಾನ್ಯ ದೇಹಕ್ಕೆ ಹೋಗೋದಕ್ಕೆ ಒಂದು 21 ದಿವಸ ಅಂತೂ ಬೇಕೇ ಬೇಕು. ಹಾಗಾಗಿ ತಿಂದು 1 ವಾರಕ್ಕೆ ಅಥವಾ ನೆಕ್ಸ್ಟ್ ದಿವಸದಿಂದನೇ ಯಾವ್ದು ದೊಡ್ಡ ಮಿರಾಕಲ್ ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ.
ಸಿರಿಧಾನ್ಯವನ್ನ ಬಳಸುವ ವಿಧಾನದಲ್ಲಿ ಇನ್ನೊಂದು ಏನಂದ್ರೆ, ಈಗ ಈ ಕುಕ್ಕರ್ಗಳಲ್ಲಿ ಏನ್ ಬಳಸ್ತೇವೆ, ಸೊ ಅದು ಕೂಡ ಪದೇ ಪದೇ ಬೇಯಿಸ್ತೇವೆ. ಹಾಗಾಗಿ ಅದರಲ್ಲಿರುವಂತಹ ಪೌಷ್ಟಿಕಾಂಶ ಕಡಿಮೆ ಆಗ್ತಾ ಬರುತ್ತೆ. ಅದು ಒಳ್ಳೇದಲ್ಲ. ಇನ್ನು ಕೆಲವರು ಫ್ರಿಜ್ ಅಲ್ಲಿ ಇಟ್ಟು, ಫ್ರಿಜ್ ಇಂದ ಮತ್ತೆ ಬೇಯಿಸಿ, ಮತ್ತೆ ಬಳಸ್ಬಿಟ್ಟು ಮತ್ತೆ ತಿರ್ಗಿ ವಾಪಸ್ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಇನ್ನೊಂದ್ ದಿವಸ ಬೇಯಿಸಿ ಕಂಪ್ಲೀಟ್ ಆಗಿ ಅದ್ರಲ್ಲಿರುವಂತಹ ಎಲ್ಲಾ ಪೌಷ್ಟಿಕಾಂಶ ನಶಿಸ್ ಹೋಗೋಗಿರುತ್ತೆ. ಜೊತೆಗೆ ಇನ್ನು ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಬರುತ್ತೆ. ಹಾಗಾಗಿ ಆದಷ್ಟು ಜೇಡಿ ಮಣ್ಣಿನ ಈ ರೀತಿ ನೀವು ನೋಡ್ತಿದ್ದೀರಿ ಚಿತ್ರದಲ್ಲಿ, ಸೊ ಇದು ಕೂಡ ಮಡಿಕೆ ಕುಡಿಕೆ ತರನೇ ಇದೆ. ಹಾಗಾಗಿ ಇದನ್ನ ಬಿಸಿಲ್ ಬೇಯಿಸ್ಬೋದು. ನಾವು ಹೇಗೆ ಕುಕ್ಕರ್ ಇಡ್ತೀವಿ ಅದೇ ರೀತಿ ಇದನ್ನ ಬಿಸಿ ಫ್ಲೇಮ್ ಮಾಡ್ಬೋದು. ಇದು ಏನು ಆಗಲ್ಲ, ಯಾಕಂದ್ರೆ ಇದು ಆ ರೀತಿ ಒಂದು ಜೇಡಿ ಮಣ್ಣಿನಲ್ಲಿ ಮಾಡುವಂತಿರೋದು. ಅರ್ಥನ್ ಬ್ರೌನ್ಸ್ ಅನ್ನಂತಹ ಕಂಪನಿ ಇದನ್ನ ಶುರು ಮಾಡಿದೆ. ಜೇಡಿ ಮಣ್ಣಿನ ಅಥವಾ ಬೇರೆ ಯಾವ್ದಾದ್ರು ಪರವಾಗಿಲ್ಲ, ಈ ರೀತಿ ಸಾಧ್ಯವಿದ್ರೆ ನೀವು ಕುಕ್ಕರ್ ಅಥವಾ ಈ ರೀತಿ ಅದನ್ನ ಬಳಸೋ ಬದಲು ಈ ಪ್ರಾಕೃತಿಕ ಜೇಡಿ ಮಣ್ಣಿಂದ ಮಾಡಿದಂತಹ ಈ ರೀತಿ ವಿಧಾನದಲ್ಲಿ ಅಡುಗೆ ಮಾಡಿದ್ರೆ ಖಂಡಿತ ಅದ್ರ ಬೆನಿಫಿಟ್ ತುಂಬಾ ಜಾಸ್ತಿ ಇದೆ. ಸೊ ಖಂಡಿತ ಒಂದಷ್ಟು ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಯಾವ್ದು ಪರ್ಫೆಕ್ಷನ್ ಇರಲ್ಲ. ಒಂದು ಚಿಕ್ಕ ನೆಗೆಟಿವ್ ಅಂದ್ರೆ ಯೋಚನೆ ಮಾಡ್ಬೇಕಾದ್ರು ಕೆಲವರಿಗೆ ನವಣೆ ತಿನ್ನೋದ್ರಿಂದ ಹಾಲು ಕಡಿಮೆ ಆಗ್ಬಹುದು. ಇದೊಂದು ಸೂಚನೆ ಆಹಾರ ತಜ್ಞರು ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಅವರು ಸೇವಿಸದೇ ಇದ್ರೇನೆ ಒಳ್ಳೇದು. ನವಣೆ ಮಾತ್ರ, ಅದರಲ್ಲೂ ಬಾಣಂತಿಯರು ಆ ಒಂದು ಸಂದರ್ಭದಲ್ಲಿ ಸೇವಿಸದೇ ಇದ್ರೆ ಒಳ್ಳೇದು. ಸೊ ಇದಿಷ್ಟು ನಾವು ಗ್ರಾಹಕರಾಗಿ, ಕನ್ಸ್ಯೂಮರ್ಸ್ ಆಗಿ ಅಥವಾ ಬೈಯರ್ಸ್ ಆಗಿ ನಾವು ಸಿರಿಧಾನ್ಯ ಯಾಕೆ ಸೇವಿಸ್ಬೇಕು, ಸಿರಿಧಾನ್ಯ ಯಾಕೆ ದೇಹಕ್ಕೆ ಒಳ್ಳೇದು, ಸಿರಿಧಾನ್ಯ ಸೇವಿಸೋದ್ರಿಂದ ಹೇಗೆ ಬದಲಾವಣೆಗಳಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ರೈತರ ಒಂದು ದೃಷ್ಟಿ, ಯಾಕಂದ್ರೆ ನಾವೆಲ್ಲ ಈಗ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದಾರೆ. ರೈತರು ನಮ್ಮನ್ನ ಅನ್ನ ಹಾಕ್ತಾ ಇರುವಂತಹ ರೈತರು ಇವತ್ತು ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ರೈತರಿಗೆ ಯಾಕೆ ಸಿರಿಧಾನ್ಯ ಮುಖ್ಯ ಆಗುತ್ತೆ, ಒಂದು ಪ್ರಮುಖ ಬೆಳೆ ಯಾಕೆ ಅಂತ ನಾವು ಯೋಚನೆ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಸಿರಿಧಾನ್ಯ ನಿಜಕ್ಕೂ ರೈತ ಸ್ನೇಹಿ ಅಂತಾನೆ ಹೇಳ್ಬೋದು. ಆಮೇಲೆ ವಿಶ್ವದ ಅತಿ ದೊಡ್ಡ ಸಿರಿಧಾನ್ಯ ಉತ್ಪಾದನೆ ದೇಶ ಭಾರತನೇ ಮಾಡ್ತಿರೋದು. ಆಕ್ಚುಲಿ ಯಾಕೆ ರೈತ ಸ್ನೇಹಿ ಈ ಸಿರಿಧಾನ್ಯ ಅಂದ್ರೆ, ಎಂತಹ ಪ್ರದೇಶ ಎಂತಹ ಮಣ್ಣು ಕೂಡ ಒಗ್ಗಿಸ್ಕೊಡುತ್ತೆ ಇದು. ಅದು ಸಿರಿಧಾನ್ಯದ ಒಂದು, ಅದಕ್ಕೆ ಪವಾಡ ಧಾನ್ಯ ಅಂತ ಹೇಳೋದು. ಅದು ಎಂತಹ ಮಣ್ಣಿದ್ರು ಪರವಾಗಿಲ್ಲ, ಯಾವ ಮಣ್ಣಲ್ಲಿ ಬೇಕಾದ್ರೂ ತಾನು ಒಗ್ಗಿಸ್ಕೊಳುತ್ತೆ ಸಿರಿಧಾನ್ಯ. ಅದು ಬಹಳ ಕಡಿಮೆ ಮಳೆ, ಮಿನಿಮಮ್ ನಿಮ್ಗೆ 200 ಮಿಲಿಮೀಟರ್ ಬಂದ್ರು ಸಾಕು ಮಳೆ ಆ ಪ್ರದೇಶದಲ್ಲಿ ಬೆಳೆದು ಶುರುವಾಗುತ್ತೆ. ಅದಕ್ಕೆ ಹೇಳಿದ್ದು ಬರಗಾಲ ಸಹಿಷ್ಣು ಅಂತ. ಎಂತ ಬರಗಾಲದಲ್ಲಿ ಮಳೆ ಇಲ್ಲ ಅಥವಾ ನೀರಿಲ್ಲ ಅಂತ ಹೇಳ್ತೀವಿ, ಅಂತ ಸಂದರ್ಭದಲ್ಲೂ ಕೂಡ ನಾವು ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯಗಳನ್ನ ಬೆಳಿಬಹುದು. ಕಡಿಮೆ ಮಳೆ, ಆಮೇಲೆ ಬರಗಾಲದ ಅಂತ ಪ್ರದೇಶ, ಮತ್ತು ತುಂಬಾ ಗುಡ್ಡಗಾಡು ಅಥವಾ ಬರಡು ಭೂಮಿ ಅಂತ ಏನ್ ಹೇಳ್ತೀವಿ, ಏನು ಬೆಳೆಯಕ್ಕಾಗಲ್ಲ ಬರಡು ಭೂಮಿ ಅಂತ ಹೇಳ್ತೀವಲ್ಲ, ಅಂತ ಜಾಗದಲ್ಲೂ ಕೂಡ ನಾವು ಈ ಸಿರಿಧಾನ್ಯಗಳನ್ನ ಬೆಳಿಬಹುದು. ಆಮೇಲೆ 300 ಲೀಟರ್ ನೀರ್ ಸಾಕು 1 kg ಸಿರಿಧಾನ್ಯ ಬೆಳೆಯೋದಕ್ಕೆ. 1 kg ಸಿರಿಧಾನ್ಯ ಬೆಳೆಯೋದಕ್ಕೆ 300 ಲೀಟರ್ ನೀರ್ ಬೇಕು. ಅದೇ ನೀವು ಅಕ್ಕಿ ಮತ್ತು ಗೋಧಿ ಬೆಳೆಯೋದಕ್ಕೆ ಎಷ್ಟು ಅಂತ ಯೋಚನೆ ಮಾಡಿದೀರಾ? ಅಕ್ಕಿ ಮತ್ತೆ ಗೋಧಿ ಬೆಳೆಯೋದಕ್ಕೆ 1 kgಗೆ 8,000 ಲೀಟರ್ ನೀರ್ ಬೇಕು. ಹಾಗಾಗಿ ಯೋಚನೆ ಮಾಡಿ, ಇದು ನಮ್ಮ ದೇಶದ ಸಂಪತ್ತಿಂದ ಯೋಚನೆ ಮಾಡಿದ್ರು ಕೂಡ ಈಗಾಗಲೇ ನೀರಿನ ಸಮಸ್ಯೆ ಶುರುವಾಗಿದೆ. ನೀರಿಗೋಸ್ಕರ ಗಲಾಟೆ ಮಾಡ್ತಾ ಇದೀವಿ, ಜಗಳಗಳಾಗ್ತಾ ಇದೆ, ಕೋರ್ಟಲ್ಲಿ ಇದೆ ನೀರಿನ ವಿಷಯ. ಹಾಗಾಗಿ ನೀರಿನ ಬಳಕೆ ಆದಷ್ಟು ಕಡಿಮೆ ಮಾಡ್ಬೇಕು ಅಂದ್ರೆ ನಾವು ಸಿರಿಧಾನ್ಯವನ್ನು ಬೆಳಿಬೇಕು. ಅದರಲ್ಲೂ ರೈತರು ಇದನ್ನ ಖಂಡಿತ ಮನವರಿಕೆ ಮಾಡ್ಕೋಬೇಕು ಅಂತ ಕೇಳ್ಕೊತೇನೆ. ಯಾಕಂದ್ರೆ ಯಾರೋ ಈ ಕಡೆ ನೀರಾವರಿ ಚೆನ್ನಾಗಿದ್ರೆ ಸರಿ ಮಾಡ್ಕೋಬಹುದು, ಕಬ್ಬು ಅಂತ ಗೋಧಿ ಅಕ್ಕಿ ಅಂತವೆಲ್ಲ ಬೇಕಾದಷ್ಟು ಆಗ್ತಾ ಇದಾರೆ ನೀರು. ಆದ್ರೆ ನೀರಾವರಿ ಇಲ್ದಿರೋರು ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಗುಡ್ಡಗಾಡು ನೀರಾವರಿ ಇರಲ್ಲ ಅಂತವ್ರಿಗೆ ಇದು ನಿಜಕ್ಕೂ ಬಹಳ ಒಳ್ಳೆ ಬೆಳೆ. ಸೊ ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದೇ ಕಾರಣಕ್ಕೆ, ಯಾಕಂದ್ರೆ ನೀರಾವರಿ ಇರೋದಿಲ್ಲ. ಮತ್ತೆಲ್ಲೋ ದುಡ್ಡು ಕೊಟ್ಟು ಸಾಲ ಮಾಡಿ ಬೋರ್ ಹಾಕ್ಸಿ ನೀರ್ ಹಾಕಿ ಅಷ್ಟೆಲ್ಲ ಮಾಡಿದ್ಮೇಲೆ ಸರಿಯಾದ ಬೆಲೆ ಇರೋದಿಲ್ಲ. ಸೊ ಈ ರೀತಿ ಬೆಳೆ ಬೆಳೆದು ನಮ್ಗೆ ಅವಶ್ಯಕತೆ ಇರುವಂತಹ ಈ ಸಿರಿಧಾನ್ಯಗಳನ್ನು ಬೆಳೆದ್ರೆ ಬಹಳ ಕಡಿಮೆ ನೀರಿನಲ್ಲಿ ನಾವು ಸಿರಿಧಾನ್ಯವನ್ನು ಬೆಳೆಬಹುದು. ಹಾಗಾಗಿ ಕೇವಲ 300 ಲೀಟರ್ ಸಾಕು, ಮತ್ತು 8,000 ಲೀಟರ್ ಬೇಕು ಗೋಧಿ ಮತ್ತು ಅಕ್ಕಿ ಬೆಳೆಯೋದಕ್ಕೆ. ಹಾಗಾಗಿ ಈ ಒಂದು ವ್ಯತ್ಯಾಸನ ನೀವು ಮನಗಾಣಬೇಕು. ಉತ್ಪಾದನೆ ವೆಚ್ಚ ಕೂಡ ತುಂಬಾ ಕಡಿಮೆ. ನಿಮ್ಗೆ ಯಾವ್ದೇ ರೀತಿ ಅತಿ ಹೆಚ್ಚು ಕ್ರಿಮಿ ಕೀಟಗಳ ಅಥವಾ ಕೆಮಿಕಲ್ಸ್ ಬೇಕಾಗಿಲ್ಲ, ರಾಸಾಯನಿಕ ಇದು ಬೇಕಾಗಿಲ್ಲ. ಜೊತೆಗೆ ಅಂತ ತುಂಬಾ ಅತಿ ಹೆಚ್ಚಿನ ಗೊಬ್ಬರಗಳು ಕಾಸ್ಟ್ಲಿಯಸ್ಟ್ ಅದಿಲ್ಲ. ಯಾವುದೇ ರೀತಿ ನಿಮ್ಮ ಉತ್ಪಾದನೆ ವೆಚ್ಚ ಬಹಳ ಬಹಳ ಕಡಿಮೆ. ಜೊತೆಗೆ ಭೂಮಿ ಫಲವತ್ತತೆ ಕೂಡ ಬಹಳ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ, ಸಿರಿಧಾನ್ಯ ಬೆಳೆಯೋದ್ರಿಂದ ನಿಮ್ಮ ಭೂಮಿ ಕ್ವಾಲಿಟಿ ಹೆಚ್ಚಾಗ್ತಾ ಹೋಗುತ್ತೆ, ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಂಥ ಒಂದು ಸಿರಿಧಾನ್ಯ ಯಾಕೆ ಬಿಡ್ಬೇಕು? ಜೊತೆಗೆ ಇಬ್ಬನಿ ತೇವದ ಬೆಳೆ ಅಂತ ಕರಿತೀವಿ. ಈ ಇಬ್ಬನಿ ತೇವ ಏನಿದೆ ಅದನ್ನು ಕೂಡ ಹೀರ್ಕೊಂಡು ಬೆಳೆಯುತ್ತಂತೆ ಸಿರಿಧಾನ್ಯ. ಅದಕ್ಕೆ ಇದನ್ನ ನಿಜಕ್ಕೂ ದೈವ ಧಾನ್ಯ ಅನ್ಬೋದು ಅಥವಾ ಮ್ಯಾಜಿಕ್ ಧಾನ್ಯ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಬ್ಬನಿ ಮೇಲೆ ಬಿದ್ದಂತ ತೇವವನ್ನು ಹೀರ್ಕೊಂಡು ಕೂಡ ತನತಾನೆ ಬೆಳೆಯೋದಕ್ಕೆ ಶುರುವಾಗುತ್ತೆ ಈ ಸಿರಿಧಾನ್ಯಗಳು. ಒಮ್ಮೆ ಬಿತ್ತಿದ್ರೆ ಯಾವುದೇ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ಲ. ಸೊ ಅದೊಂದು ಮುಖ್ಯ. ನೀವು ಒಂದ್ಸಲ ಬಿತ್ತದ್ಮೇಲೆ ಆನಂತರ ಈಗ ಹೇಳಿದ್ನಲ್ಲ, ಬೇರೆ ಬೇರೆ ಬೆಳೆ ಮಧ್ಯದಲ್ಲಿ 3 ತಿಂಗಳು 2 ತಿಂಗಳು ನೀವು ಬೇರೆ ಬೇರೆ ಆಗ್ತಾನೆ ಇರ್ಬೇಕು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿಕೀಟಗಳು. ಆದ್ರೆ ಈ ಸಿರಿಧಾನ್ಯಕ್ಕೆ ಯಾವ್ದು ಅವಶ್ಯಕತೆನೂ ಇಲ್ಲ. ಜೊತೆಗೆ ಕೀಟ ಬಾಧೆ ರೋಗ ತುಂಬಾ ಕಡಿಮೆ. ಕೀಟ ಬಾಧೆ ರೋಗ ನೀವು
ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅದು ಬಹಳ ಒಳ್ಳೆಯ ಸಮಯ. ನೀವು ನವೆಂಬರ್ ಮೇಲೆ ಅಥವಾ ಅಕ್ಟೋಬರ್, ನವೆಂಬರ್ ಮೇಲೆ ಏನಾದ್ರು ಬಿತ್ತೋದಕ್ಕೆ ಶುರು ಮಾಡಿದಾಗ ಕೆಲವೊಂದು ಅದು ಬೆಂಕಿ ರೋಗ ಅಂತ ಹೇಳ್ತೀವಿ, ಅಂತ ಸಮಯದಲ್ಲಿ ಅದೊಂದು ಬರುವಂತ ಅದು ಮೋಡ ಕವಿದ ವಾತಾವರಣ ಇತ್ತು, ಮಳೆ ಬರೋ ಹಾಗಿದ್ರೆ ಮಾತ್ರ ಆ ರೋಗ ತಗ್ಲುವಂತಿದೆ. ಅದ್ ಬಿಟ್ರೆ ಬೇರೆ ಯಾವ ಒಂದು ರೋಗ ಬಾಧೆ ಇದಕ್ಕಿಲ್ಲ ಈ ಸಿರಿಧಾನ್ಯಗಳಿಗೆ. ಹಾಗಾಗಿ ನೀವು ರೋಗ ಬಂತು ಹೋಯ್ತು ಅಂತ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ರೆ. ಬಿತ್ತುವ ವಿಧಾನ ಹೇಗೆ? ಸೊ ರೈತರಿಗೆ ಬಗ್ಗೆ ಗೊತ್ತಾಯ್ತು. ಹಾಗೂ ಇದನ್ನ ಹೇಗೆ ಬಿತ್ತಬೇಕು ಅನ್ನೋದಕ್ಕೆ ಡಾಕ್ಟರ್ ಯೋಗೀಶ್ ಅವರು ಬಳ್ಳಾರಿ ಕೃಷಿ ಸಂಶೋಧನಾ ಸಂಸ್ಥೆ ತಳಿವರ್ಧಕರು, ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು ನಮ್ಮ ದೂರದರ್ಶನದಲ್ಲೇ. ಸೊ ಯಾವ ರೀತಿ ಬಿತ್ತಬೇಕು ಅಂತ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೇನೆ. ನಾವು ಏನೇ ಸಿರಿಧಾನ್ಯ ಬಿತ್ತುವ ಬೀಜ ಇದೆ ಅದನ್ನ ಬೆಳಿಗ್ಗೆ ನೀರು ಚೆನ್ನಾಗಿ ನೆನೆ ಹಾಕಿ ಸಂಜೆ ವೇಳೆಗೆ ನೀರನ್ನ ಬಸ್ದು ಒಂದು ಹತ್ತಿ ಬಟ್ಟೆಯಲ್ಲಿ ಅದನ್ನ ಬದಿಗಿಟ್ಟು ಮುಂಜಾನೆ ಮತ್ತೆ ಬೀಜವನ್ನು 2 ಗಂಟೆ ಹೊಂಬಿಸಲ್ಗೆ ತೆರೆದಿಡ್ಬೇಕು. ಆನಂತರ ಈ ಒಲೆ ಬೂದಿ ಏನಿದೆ ಅದರಲ್ಲಿ ಹೊರಡಿಸಿ ನಂತರ ಮರಳು ಮಿಶ್ರ ಮಾಡಿ ಒಂದು ಹದವಾದ ಭೂಮಿಗೆ ಇದನ್ನ ಚೆಲ್ಬೇಕು. ಹಾಗೆ ಇದರ ಒಂದು ಬಿತ್ತುವ ವಿಧಾನ. ಸೊ 1 ಎಕರೆಗೆ ಅವ್ರು ಹೇಳೋ ಪ್ರಕಾರ, ಅಂದ್ರೆ ಅವರು ಸುಮಾರು ಎಕರೆ ಬೆಳೆದಿದ್ದಾರೆ ಅವರ ಒಂದು ಬಳ್ಳಾರಿ ಕೃಷಿ ಇದರಲ್ಲಿ. ಅವ್ರು 1 ಎಕರೆಗೆ 2.5 kg ಬಿತ್ತನೆ ಬೀಜ ಬೇಕಾಗುತ್ತೆ. ಜೊತೆಗೆ 1 kg ಬೂದಿ, 2 kg ಮರಳು. ಇಷ್ಟೇ. ನೀವು ಇನ್ಯಾವ ದೊಡ್ಡ ರಾಸಾಯನಿಕ ರಸಗೊಬ್ಬರಗಳು ಯಾವುದ್ರ ಅವಶ್ಯಕತೆನೂ ಇಲ್ಲ. ಸೊ ಇಷ್ಟು ಇದ್ರಲ್ಲೇ ನೀವು ಬೀಜ ಬಿತ್ತನೆಯನ್ನ ಮಾಡಬಹುದು. ಆದ್ರೆ ಬೆಳೆಸುವ ವಿಧಾನ ಹೇಗೆ? ಇದು ಕೂಡ ಈ ಕಾರ್ಯಕ್ರಮ ಕೂಡ ದೂರದರ್ಶನದಲ್ಲಿ ಬಂದಿತ್ತು. ಈ ಚಿತ್ರ ನೀವೇನ್ ನೋಡ್ತಾ ಇದೀರಿ, ಇದು ಬೆಳೆಸುವ ವಿಧಾನದಲ್ಲಿ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ 30 ಸೆಂಟಿಮೀಟರ್ ಅಂತರ ಇರಬೇಕು. ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಒಂದು 30 ಸೆಂಟಿಮೀಟರ್ ನೀವು ನೋಡ್ತಾ ಇದ್ರಿ ಚಿತ್ರದಲ್ಲಿ, ಈ ರೀತಿ ಗ್ಯಾಪ್ ಕೊಡ್ಬೇಕು. ಜೊತೆಗೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಒಂದು 3-4 ಸೆಂಟಿಮೀಟರ್ ಜಾಗ ಕೊಡ್ಬೇಕು ನೀವು ಬೆಳೆಸುವ ವಿಧಾನ. ಹೇಳ್ತಲ್ಲ, ಅಕ್ಟೋಬರ್ ನಂತರ ನೀವು ಮಾಡಿದ್ರೆ ಬೆಂಕಿ ರೋಗ ಬರೋ ಸಾಧ್ಯತೆ ಇರುತ್ತೆ. ಆಗ ಮರ್ಜರ್ ಅಂತ ಏನೋ ಒಂದಿದೆ, ಸೊ ಅದನ್ನ ಸಿಂಪಡಿಸಬೇಕಾಗುತ್ತೆ. ಸೊ ಆದಷ್ಟು ಇದು ಮಾಡದೇ ಇದ್ರೆ ಒಳ್ಳೇದು. ಸೊ ಯಾವ ಒಂದು ಕ್ರಿಮಿನಾಶಕನು ಹಾಕದೆ ಒಳ್ಳೆ ಸಮಯ ಏನಿದೆ ಜೂನ್, ಜುಲೈ, ಆಗಸ್ಟ್ ಆ ಸಮಯದಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರೆ ಬಹಳ ಒಳ್ಳೆಯ ಇಳುವರಿ ಕೊಡುತ್ತೆ ನಿಮ್ಗೆ. ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಒಂದ್ ಚಿಕ್ಕ ಮಾಹಿತಿ ಕೊಡ್ತೇನೆ. ರಾಸಾಯನಿಕ ಗೊಬ್ಬರ ಹೇಗ್ ಶುರುವಾಯ್ತು ಅಂದ್ರೆ 2ನೇ ಮಹಾಯುದ್ಧ ಆದ್ಮೇಲೆ ಅಮೋನಿಯಂ ಸೈಟ್ರೇಟ್ NH4 NH3 ಏನಿದೆ ಅದು ಟನ್ ಗಟ್ಲೆ ಉಳಿತು. ಮಹಾಯುದ್ಧಕ್ಕೆ ಬಾಂಬ್ ತಯಾರಿಕೆ ತಂದಿದ್ರು, ಅದೆಲ್ಲ ಟನ್ ಗಟ್ಲೆ ಉಳಿತು. ಅದನ್ನ 1 ವರ್ಷದೊಳಗಡೆ ಬಳಸಬೇಕು, ಇಲ್ಲಾಂದ್ರೆ ವ್ಯರ್ಥ ಆಗುತ್ತೆ. ಸೊ ಅಮೆರಿಕಾದಲ್ಲಿ ಏನಿದೆ ಪರಿಸ್ಥಿತಿ ಅಂದ್ರೆ, ಅಮೆರಿಕಾದಲ್ಲಿ ನೀವು ವರ್ಷ ಪೂರ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಾತಾವರಣ, ಅಮೆರಿಕಾದಲ್ಲಿ ನೀವು ವರ್ಷಕ್ಕೆ 3 ತಿಂಗಳು ಮಾತ್ರ ಬೆಳಿಬಹುದು. ಆ ನಂತರ ಅಲ್ಲಿ ಚೀಡು ವೆದರ್ ನೀವೇನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ಅಲ್ಲಿ ಉಳಿದಂತಹ ಈ ಕ್ರಿಮಿನಾಶಕ ಏನಿತ್ತು ಅದನ್ನ ಟನ್ ಗಟ್ಟಲೆ ಉಳಿತು. ಅದನ್ನ ನಮ್ಮ ಕಳಿಸೋದಕ್ಕೆ ಶುರು ಮಾಡಿದ್ರು. ಆ ರೀತಿ ಒಂದು ಇದ್ರಲ್ಲಿ ಶುರು ಮಾಡಿದ್ದೆ ಒಂದು ಶುರು ಮಾಡಿದ್ರು ಇತ್ತೀಚೆಗೆ. ಅದೊಂದು ನಡೆದಂತಹ ಒಂದು ಘಟನೆ. ಫಂಗಿಸೈಡ್ ತಯಾರು ಮಾಡಿದ್ರು, ತಂದು ಒಂದು ದೊಡ್ಡ ವರ್ಕ್ಶಾಪ್ ಕಾರ್ಯಾಗಾರ ಶುರು ಮಾಡಿದ್ರು. ಎಲ್ಲ ರೈತರನ್ನು ಕರೆದ್ಬಿಟ್ಟು ನೋಡಿ, ಈ ರೀತಿ ದಾಳಿಂಬೆ ಬೆಳಿಬೇಕು ನೀವು. ದಾಳಿಂಬೆ 1 ಎಕರೆಗೆ 800 ಗಿಡ ಹಾಕ್ಬೋದು. ಎಲ್ರಿಗೂ ಆಸೆ ಹುಡ್ಸಿದ್ರು. ಅರೆ 1 ಎಕರೆಯಲ್ಲಿ 800 ಗಿಡ, 1 ಗಿಡದಲ್ಲಿ ಇಷ್ಟು ಹಣ್ಣು ಬರುತ್ತೆ, ಸೊ ಎಷ್ಟು ಲಾಭ ಆಯ್ತು ನಿಮ್ಗೆ. ಹಾಗಾಗಿ ಇನ್ಮೇಲೆ ದಾಳಿಂಬೆ ಬೆಳೆಯೋದಕ್ಕೆ ಶುರು ಮಾಡಿ ಅಂತ ಈ ಕಂಪ್ನಿಗಳು ಒಂದು ವರ್ಕ್ಶಾಪ್ ಮಾಡಿ ಅಲ್ಲಿ ದಾಳಿಂಬೆ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಆಯ್ತು, ದಾಳಿಂಬೆ ಬೆಳೆದ್ರು. ಏನಾಯ್ತು, 1 ಎಕರೆಲಿ 800 ಗಿಡ ಅಂದಾಗ ಏನಾಯ್ತು, ಒಂದು ಗಿಡ ಒಂದು ತುಂಬಾ ಹತ್ರದಲ್ಲೇ, ಜಾಗನೇ ಇಲ್ಲ. ಸೊ ಒಂದ್ ಗಿಡ ಒಂದು ತಾಕಿ ಏನಾಯ್ತು, ಶಿಲೀಂಧ್ರ ರೋಗ ಬರೋದಕ್ಕೆ ಶುರುವಾಯ್ತು. ಯಾಕಂದ್ರೆ ಕಳೆ ತೆಗೆಯುವಂತ ಸಮಯದಲ್ಲಿ ಗಿಡ ತಾಕಿ ಶಿಲೀಂಧ್ರ ರೋಗ ಬರೋದಕ್ಕೆ ಶುರುವಾಯ್ತು. ಸೊ ಅವ್ರು ಹಾಗೆ ಹೇಳಿದ್ರು, ನೋಡಿ ಈ ರೀತಿ ಶಿಲೀಂಧ್ರ ರೋಗ ಬಂದಾಗ ಈ ಫಂಗಿಸೈಡ್ ಏನು ಬರುತ್ತೆ ತಗೊಳ್ಳಿ, ಈ ಫಂಗಿಸೈಡ್ ನೀವು ಹಾಕಿದ್ರೆ ಖಂಡಿತ ಈ ರೋಗ ವಾಸಿ ಆಗುತ್ತೆ ಅಂತ. ಆಮೇಲೆ ವಾಸಿ ಇಳುವರಿ ಬಂತು. ಅವ್ರಿಗೆ ಶಾಲ್ ಓದಿಸ್ಬಿಟ್ಟು ಪ್ರಗತಿಪರ ರೈತ ಅಂತ ದೊಡ್ಡ ಪಬ್ಲಿಸಿಟಿ ಕೊಟ್ರು. ಈ ರೀತಿ ಕಂಪನಿಗಳು ಏನ್ ಮಾಡ್ತಾ ಇದೆ, ಅವರೇ ಫಂಗಸ್ ಬರೋ ಹಾಗೆ ಮಾಡಿದ್ದು ಅವರೇ. 1 ಎಕರೆಲಿ 800 ಗಿಡ ಬೆಳೀರಿ, ಚೆನ್ನಾಗಿ ಫಲವತ್ತತೆ ಬರುತ್ತೆ, ಇಳುವರಿ ಬರುತ್ತೆ ಅಂತ ಬೆಳೆಸ್ಬಿಟ್ಟು ಮತ್ತೆ ಗಿಡ ತಾಗಿ ಫಂಗಸ್ ಬಂದಿದೆ, ಫಂಗಿಸೈಡ್ ಯೂಸ್ ಮಾಡಿ ಅಂತ ರಾಸಾಯನಿಕ ಕ್ರಿಮಿಕೀಟಕ ಕೊಟ್ರು. ನೋಡಿ ಇದೇನ್ ಹೇಳುತ್ತೆ ಅಂದ್ರೆ, ನಾವು ಬೇರೆಯವ್ರ ಮಾಡ್ತಕ್ಕೆ ಮಾತುಗಳನ್ನ ಕೇಳ್ತಾ ಅವ್ರು ನಮ್ಮನ್ನ ದಾರಿ ತಪ್ಪಿಸೋರು ಅವ್ರೆ, ಕೊನೆಗೆ ಪರಿಹಾರ ಕೊಡೋರು ಅವ್ರು. ಅದು ಎಂತ ಪರಿಹಾರ? ಮತ್ತಷ್ಟು ಭೂಮಿಯನ್ನ ಹಾಳು ಮಾಡ್ತಾ ಇದೆ. ಈ ಎಲ್ಲ ಕ್ರಿಮಿನಾಶಕಗಳನ್ನ, ರಸಗೊಬ್ಬರಗಳನ್ನ ಹಾಕಿ ಭೂಮಿ ಹಾಳಾಗ್ತಾ ಇದ್ರು, ಫಲವತ್ತತೆ ಹಾಳಾಗ್ತಾ ಇದೆ, ಅದ್ರ ಕ್ವಾಲಿಟಿ ಹಾಳಾಗ್ತಾ ಇದೆ, ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲ ಒಂದು ಈ ಗ್ಲೋಬಲೈಸೇಷನ್ ಆದ ನಂತರ ಎಲ್ಲ ಕಂಪ್ನಿಗಳು ಬಂದು ಈ ರೀತಿ ತಮ್ಮ ಏನಿದೆ ಪೆಸ್ಟಿಸೈಡ್ಸ್ ಅದೆಲ್ಲ ಮಾರೋದಕ್ಕೆ ಈ ರೀತಿ ಒಂದು ಸ್ಟ್ರಾಟಜೀಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಇಂಥದಕ್ಕೆ ಹೋಗದೆ ನಿಜವಾದ ನಮ್ಮ ಹಸುವಿನ ಗೊಬ್ಬರ ಏನಿದೆ ಅಥವಾ ಬೇರೆ ಬೇರೆ ನೈಸರ್ಗಿಕವಾದ ಗೊಬ್ಬರ ಏನಿದೆ, ನೈಸರ್ಗಿಕ ವಿಧಾನದಲ್ಲಿ ನಾವು ಬೆಳೆದ್ರೆ ನಿಜಕ್ಕೂ ಒಳ್ಳೇದು. ಸಿರಿಧಾನ್ಯ ಅದಕ್ಕೆ ನಿಜಕ್ಕೂ ಬಹಳ ಪೂರಕವಾದದ್ದು ಅಂತ ಹೇಳ್ಬೋದು. ಇದು ಮತ್ತೊಂದು ಅವರ ಕೊಟ್ಟಂತಹ ಇನ್ಫಾರ್ಮೇಶನ್. ಮೇ, ಜೂನ್, ಆಗಸ್ಟ್ ಒಳ್ಳೆ ಸಮಯ. ನಿಮ್ಗೆ ಒಂದು 90 ದಿವಸದಲ್ಲಿ ಇದು ಫಸಲು ಬರುತ್ತೆ. ನೀವು ಬೀಜ ಬಿದ್ದಿದ್ದ ಒಂದು 90 ತಿಂಗಳು. ಹಾಗೂ ಒಂದು ಹೆಕ್ಟೇರ್ಗೆ 4 ರಿಂದ 5 kg ಬಿಟ್ಬೋದು. ಹಾಗೂ ಬೇಕಾಗೋ ಗೊಬ್ಬರ ಏನೂ ಇಲ್ಲ, ಕೊಟ್ಟಿಗೆ ಗೊಬ್ಬರ. ನಿಮ್ಮ ಕೊಟ್ಟಿಗೆಯಲ್ಲಿ ಏನ್ ಬರುತ್ತೆ ಆ ಗೊಬ್ಬರನೇ ಚೆನ್ನಾಗಿ ಮಾಗಿದ ಗೊಬ್ಬರ ಇದ್ದಲ್ಲಿ
2 ವಾರ ಮುಂಚೆ ಭೂಮಿಗೆ ಸೇರಿಸಬಹುದು. ಸೊ ಹಾಗೆ ಮಾಡೋದ್ರಿಂದ ಭೂಮಿ ಅದಕ್ಕೆ ಹದಕ್ಕೆ ಹೊಂದ್ಕೊಂಡು ಬಹಳ ಒಳ್ಳೆ ಬೆಳೆಯನ್ನ ಕೊಡುತ್ತೆ. ಮತ್ತೆ ಇದನ್ನ 25-30 ಸೆಂಟಿಮೀಟರ್ ಅಂತರ ಸಾಲುಗಳಲ್ಲಿ 3-5-4 ಸೆಂಟಿಮೀಟರ್ ಹೆಚ್ಚು ಆಳ ಇಲ್ಲದಂತೆ ಬಿತ್ಬೋದು. ಒಂದ್ ಪೈರಿಂದ ಮತ್ತೊಂದು ಪೈರ್ಗೆ 10 ಸೆಂಟಿಮೀಟರ್ ಅಂತರ ಇರಬೇಕು. ಜೊತೆಗೆ ಕೆಂಪು ಮಣ್ಣಿನ ಭೂಮಿಯಲ್ಲಿ ಜೂನ್ ಕೊನೆ ಒಳಗಾಗಿ ಬಿತ್ತನೆ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಪ್ರತಿ ಹೆಕ್ಟೇರ್ಗೆ ಸರಾಸರಿ 700-900 kg ಅಷ್ಟು ಇಳುವರಿಯನ್ನ ಕೊಡುತ್ತೆ. ಹಾಗಾಗಿ ಅತಿ ಕಡಿಮೆ ಖರ್ಚು ವೆಚ್ಚದಲ್ಲಿ ಹಾಗೂ ಅತಿ ಹೆಚ್ಚು ನೀರಿಲ್ಲದೆ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ಬೆಳೆ ಅಂದ್ರೆ ಅದು ಸಿರಿಧಾನ್ಯ. ಹಾಗಾಗಿ ಬೇರೆ ಧಾನ್ಯಕ್ಕೆ ಹೋಗಬಹುದು, ನಾವ್ಯಾಕೆ ಸಿರಿಧಾನ್ಯಕ್ಕೆ ಹೋಗ್ಬಾರ್ದು ಅನ್ನೋಂತ ಮಾತನ್ನ ಇಲ್ಲಿ ಹೇಳ್ತೇವೆ. ಇದು ಮತ್ತೊಂದು ಡೇಟಾ ಕೊಟ್ಟಿದ್ದು. ಎಕ್ಸ್ಪೆನ್ಸಸ್ ಯಾವ ರೀತಿ ಆಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಪ್ರತಿ ಬೇರೆ ಬೇರೆ ರೆಕ್ರೂಟಿಂಗ್ ದಿನನಿತ್ಯದ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರ್ಬೋದು ಅನ್ನೋಂತ ಒಂದು ಅಂಕಿ ಅಂಶ ಕೂಡ ಕೊಟ್ಟಿದೆ. ನಾನು ಇದು ಆಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ, ನೀವು ನೋಡ್ಕೋಬಹುದು ಈ PPT-ಲಿ. ಪ್ರತಿಯೊಂದು ರೇಟ್ ಏನಿದೆ 1 ಟನ್ಗೆ ಅದ್ರ ಅಮೌಂಟ್ ಎಷ್ಟು ಖರ್ಚಾಗುತ್ತೆ, ನೀವು ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಫಾಕ್ಸ್ಟೈಲ್ ಮಿಲೆಟ್ ನರಿಬಾಲ ನವಣೆ ಏನಿದೆ 20,000 ಇನ್ವೆಸ್ಟ್ ಮಾಡಿದ್ರೆ ಫಾಕ್ಸ್ಟೈಲ್ ಮಿಲೆಟ್ ರೆವಿನ್ಯೂ ಅಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 35,000 rupees. ಸೊ ಜಸ್ಟ್ ಅದು 700 kg 15,000 ರೂಪಾಯಿ ಲಾಭ ಇದೆ. ಈ ರೀತಿ ಒಂದು ಅಂಕಿ ಅಂಶ ಇದೆ. ಸೊ ಇದು ಸಿರಿಧಾನ್ಯದ ಒಂದು ಅಡ್ವಾಂಟೇಜಸ್. ಇದು ಬಹಳ ಮುಖ್ಯವಾದ ಸಕಾರಾತ್ಮಕ ನಾನು ಹೇಳಿದೆ, ನ್ಯೂಟ್ರಲ್ ಮತ್ತು ತಟಸ್ಥ ಧಾನ್ಯ ಏನಿದೆ ಈ ಧಾನ್ಯಗಳಲ್ಲಿ ಇರುವಂತದ್ದು, ಕ್ಷಮಿಸಿ ಕೊನೆಯದು ನೆಗೆಟಿವ್ ಗ್ರೈನ್ಸ್ ಅದು ಗೋಧಿ ಭತ್ತದಕ್ಕೆ. ಸೊ ಇದ್ರ ಫೈಬರ್ ನೀವು ನೋಡ್ಬೋದು, ಫೈಬರ್ ಅಂಶ ಎಷ್ಟಿದೆ ಅಂತ. ಫೈಬರ್ ಅಂಶ ಇಲ್ಲಿ ನಾರಿನ ಅಂಶ ಅಂತ ನೋಡ್ತಾ ಹೋದ್ರೆ ನವಣೆ 8, ಊದ್ಲು 9.8, ಆರ್ಕ 9, ಸಾಮೆ 9 ಪ್ಲಸ್ 12.5, ಕೋರ್ಲೆ ಆಗ್ಲೇ ಹೇಳಿದೆ, ಕೋರ್ಲೆ ಅತಿ ಹೆಚ್ಚು ಫೈಬರ್ ಇದೆ ನಿಮ್ಗೆ. ಸೊ ನಾರಿನ ಅಂಶ ಅದೇ ನೀವು ಈ ನೆಗೆಟಿವ್ ಗ್ರೈನ್ಸ್ ಅಲ್ಲಿ ನೋಡಿ, ಗೋಧಿ 2 ನಾರಿನ ಅಂಶ ಇದೆ, ಅಕ್ಕಿಲಂತೂ ಬಹಳ ಕಡಿಮೆ 0.2 ಅಂಶ ಇದೆ. ಹಾಗಾಗಿ ಬರೀ ಅಕ್ಕಿ ತಿಂತ ಹೋದ್ರೆ ಯಾವ ರೀತಿ ಫೈಬರ್ ಸಿಗೋದಿಲ್ಲ. ನವಣೆ ಅದರಲ್ಲೂ ಕೋರ್ಲೆ ಅನ್ನೋದು ಬಹಳ ಹೆಚ್ಚು ನಾರಿನಾಂಶ ಇದೆ. ಮತ್ತು ಬೇರೆ ಬೇರೆ ರಂಜಕ, ಪೋಷಕಾಂಶ ಇದೆಲ್ಲದರ ಮಾಹಿತಿ ಇದರಲ್ಲಿದೆ. ಇದು ಬಹಳ ಉಪಕಾರಿ, ನಿಮ್ಗೆ ಯಾವ್ದು ಎಷ್ಟು ಮಟ್ಟಿಗೆ ದೇಹಕ್ಕೆ ಬೇಕು ಅನ್ನೋದನ್ನ ಬಳಸ್ಕೋಬಹುದು. ಇದು ಪುಟ್ಟದಾಗಿ ಒಂದು ಅಡ್ವಾಂಟೇಜಸ್. ನವಣೆ ನರಗಳಿಗೆ ಶಕ್ತಿ, ಮನಸ್ಸಿಗೆ ದೃಢತೆ ಕೊಡುತ್ತೆ, ಮೂರ್ಛೆ ರೋಗಕ್ಕೆ ಬಹಳ ಮುಕ್ತಿ, ಆರ್ಕ ರಕ್ತ ಶುದ್ಧಿ ಮಾಡುತ್ತೆ, ಮಲಬದ್ಧತೆಯನ್ನ ನಿವಾರಿಸುತ್ತೆ, ಕೂದಲು ಲಿವರ್, ಕಿಡ್ನಿ, ನಿರ್ನಾಳ ಗ್ರಂಥಿಗಳನ್ನ ಸರಿ ಮಾಡುತ್ತೆ, ಸಾಮೆ ಅಂಡಾಶಯ ವೀರ್ಯಾಣು ಸಮಸ್ಯೆ, ಈ PCOD ಸಮಸ್ಯೆ ಏನಿದೆ ಸಾಮೆ ಬಹಳ ಒಳ್ಳೇದು. ಜೊತೆ ಕೋರ್ಲೆ ಜೀರ್ಣಾಂಗ, ಬೊಜ್ಜು, ಅರ್ಥೈಟಿಸ್ ಸಮಸ್ಯೆ. ಸೊ ಈ 5 ಪಂಚಧಾನ್ಯಗಳೇನಿದೆ ನಮ್ಮ ದೇಹವನ್ನ, ಹಾಗಾಗಿ ಇದನ್ನ ನಾವು ವಾರಕ್ಕೆ 7 ದಿವಸ ನವಣೆ, 7 ದಿವಸ ಅರ್ಕ, 1 ದಿವಸ ಊದ್ಲು, 1 ದಿವಸ ಸಾಮೆ, ಆ ರೀತಿ ಮಾಡ್ತಾ ಹೋದ್ರೆ ಖಂಡಿತ ಒಂದು 6 ತಿಂಗಳು 1 ವರ್ಷದಲ್ಲಿ ನಿಮ್ಮ ಕಂಪ್ಲೀಟ್ ಆಗಿ ಆರೋಗ್ಯ ಸುಸ್ಥಿತಿಗೆ ಬರುತ್ತೆ. ಸೊ ಕೆಲವೊಂದು ಸಮಸ್ಯೆಗಳು ಇದ್ದವರು ಅಥವಾ ಸಮಸ್ಯೆ ಇಲ್ಲದೆ ಇದ್ದವರು ಕೂಡ ಮುಂದೆ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂದ್ರೆ ಈ ರೀತಿ ಸಿರಿಧಾನ್ಯವನ್ನು ನಾವು ಬಳಸ್ತಾ ಹೋಗ್ಬೋದು. ಸೊ ಕ್ಯಾನ್ಸರ್ಗೂ ಕೂಡ ಇದೊಂದು ದೊಡ್ಡ ಉಪಾಯ ಆಗಿದೆ. ಆಲ್ರೆಡಿ ಡಾಕ್ಟರ್ ಖಾದರ್ ಅವರು ಅನೇಕ ಪೇಷಂಟ್ ಗಳನ್ನ ವಾಸಿ ಮಾಡಿದ್ದಾರೆ. ಅದ್ರದ್ದು ಕೂಡ ಕೊಟ್ಟಿದ್ದಾರೆ, ಯಾಕಂದ್ರೆ ಸುಮಾರು ಜನಕ್ಕೆ ಅವ್ರಿಗೆ ಅಪಾಯಿಂಟ್ಮೆಂಟ್ಸ್ ಇದ್ದೇ ಇರ್ಬೋದು. ಸೊ ನೀವೇ ಏನ್ ಮಾಡ್ಕೋಬಹುದು ಅನ್ನೋದು ಕೂಡ ಕೊಟ್ಟಿದ್ದಾರೆ. ನವಣೆ 2 ದಿವಸ, ಸಾಮೆ 2, ಆರ್ಕ 1 ದಿವಸ, ಊದ್ಲು 1 ದಿವಸ, ಕೋರ್ಲೆ 1 ದಿವಸ. ಇದು ಶ್ವಾಸಕೋಶವನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ, ಮೂಳೆ, ಮೆದುಳು, ರಕ್ತ, ಈ ರೀತಿ ಬೇರೆ ಬೇರೆ ಸ್ತನ ಕ್ಯಾನ್ಸರ್ ಇದ್ರೆ, ಬ್ಲಡ್ ಕ್ಯಾನ್ಸರ್ ಇದ್ರೆ, ಸೊ ಯಾವ್ಯಾವ ರೀತಿ ಸಿರಿಧಾನ್ಯ ಬಳಸಬಹುದು ಅನ್ನೋದನ್ನ ಬಹಳ ಅತ್ಯುತ್ತಮವಾಗಿ ಇದನ್ನ ಚಾರ್ಟ್ ಮಾಡಿದ್ದಾರೆ. ಇದನ್ನ PDF ಮಾಡಿ ಕೂಡ ಅವ್ರು ಸುಮಾರು ಜನ ಕಳಿಸ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಉಪಯೋಗ ಆಗ್ಲಿ. ಯಾಕಂದ್ರೆ ತುಂಬಾ ಲೋಯರ್ ಮಿಡಲ್ ಕ್ಲಾಸ್, ತುಂಬಾ ಬಡವ ಜನ ಕ್ಯಾನ್ಸರ್ ಬಂದ್ರೆ ಏನ್ ಮಾಡ್ತಾರೆ, ಕ್ಯಾನ್ಸರ್ ಹಾಸ್ಪಿಟಲ್ ನಿಮ್ಗೆ 1 ದಿವಸಕ್ಕೆ ಮಿನಿಮಮ್ 50,000, 60,000, 1 ಲಕ್ಷ ಗಟ್ಟಲೆ ಖರ್ಚಾಗ್ತಾ ಹೋದ್ರೆ ಬಡವರು ಎಲ್ಲಿಂದ ದುಡ್ಡು ತರ್ತಾರೆ? ಅಟ್ಲೀಸ್ಟ್ ಕಡೆ ಪಕ್ಷ ಈ ರೀತಿ ಒಂದು ಸಿರಿಧಾನ್ಯ ಬಳಸ್ತಾ ಹೋದ್ರೆ ನಿಮ್ಗೆ 6 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಆಯಸ್ಸು, ಆರೋಗ್ಯವನ್ನ ಬೆಳೆಸುತ್ತೆ ಸಿರಿಧಾನ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಇದು ಖಂಡಿತ ಒಳ್ಳೆಯಾದಂತ ಮಾಹಿತಿ. ಇದು ಬೇರೆ ಬೇರೆ ಆರೋಗ್ಯ ಸಮಸ್ಯೆ, ಗರ್ಭಕೋಶದ ಹಲ್ಲಿನ ಸಮಸ್ಯೆ ಇದೆ, ಗರ್ಭಧಾರಣೆ, ಯಕೃತ್ತಿನ ಸಮಸ್ಯೆ, ಇದಕ್ಕೆಲ್ಲ ಎಷ್ಟು ಆರ್ಕ, ಸಾಮೆ, ಕೊರ್ಲೆ, ನವಣೆ, ಊದ್ಲು ಇದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಬಹಳ ಅಂಕಿಅಂಶದ ಮುಖಾಂತರ ಡಾಕ್ಟರ್ ಖಾದರ್ ಅವರು ಇದನ್ನ ಸಿದ್ಧಪಡಿಸಿದ್ದಾರೆ. ಕೊನೆಯದಾಗ ಹೇಳ್ಬೇಕಂದ್ರೆ ಸಿರಿಧಾನ್ಯ ಮಕ್ಕಳ ಬೆಳವಣಿಗೆಗೆ ಸಿರಿ ಅಂತಾನೆ ಹೇಳ್ಬೋದು. ಇದು ಪ್ರಜಾವಾಣಿಯಲ್ಲಿ ಬಂದಂತಹ ಒಂದು ಇತ್ತೀಚೆಗೆ 19 ಡಿಸೆಂಬರ್ 2019 ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂತು, ಮಕ್ಕಳ ಬೆಳವಣಿಗೆಗೆ ಹೇಗ್ ಸಿರಿ ಅಂತ. ಇದು ಅವರೇ ಸಂಶೋಧನೆ ಮಾಡಿ ಹೇಳಿದಂತ ಒಂದು ಮಾಹಿತಿ. ಮೊದಲ ವೈಜ್ಞಾನಿಕ ಅಧ್ಯಯನದಲ್ಲಿ ಸಾಬೀತುಪಡಿಸಿತು ಅದೇನು ಅಂದ್ರೆ ಸಿರಿಧಾನ್ಯಯುಕ್ತ ಮಧ್ಯಾಹ್ನದ ಬಿಸಿ ಊಟ ಸೇವನೆಯಿಂದ 3 ತಿಂಗಳ ಅವಧಿಯಲ್ಲಿ ಶಾಲಾ ಮಕ್ಕಳ ಬೆಳವಣಿಗೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧ್ಯವಾಗಿದೆ. ಬೆಂಗಳೂರಿನ ಮಕ್ಕಳ ಆಹಾರ ಸೇವನೆ ಹವ್ಯಾಸ ಆಧರಿಸಿ ಸಿರಿಧಾನ್ಯಯುಕ್ತ ಬಿಸಿಯೂಟದ ಕುರಿತು ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ನಡೆಸಿದ ಅಧ್ಯಯನ. ಅರ್ಥ ಮಾಡ್ಕೋ, ಯಾಕಂದ್ರೆ ಕೆಲವರು ಆರ್ಗ್ಯೂ ಮಾಡೋರು ಇದಾರೆ, ಇದೆಲ್ಲ ಸುಮ್ನೆ ಒಂದು ಕಣ್ಣೋಡ್ಸೋದು ಅಥವಾ ಏನೋ ಸುಮ್ನೆ ಟ್ರೆಂಡ್ ಅಷ್ಟೇ, ಸುಮ್ನೆ ಸಿರಿಧಾನ್ಯ ಅಂತಾರೆ, ಅದೆಲ್ಲ ಅವ್ರದ್ದೇನೋ ಮಾರ್ಕೆಟ್ ಮಾಡ್ಕೊಳಕಂತ ಇರುತ್ತೆ. ಬೇರೆ ಬೇರೆ ಇಲ್ಲ ಹೇಳಿದ್ನಲ್ಲ, ಎಲ್ಲಿ ಪ್ಲಸ್ ಇರುತ್ತೆ ಅಲ್ಲಿ ಮೈನಸ್ ಕೂಡ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸಂಶೋಧನೆ ಮಾಡಿದಂತಹ ಸಂಸ್ಥೆ ಏನಂತ ಹೇಳಿದೆ ಬನ್ನಿ ನೋಡೋಣ.
ಬೆಂಗಳೂರು ಹೊರವಲಯದ 4 ಶಾಲೆಗಳ ಮಕ್ಕಳಿಗೆ ಸಿರಿಧಾನ್ಯ ಬಳಸಿ ವಿವಿಧ ಖಾದ್ಯ 3 ತಿಂಗಳು ಕೊಟ್ಟಿದ್ದಾರೆ. ಸಾಮಾನ್ಯ ಬಿಸಿಯೂಟ ಸೇವಿಸಿ ಗುಂಪಿನ ಮಕ್ಕಳಿಗೆ ಹೋಲಿಸಿದ್ರೆ ಸಿರಿಧಾನ್ಯ ಅಂದ್ರೆ 2 ಡಿವೈಡ್ ಮಾಡಿ ಅವ್ರಿಗೆ ಸಾಮಾನ್ಯ ಊಟ ಕೊಟ್ಟು ಕೆಲವರು ಸಿರಿಧಾನ್ಯ ಊಟ ಕೊಟ್ಟಿದ್ದಾರೆ. ಇವೆರಡು ಡಿವೈಡ್ ಮಾಡಿ ನೋಡಿದಾಗ ಸಿರಿಧಾನ್ಯ ಯುಕ್ತ ಬಿಸಿಯೂಟ ಸೇವಿಸಿದ ಮಕ್ಕಳಲ್ಲಿ 2 ಅಂಶ ಕಂಡು ಬಂದಿದೆ. ಒಂದು, ಮಕ್ಕಳ ಕುಂಠಿತ ಬೆಳವಣಿಗೆಗೆ ಸಿರಿಧಾನ್ಯ ಆಹಾರ ತಡೆದಿದೆ. ಮಕ್ಕಳ ತೂಕಕ್ಕೆ ತಕ್ಕ ಎತ್ತರ ಅನುಪಾತದಲ್ಲಿ, ಈ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, BMI ಎಷ್ಟು ಹೈಟ್ ಇದೀವಿ ಅಷ್ಟೇ ವೆಯ್ಟ್ ಇರಬೇಕು, ಅಥವಾ ವೆಯ್ಟ್ ತಕ್ಕಷ್ಟೇ ಹೈಟ್ ಇರಬೇಕು. ಆ ರೀತಿ ಸುಧಾರಣೆ ಕಂಡು ಬಂದಿರೋದು ಸಿರಿಧಾನ್ಯ ತಿಂದಂತಹ ಒಂದು ಮಕ್ಕಳಲ್ಲಿ ಅಂತ ಈ ಸಂಶೋಧನೆ ಹೇಳಿದೆ. ಸೊ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಖಾದ್ಯ ಪರಿಚಯಿಸೋದ್ರಿಂದ ಶಾಲೆಗೆ ಹೋಗುವ ಮಕ್ಕಳು ಪೌಷ್ಟಿಕತೆಯ ಮಟ್ಟ ಗಣನೀಯವಾಗಿ ಏರಿಕೆ ಆಗಲಿದೆ ಅಂತ ವರದಿ ಅಭಿಪ್ರಾಯ ಪಟ್ಟಿದೆ. ಸೊ ಹಾಗಾಗಿ ನೋಡಿ, ಈಗ ಬಿಸಿಯೂಟ ಕೊಡ್ತಾ ಇದ್ದಾರೆ ಸರ್ಕಾರ. ಹಾಗಾಗಿ ಸರ್ಕಾರ ಜೊತೆಗೆ ಈ ಸಿರಿಧಾನ್ಯ ಕೊಟ್ಟೆ ರೈತರು ಕೂಡ ಬೆಳೀತಾರೆ, ರೈತರಿಗೂ ಲಾಭವಾಗುತ್ತೆ, ಜನರಿಗೂ ಆರೋಗ್ಯ, ಮಕ್ಕಳಿಗೆ ಬೆಳವಣಿಗೆಗೆ ಬಹಳ ಉಪಕಾರಿ. ಅದ್ರ ಜೊತೆಗೆ ಈಗ ಈ ಫೇರ್ ಪ್ರೈಸ್ ಶಾಪ್ ಏನಿದೆ, ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ, ಅಲ್ಲೂ ಕೂಡ ಅಕ್ಕಿ ಕೊಡ್ತಾ ಇದೀವಿ. ಅವ್ರ ಜೊತೆಗೆ ಇದನ್ನು ಕೂಡ ಸಿರಿಧಾನ್ಯ ಕೊಡುವಂತಹ ಒಂದು ಶುರುವಾಗ್ಬೇಕು. ಆ ರೀತಿ ಒಂದು ಕ್ರಾಂತಿ ಶುರುವಾದ್ರೆ ಖಂಡಿತ ಆರೋಗ್ಯದಲ್ಲೂ ಕೂಡ ಒಂದು ದೊಡ್ಡ ಕ್ರಾಂತಿನೇ ಶುರು ಆಗುತ್ತೆ. ಸೊ ಇದು ಮಾಡಿದ ಯಾರೋ ಹೈದರಾಬಾದ್ ಇಂಟರ್ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿದ್ದು, ಜೊತೆಗೆ ನಮ್ಮ ಸ್ಮಾರ್ಟ್ ಫುಡ್ ಹಾಗೂ ಅಕ್ಷಯ ಪಾತ್ರ ಇಸ್ಕಾನ್ ಏನಿದೆ ಅವ್ರು ಕೈ ಜೋಡಿಸಿ ಈ ಒಂದು ಸಂಶೋಧನೆ ಮಾಡಿದ್ದು. ಸೊ ಉತ್ತಮ ಗುಣಮಟ್ಟದ ಸಿರಿಧಾನ್ಯಗಳಿಂದ ಮಕ್ಕಳಿಗೆ ದುಪ್ಪಟ್ಟು ಪ್ರಮಾಣದ ಕಬ್ಬಿಣ ಅಂಶ ದೊರೆಯುತ್ತದೆ ಎಂದು ICR ಪೌಷ್ಟಿಕಾಂಶ ತಜ್ಞೆ ಡಾಕ್ಟರ್ ಎಸ್ ಅನಿತಾ ಅವರು ಹೇಳಿದ್ದಾರೆ. ಹಾಗಾಗಿ ಮಕ್ಕಳಿಗೆ ನಾವು ತಿನ್ನೋ ಇದಕ್ಕಿಂತ ಬೇರೆ ದುಪ್ಪಟ್ಟು ಕಬ್ಬಿಣದ ಅಂಶ ಬರ್ತಾ ಇದೆ ಸಿರಿಧಾನ್ಯದಿಂದ ಅಂತ ಈ ಒಂದು ರಿಸರ್ಚ್ ಹೇಳುತ್ತೆ. ಸೊ ಎಲ್ಲ ಖಂಡಿತ ನಾವು ನಮ್ಮ ಹಿರಿಯರು ಮಾಡಿಕೊಂಡಂತಹ ಜೀವನ ಶೈಲಿ ಏನಿದೆ ಅದನ್ನ ನಾವು ಬಳಸ್ಕೊಂಡ್ ಬಂದ್ರೆ ಖಂಡಿತ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ. ಸೊ ಕೊನೆಗೆ ಹೇಳ್ಬೇಕು ಅಂದ್ರೆ, ಈಗೆಲ್ಲಾ ಜೀವನ ಶೈಲಿ ನೋಡಿದೀವಿ. ಕೋಳಿ ನಿಜಕ್ಕೂ ಒಂದು ಅಪರೂಪದ ಜೀವಿ ಭೂಮಿ ಮೇಲೆ. ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬಹಳ ಕಡಿಮೆ ಇದ್ದಂತದ್ದು. ಮನುಷ್ಯ ಸಾಕ್ತೀನಿ ಅಂತ ತಂದು ಈಗ ಅದನ್ನ ತಿಂದು, ಜೊತೆಗೆ ನೀವು ಕೋಳಿ ಫಾರ್ಮ್ಗಳನ್ನ ನೋಡ್ಬೇಕು, ಕೋಳಿಗಳು ಸತ್ತಂಗ್ ಬಿದ್ದಿರುತ್ತೆ. ಯಾಕಂದ್ರೆ ಅದಕ್ಕೆಲ್ಲ ಇಂಜೆಕ್ಷನ್ ಮಾಡ್ತಾರೆ, ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ, ಮತ್ತು ಎಲೆಕ್ಟ್ರಾನಿಕ್ ಶಾಕ್ ಕೊಡ್ತಾರೆ ಕೋಳಿಗೆ ಮೊಟ್ಟೆ ಜಾಸ್ತಿ ಇಡ್ಲಿ ಅಂತ. ಈ ಹೇಗಾಗಿದೆ ಅಂದ್ರೆ ಕೋಳಿಗಳಿಗೆ ತಾವು ಮೊಟ್ಟೆ ಇಡ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರಕ್ರಿಯೆ ಹೇಗಿರ್ಬೇಕು ಅಂದ್ರೆ, ಕೋಳಿ ಬಹಳ ಇದರಿಂದ ಮೊಟ್ಟೆ ಇಡ್ಬೇಕು, ಅದರಿಂದ ಪೌಷ್ಟಿಕಾಂಶ ಇರುತ್ತೆ ಮೊಟ್ಟೆಲಿ. ಆದ್ರೆ ಕೋಳಿಗೆ ಮೊಟ್ಟೆ ಇಡ್ತಾ ಇರೋದೇ ಗೊತ್ತಿಲ್ಲ, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮೊಟ್ಟೆ ಆಚೆ ಬರ್ತಾ ಇದೆ. ಅಂದ್ರೆ ಮೊಟ್ಟೆಲಿ ಯಾವ ಅಂಶ ಇರೋದಿಲ್ಲ, ಯಾಕಂದ್ರೆ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಬಹಳ ಹೆಚ್ಚಾಗ್ತಾ ಇದಾರೆ, ಜೊತೆಗೆ ಎಲೆಕ್ಟ್ರಾನಿಕ್ ಶಾಕ್ ಕೊಡ್ತಾ ಇದಾರೆ. ಹಾಗಾಗಿ ಅದು ಕಾಲುಗಳು ಶಕ್ತಿಯನ್ನ ಬೆಳವಣಿಗೆ ಆಗಿರಲ್ಲ. ಕೋಳಿ ಕಾಲಿನ ಮೂಳೆ ಬೆಳವಣಿಗೆಗೆ ಸಮಯ ಬೇಕು, ಅಷ್ಟಲ್ಲಾಗ್ಲೇ ಬಹಳ ಪ್ರಾಫಿಟ್. ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಬಹಳ ಬೇಗ ಮೊಟ್ಟೆ ತೆಗಿತಾ ಇದೀವಿ. ಕೋಳಿಲಿ ಯಾವುದೇ ರೀತಿ ಸ್ಟ್ರೆಂತ್ ಇರೋದಿಲ್ಲ, ಈ ರೀತಿ ಮಾಡ್ತಾ ಇದ್ದೇವೆ. ಜೊತೆಗೆ 6 ತಿಂಗಳಿಗೆ ಕರು ಹಸು ಆಗ್ತಾ ಇದೆ, 6 ವರ್ಷ ಬೇಕು ಬೆಳವಣಿಗೆಗೆ. ಆದ್ರೆ 6 ತಿಂಗಳಿಗೆ ಅದನ್ನ ಇಂಜೆಕ್ಷನ್ ಕೊಟ್ಟು ದೊಡ್ಡದು ಮಾಡ್ತಾ ಇದ್ದೇವೆ. ಜೊತೆಗೆ ಕೆಚ್ಚಲಿಗೂ ಕೂಡ ಇಂಜೆಕ್ಷನ್ ಕೊಡ್ತಾ ಇದಾರೆ. ಮನುಷ್ಯ ಎಷ್ಟು ದುಸ್ಥಿತಿಗೆ ಹೋಗ್ಬೋದು ಅಂದ್ರೆ, ಅದು ಹೆಚ್ಚು ಹಾಲು ಕೊಡ್ಲಿ ಅಂತ ಕೆಚ್ಚಲಿಗೂ ಕೂಡ ಇಂಜೆಕ್ಷನ್ ಕೊಡ್ತಾ ಇದ್ದೇವೆ. ಅದರಿಂದ ಅದರ ಸಗಣಿ ಕೂಡ ಕೆಮಿಕಲ್ ಆಗ್ತಾ ಇದೆ. ಹಾಗಾಗಿ ನಾವು ಒಂದು ಅರ್ಥದಲ್ಲಿ ಯೋಚನೆ ಮಾಡಿದಾಗ ನಾವು ಕಂಪ್ಲೀಟ್ ನ್ಯಾಚುರಲ್ ಅಂತ ಹೇಳಕ್ಕೆ ಆಗಲ್ಲ. ನಾವು ಹಸುವಿಗೆ ಆ ರೀತಿ ಇಂಜೆಕ್ಷನ್ ಕೊಟ್ಟು ರಾಸಾಯನಿಕ ತುಂಬ್ತಾ ಇರೋದ್ರಿಂದ ಆ ಸಗಣಿಯಲ್ಲಿ ಕೂಡ ರಾಸಾಯನಿಕ ಅಂಶ ಇದೆ, ಮತ್ತೆ ಅದೇ ಭೂಮಿಗೆ ಹೋಗುತ್ತೆ, ಮತ್ತೆ ಆಹಾರದಲ್ಲಿ ನಮಗೂ ಸೇರ್ತಾ ಇದೆ. ಹಾಗಾಗಿ ಇನ್ನೆಲ್ಲಿ ಬಂತು ಕಂಪ್ಲೀಟ್ ನ್ಯಾಚುರಲ್. ಹಾಗಾಗಿ ಎಸ್ಪೆಷಲಿ ರೈತರು ಅಥವಾ ಈ ರೀತಿ ಹಸು ಸಾಕಾಣಿಕೆ ಮಾಡೋರು ಖಂಡಿತ ಈ ರೀತಿ ಯಾವುದೇ ಒಂದು ಮಾರ್ಗಕ್ಕೆ ಹೋಗದೆ ಇದ್ರೆ ಒಳ್ಳೇದು. ಕೊನೆಯದ ಕಿವಿ ಮಾತು ಹೇಳ್ಬೇಕಂದ್ರೆ, ಆಹಾರ ಶುದ್ಧವಾದಾಗ ಅಂತಃಕರಣ ಶುದ್ಧವಾಗುತ್ತೆ, ಅಂತಃಕರಣ ಶುದ್ಧವಾದ್ರೆ ಉತ್ತಮ ಮನಸ್ಸು ನಿರ್ಮಾಣವಾಗುತ್ತೆ. ಹಾಗಾಗಿ ನಾವು ಯಾಕೆ ಸಿರಿಧಾನ್ಯ ಅಂತ ಮನೆ ಮಾತಲ್ಲಿ ಹೇಳೋದಾದ್ರೆ, ನಾವು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ಜೊತೆಗೆ ನಮ್ಮಲ್ಲಿ 150 ಜನ ಇವತ್ತು ಎಲ್ಲಿ ಸಾಯ್ತಾ ಇದೀವಿ ಅಂದ್ರೆ ಹಾಸ್ಪಿಟಲ್ ಸಾಯ್ತಾ ಇರೋದು, ಯಾರು ಮನೇಲಿ ಸಾಯ್ತಾನೆ ಇಲ್ಲ. ಯಾಕಂದ್ರೆ ಸಾವು ಬರ್ತಾ ಇರೋದೇ ಈಗ ಹಾಸ್ಪಿಟ್ಲು, ಇಲ್ಲ ಹೋಗ್ತಾ ಆಂಬ್ಯುಲೆನ್ಸ್ ಸಾಯ್ತೀವಿ, ಇಲ್ಲ ಹಾಸ್ಪಿಟ್ಲು ಬೆಡ್ ಅದು ಕಾಸ್ಟ್ಲಿ ಆಗಿದೆ. ಸೊ ಒಂದ್ ದಿವ್ಸಕ್ಕೆ ಆಚೆ ಬರ್ಬೇಕಂದ್ರೆ 1 ಲಕ್ಷ ಆಗುತ್ತೆ. ಅಪ್ಪಿತಪ್ಪಿ ನೀವು ಬದುಕಿ ಆಚೆ ಬಂದ್ರು ಹಾಸ್ಪಿಟ್ಲ್ ಬಿಲ್ ನೋಡಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಆ ಲೆವೆಲ್ ಆಗಿದೆ ಇವತ್ತು. ಹಾಗಾಗಿ ನಾವು ಇರೋಷ್ಟು ದಿವಸ ಇವೆಲ್ಲ ತಿಂದು 106 ವರ್ಷ ಬದುಕ್ಬಿಡ್ತೀವ ಅಂದ್ರೆ, 106 ವರ್ಷ ಬದುಕ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಬದುಕಿದ್ರು ಪರವಾಗಿಲ್ಲ, ಇರೋಷ್ಟು ವರ್ಷ ನೆಮ್ಮದಿಯಾಗಿ ಆರೋಗ್ಯವಾಗಿರ್ತೀವಿ. ಇಲ್ಲ ಏನಾಗ್ತದೆ, ಇವತ್ತು ಇನ್ಶೂರೆನ್ಸ್ ಕಂಪನಿಗಳು ಬಂದು ಇವತ್ತಿಂದ EMI ಕಟ್ಟಿ ನಿಮ್ಗೆ 10 ವರ್ಷ ಆದ್ಮೇಲೆ ಯಾವಾಗಾದ್ರು ಕ್ಯಾನ್ಸರ್ ಬಂದ್ರೆ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಬರ್ತಾ ಇದಾರೆ. ನೋಡಿ ಯಾವ ರೀತಿ ಒಂದು ದಂಧೆ ಶುರುವಾಗಿದೆ ಅಂದ್ರೆ, ನಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ ಆಗ್ಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ರೀತಿ ಶುರುವಾಗ್ತಿದೆ. ಸೊ ಯಾಕೆ ಅಂದ್ರೆ ನಮ್ಮ ಜೀವನ ಶೈಲಿ ಹೀಗಿದೆ. ಹಾಗಾಗಿ ನಮ್ಮ ನೆಮ್ಮದಿ ಆರೋಗ್ಯಕರವಾದ ಬದುಕಿಗೆ ಸಿರಿಧಾನ್ಯ ಬಹಳ ಮುಖ್ಯ. ಜೊತೆಗೆ ಸಿರಿಧಾನ್ಯ ಬೆಳೆಯೋದು ನಮ್ಮ ರೈತರು ಏನಿದೆ, ರೈತ ಬಾಂಧವರು ಅವರು ಕೂಡ ಆದಷ್ಟು ಈ ನೀರಾವರಿ ಬೇಡುವಂತ, ಹೆಚ್ಚು ನೀರು ಬೇಡುವಂತ ಬೆಳೆನ ಬಿಟ್ಟು, ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಬೆಳೆ ಅತಿ ಹೆಚ್ಚು ನೀರನ್ನ ಬೇಡುತ್ತೋ ಪೌಷ್ಟಿಕಾಂಶ ಕಡಿಮೆ ಇರುತ್ತೆ. ಯಾವ ಬೆಳೆ ಅತಿ ಕಡಿಮೆ ನೀರನ್ನು ತೊಳುತ್ತೋ ಅಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಬಹುಶಃ ಆ ಕಾರಣಕ್ಕೆ ಸಿರಿಧಾನ್ಯಗಳಲ್ಲಿ ಬಹಳ ಹೆಚ್ಚಿನ ಪೌಷ್ಟಿಕಾಂಶ ಇದೆ, ಬಹಳ ಕಡಿಮೆ ನೀರು ತಗೊಳುತ್ತೆ.
ನೀವು ನೀರ್ ಕಡಿಮೆ ಯೂಸ್ ಮಾಡಿದಷ್ಟು ನಮಗೂ ಒಳ್ಳೇದು, ದೇಶದ ಸಂಪತ್ತು ಉಳಿಯುತ್ತೆ, ನೀರಿನ ಸಂಪತ್ತು. ಜೊತೆಗೆ ನಿಮ್ಗೂ ಕೂಡ ಸಾಲ ಬಾಧೆ ಅದು ಇದು ಯಾವ ತೊಂದರೆ ಇಲ್ಲ, ಕ್ರಿಮಿನಾಶಕ ಬೇಕಾಗಿಲ್ಲ, ಯಾವುದೇ ರಾಸಾಯನಿಕ ಇದು ಬೇಕಾಗಿಲ್ಲ, ಬಹಳ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದು. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯೋಚನೆ ಮಾಡ್ಲಿ, ಅವ್ರಿಗೂ ಒಳ್ಳೇದು. ಜೊತೆಗೆ ಹೆಚ್ಚೆಚ್ಚು ಬೆಳೆದಷ್ಟು ನಾವು ನಮ್ಮ ನಗರದಲ್ಲಿ ಏನಿದ್ದೇವೆ ನಾವು ಕೂಡ ಈ ಸಿರಿಧಾನ್ಯ ಮತ್ತಷ್ಟು ಯಶಸ್ವಿಯಾಗ್ಲಿ, ಎಲ್ಲರನ್ನ ತಲುಪಲಿ, ಎಲ್ಲರ ಆರೋಗ್ಯ ಚೆನ್ನಾಗಾಗ್ಲಿ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ. ಸೊ ಸಣ್ಣ ಪುಟ್ಟ ಇಲ್ಲಿ ಬಹುಶಃ ನಿಮ್ಮೆಲ್ಲರಿಗಿಂತ ನಾನು ಬಹಳ ಚಿಕ್ಕವನು ಅಂತ ಹೇಳ್ಬೋದು ಅನುಭವದಲ್ಲಿ ಅಥವಾ ಏನು ಈ ಒಂದು ವಿಷಯದಲ್ಲಿ. ನೀವ್ ಯಾರಾದ್ರೂ ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳೋದಿದ್ರೆ ಖಂಡಿತ ಹಂಚ್ಕೊಳ್ಳಿ. ಒಂದಷ್ಟು ಮಾತುಕತೆ ಇದ್ರೆ ಇನ್ನೊಂದು 10 ನಿಮಿಷ ಸಮಯ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಮೇಡಮ್ ಅದು ವಿಡಿಯೋ ಪ್ಲೇ ಆಗ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಅದೇ ಅವಾಗ ಪ್ಲೇ ಮಾಡಿ ಮೇಡಮ್ ಇದ್ರೆ ಅವ್ರೇ ಮಾಡ್ತಾರೆ. ಪಂಜಾಬಲ್ಲೇ ಗೋಧಿ ಬೆಳೆಯೋದು. ಸೊ ಈ ರೀತಿ ಗೋಧಿ ಚಪಾತಿ ತಿಂದೆ ಅವರೆಲ್ಲ ಅತಿ ಹೆಚ್ಚು ಪ್ಯಾಷಂಟ್ಸ್ ಬಂದಿದ್ದಾರೆ. ಹಾಗಾಗಿ ಕ್ಯಾನ್ಸರ್ ಟೈಮ್ ಅಂತಾನೆ ಶುರು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಗೋಧಿ ತಿನ್ಬೇಡಿ ಅಂತ. ಹಾಗಾಗಿ ಮುಂದಿನ ಸಲ ಕಷ್ಟ ಆಗ್ಬೋದು, ನಿಧಾನಕ್ಕೆ ಕಡಿಮೆ ಮಾಡಿದ್ರೆ ಒಳ್ಳೇದು. ವಾರಕ್ಕೊಂದ್ಸಲ ತಗೊಂಡವರು ತಿಂಗಳಿಗೊಂದ್ಸಲ ತಗೊಳ್ತೀನಿ, 6 ತಿಂಗಳಿಗೊಂದ್ಸಲ ಸೇರಿಸಿ ಆ ರೀತಿ ನಿರಂತರವಾಗಿ ಕಡಿಮೆ ಮಾಡ್ತಾ ಬಂದ್ರೆ ಸಿರಿಧಾನ್ಯದ ರೊಟ್ಟಿ ಮಾಡ್ಕೋಬಹುದು. ಸಿರಿಧಾನ್ಯದಲ್ಲೇ ನೀವು ಚಪಾತಿ ತರ ಮಾಡ್ಕೋಬಹುದು. ಅದು ನಿಜಕ್ಕೂ ಬಹಳ ಒಳ್ಳೆ ಸಂಗತಿ. ಅಲ್ಲಲ್ಲ, ಈಗ ಚಪಾತಿ ಮಾಡಿದಾಗ ಒಂದ್ಸತಿ ನಮ್ಮ ನಾಲ್ಕು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಸಿರಿಧಾನ್ಯದಲ್ಲಿ ಅಲ್ಲ, ಈಗ ಡೈಲಿ ಯೂಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಒಂದಿನ ನಾವು ಚಪಾತಿ ಮಾಡಲಿಕ್ಕೆ ಜಾಸ್ತಿ ಹಿಟ್ಟು ತರುತ್ತೀವಿ. ಹಾಡಿರೋ ಈ ಹಾಡು ನಿಮಗಾಗಿ. ಮೇಡಮ್ ಅದು ಡೌನ್ಲೋಡ್ ಮಾಡಿದ್ರೆ ಸೌಂಡ್ ಬರೋದು ಅನ್ಸುತ್ತೆ. ಅದು ಸೆಟ್ಟಿಂಗ್ಸ್ ಗೆ ಹೋಗಿ ಸ್ಟೀರಿಯೋ ಇದನ್ನ ಸೆಟ್ ಮಾಡ್ಕೊಂಡ್ರೆ ಸೌಂಡ್ ಬರುತ್ತೆ ಸರ್, ಅದರ್ವೈಸ್ ಡಿಫಾಲ್ಟ್ ಇದ್ರೊಳಗೆ ಬರಲ್ಲ. ನೀವು ಡೌನ್ಲೋಡ್ ಮಾಡಿ ಬಿಡಿ, ನಿಮ್ಮ ಗೂಗಲ್ ಮೀಟ್ ಸೆಟ್ಟಿಂಗ್ಸ್ ಅಲ್ಲಿ ಸ್ಟೀರಿಯೋ ಮೋಡಿಗೆ. ಮೇಡಮ್ ಹಾಡು ಕೇಳ್ತಾ ಇಲ್ಲ ಮೇಡಮ್. ಕೇಳ್ತಾ ಇಲ್ಲ, ಅದೇ ಹಾಡು ಕೇಳ್ತಿಲ್ಲ ಮೇಡಮ್. ಮ್ಯಾಮ್ ಇಲ್ಲ ನಿಮ್ಗೆ ಡೌನ್ಲೋಡ್ ಮಾಡಿದ್ದೆ ಕಳಿಸಿದ್ದೆ ವಾಟ್ಸಪ್ ಅಲ್ಲಿ, ಅದೇ ಸಾಧ್ಯ ಆದ್ರೆ ನೋಡಿ. ಸಿರಿಧಾನ್ಯ ಬೆಳಿರಿ, ಸಿರಿಧಾನ್ಯ ಬೆಳಿರಿ, ನೋಡಾಕೆ ನೀವು ದಾವಣಗೆರೆ ಬನ್ರಿ. ಸಿರಿಧಾನ್ಯ ಬೆಳಿರಿ, ಸಿರಿಧಾನ್ಯ ಬೆಳಿರಿ, ಈ ಬೆಳೆಯನ್ನ ಮಿಸ್ ಮಾಡ್ಕೋಬ್ಯಾಡ್ರಿ. ಸ್ವಲ್ಪ ಕೇಳಿಸ್ತಾ ಇದೆ ಮೇಡಮ್, ಸ್ವಲ್ಪ ಕೇಳಿಸ್ತಾ ಇದೆ. ಒಂದು ಜಾಸ್ತಿ ಮಾಡಿ. ಬೆಳೆಯುವುದಕ್ಕೆ ಸುಲಭ, ಭಾರತದಿಂದು ಸವೀರಿ, ರೋಗದಿಂದ ಮೊದಲಿಂದ ಸಿರಿಧಾನ್ಯ ಬೆಳಿರಿ, ಸಿರಿಧಾನ್ಯ ಬೆಳಿರಿ. ಕೇಳಿಸ್ತಾ ಇಲ್ಲ ಸರ್. ಯೂಟ್ಯೂಬ್ ಲಿಂಕ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೌಂಡ್ ಬರ್ತಾ ಇದೆ. ಕೂದಲ ಮೊಸರನ್ನ ತಿನ್ನೀರಿ, ಹೊಟ್ಟೆಯ ಬೊಜ್ಜನ್ನ ಇಳಿಸಿರಿ. ಕೂದಲ ಮೊಸರನ್ನ ತಿನ್ನೀರಿ, ಹೊಟ್ಟೆಯ ಬೊಜ್ಜನ್ನ ಇಳಿಸಿರಿ. ಮೇಡಮ್ ಸೌಂಡ್ ಬರ್ತಿಲ್ಲ. ಕೊರಲೆ ಮೈಕೊಂಡ ಆರಸ್ಗೆ ಕೃಷಿ ಅಧಿಕಾರಿ ನಮ್ಮ ಊರು ಕಣ್ರಿ. ಸಿರಿಧಾನ್ಯ ಬೆಳಿರಿ, ನೀವು ಬೆಳೆದು ತಿನ್ನಿರಿ, ನೀವು ರುಚಿಯ ನೋಡಿರಿ, ಉಳ್ದವ್ರು ಹೇಳಿರಿ. ಸಿರಿಧಾನ್ಯ ಬೆಳಿರಿ, ಇಡ್ಲಿ ದೋಸೆ ಮಾಡಿರಿ, ಇದರ ರುಚಿಯ ನೋಡಿರಿ. ಸೂಪರ್ ಕಣ್ರಿ, ಸಿರಿಧಾನ್ಯ ಬೆಳಿರಿ. ಲೆಟ್ಸ್ ಗೋ, ನಾವು ನಿಮ್ಮ ಜೊತೆಯಲ್ಲಿ, ನೀವು ನಮ್ಮ
ಜೊತೆಯಲ್ಲಿ ಸಿರಿಧಾನ್ಯ ಬೆಳೀರಿ. ಸಾಮೆಯ ಅನ್ನ ತಿನ್ನೀರಿ, ಹಾಡು ಕೇಳ್ತಾ ಇಲ್ಲ. BP ಶುಗರು ಎನ್ನದೀರಿ. ಸಿರಿಧಾನ್ಯ ಬೆಳೀರಿ, ಸಿರಿಧಾನ್ಯ ಬೆಳೀರಿ, ನೋಡಾಕೆ ನೀವು ದಾವಣಗೆರೆ ಕಣ್ರಿ. ಗೋರು ಗೊಬ್ಬರ ಬೇಕಿಲ್ಲ, ರೋಗ ಕೀಟ ಬರಲ್ಲ, ಬೆಳೆಯೋದಕ್ಕೆ ನೋವಿಲ್ಲ, ಬೆಳೆಯ ಮಾತು ಬೇಕಿಲ್ಲ, ತಿನ್ನುತ್ತೇವೆ ನಾವೆಲ್ಲ, ದುಡ್ಡು ಗಿಡ್ಡು ಬೇಕಿಲ್ಲ, ಎಲ್ಲಂದ್ರಲ್ಲಿ ಬೆಳೆದು ನೋಡು, ಸಿರಿಧಾನ್ಯ ಹಬ್ಬ ನೋಡು. ಸಿರಿಧಾನ್ಯ ಬೆಳೀರಿ, ಸಿರಿಧಾನ್ಯ ಬೆಳೀರಿ, ನಮ್ ಬೆಳೆಯನ್ನ ಮಿಸ್ ಮಾಡ್ಕೋಬ್ಯಾಡ್ರಿ. ದಾವಣಗೆರೆ ಮಿರ್ಚಿಯೋ, ದಾವಣಗೆರೆ ದೋಸೆಯೋ, ದಾವಣಗೆರೆ ಇಡ್ಲಿಯೋ, ದಾವಣಗೆರೆ ಲಟ್ಟಿಸೋ. ಸಿರಿಧಾನ್ಯ ಬೆಳೆದು ನೋಡು, ಸಿರಿಧಾನ್ಯ ತಿಂದು ನೋಡು, ಸಿರಿಧಾನ್ಯ ಮಾರಿ ನೋಡು, ಈ ಬೆಳೆ ಅಂತ ನೋಡು. ದಾವಣಗೆರೆ ಮಿರ್ಚಿಯೋ, ದಾವಣಗೆರೆ ದೋಸೆಯೋ, ದಾವಣಗೆರೆ ಇಡ್ಲಿಯೋ, ದಾವಣಗೆರೆ ಲಟ್ಟಿಸೋ. ಸಿರಿಧಾನ್ಯ ಬೆಳೆದು ನೋಡು, ಸಿರಿಧಾನ್ಯ ತಿಂದು ನೋಡು, ಸಿರಿಧಾನ್ಯ ಮಾರಿ ನೋಡು, ಈ ಬೆಳೆ ಅಂತ ನೋಡು. ಸಿರಿಧಾನ್ಯ ಬೆಳೆದು ನೋಡು, ಸಿರಿಧಾನ್ಯ ತಿಂದು ನೋಡು, ಸಿರಿಧಾನ್ಯ ಮಾರಿ ನೋಡು, ಈ ಬೆಳೆ ಅಂತ ನೋಡು. ಸಿರಿಧಾನ್ಯ ಬೆಳೆದು ನೋಡು, ಸಿರಿಧಾನ್ಯ ತಿಂದು ನೋಡು, ಸಿರಿಧಾನ್ಯ ಮಾರಿ ನೋಡು, ಈ ಬೆಳೆ ಅಂತ ನೋಡು. ಆಮೇಲೆ ಸ್ಟಾಪ್ ಕೊಡಿ, ನಾವು ಟ್ರೈ ಮಾಡ್ತೀವಿ, ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ಸರ್? ಇಲ್ಲ ಸರ್, ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ಇಲ್ಲ ಸರ್, ಕೇಳಿಸಲ್ಲ. ಸರಿ, ಇರ್ಲಿ ಬಿಡಿ ಮೇಡಮ್, ಲಿಂಕ್ ಕಳಿಸ್ಬಿಡಿ ಅಷ್ಟೇ.